ಎಲ್ಲರಿಗೂ ನಮಸ್ಕಾರ. SSL ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಮೋಟಿವೇಶನ್ ವೆಬಿನಾರ್ಗೆ ಎಲ್ಲರಿಗೂ ಸ್ವಾಗತ ಬಯಸ್ತೇವೆ. ತಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಎರಡೂ ಜಿಲ್ಲೆಯ ಉಪನಿರ್ದೇಶಕರು ಪ್ರಾಂಶುಪಾಲರುಗಳು ಮಾತಾಡ್ತಾರೆ. ರಂಗಸಪ್ಪ ಸರ್ ಅವರಿಗೆ ತಮ್ಮನ್ನೆಲ್ಲ ಸ್ವಾಗತ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತೇನೆ. ಮತ್ತೊಂದು ಪ್ರಾಸ್ತಾವಿಕ ನುಡಿಗಳು ನುಡಿಬೇಕು ಅಂತ ಹೇಳಿ ಕೇಳ್ತೇನೆ. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ ಹಾಗೂ ಪ್ರೀತಿಯ ಮಕ್ಕಳೇ, 2023-24ನೇ ಸಾಲಿನ SSLC ಪರೀಕ್ಷೆ ವೇಳಾಪಟ್ಟಿ ಈಗಾಗಲೇ ಹೊರಬಿದ್ದಿದೆ. ಇನ್ನ ನಮ್ಮ ಜೊತೆನಲ್ಲಿ 63 ದಿವಸಗಳು ಬಾಕಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಾವು ಇರ್ತಕ್ಕಂಥ 63 ದಿವಸದಲ್ಲಿ ಈ SSLC ಪರೀಕ್ಷೆಗೆ ಹೇಗೆ ಸಿದ್ಧ ಆಗ್ಬೇಕು ಅಂತಕ್ಕಂಥದ್ದು, ಅದರಲ್ಲೂ ಬಹಳ ವಿಶೇಷವಾಗಿ ಓದಿದ್ದನ್ನ ಹೇಗೆ ನೆನಪಿನಲ್ಲಿ ಉಳಿಸ್ಕೊಳ್ಬೇಕು ಅಂತಕ್ಕಂಥ ವಿಷಯವನ್ನು ಕುರಿತಂತೆ ಇವತ್ತು ನಾವು ಬಹಳ ಉತ್ತಮವಾದಂತಹ ವಿಚಾರವಂತರು, ಸಂಪನ್ಮೂಲ ವ್ಯಕ್ತಿಗಳು ಆಗಿರ್ತಕ್ಕಂಥ ಶ್ರೀಯುತ ಪ್ರಶಾಂತ್ ರವರಿಂದ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಸೊ ಈ ಸಂದರ್ಭದಲ್ಲಿ ಇದರ ಒಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾತುಗಳನ್ನಾಡ್ಲಿಕ್ಕೆ ನಮ್ಮ ತುಮಕೂರು ಜಿಲ್ಲೆಯ ಮಾನ್ಯ ಉಪನಿರ್ದೇಶಕರಾದಂತಹ ಶ್ರೀ ರಂಗರಾಮಯ್ಯ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೇನೆ ನಮ್ಮ ಡಯಟ್ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೇನೆ ಮಧುಗಿರಿ ಡಯಟ್ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಯುತ ಗಂಗಾಧರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜೊತೆಗೆ ನಮ್ಮ ತುಮಕೂರು ಜಿಲ್ಲೆ SSLC ಪರೀಕ್ಷೆಯ ನೋಡಲ್ ಅಧಿಕಾರಿಗಳಾದಂತಹ ಹಾಗೂ ಸಹೋದ್ಯೋಗಿ ಮಿತ್ರರಾದಂತಹ ಹಾಗೂ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಮಾಧವರೆಡ್ಡಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಲ್ಲ ಸ್ನೇಹಿತರಿಗೆ ಒಂದು ಸೂಚನೆ ಏನಂದ್ರೆ, ನಿಮ್ಮಲ್ಲಿ ಏನಾದ್ರೂ ಕೊಠಡಿನಲ್ಲಿ ಹೆಚ್ಚಿನ ಸ್ಥಳಾವಕಾಶ ಇದ್ರೆ 8 ಮತ್ತು 9ನೇ ತರಗತಿಯ ಮಕ್ಕಳನ್ನು ಕೂಡ ದಯವಿಟ್ಟು ಕೂರಿಸ್ಕೊಳ್ಳಿ. ಒಂದು ಮತ್ತೆ ಏನು ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ವಿಚಾರಗಳನ್ನು ತಿಳಿಸ್ತಾರೆ ಅದನ್ನ ನೋಟ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ಅದನ್ನ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ನಿಮಗೆ ಸಹಕಾರಿ ಆಗುತ್ತೆ. ಮತ್ತೆ ನಾವು ಒಂದು ಗೂಗಲ್ ಸ್ಪ್ರೆಡ್ ಶೀಟ್ ನ ಎಲ್ಲ ಹೆಡ್ ಮಾಸ್ಟರ್ಗಳಿಗೆ ಕಳಿಸ್ಕೊಡ್ತೀವಿ. ಅದರಲ್ಲಿ ನಿಮ್ಮ ಮಾಹಿತಿಯನ್ನ ನಮ್ಗೆ ಅಪ್ಡೇಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ನಾವು ಹಾಗೇನೆ ಅದ್ರ ಜೊತೆಗೆ ಕೆಲವು ಹೆಡ್ ಮಾಸ್ಟರ್ಗಳಿಗೆ ನಾವು ಓವರ್ ದಿ ಫೋನ್ ಅಲ್ಲಿ ಕೂಡ ಮಾತಾಡ್ತೇವೆ. ದಯಮಾಡಿ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಶಾಲೆಯ ಎಲ್ಲ ಶಿಕ್ಷಕರು, ಹೆಡ್ ಮಾಸ್ಟ್ರು ಎಲ್ಲರೂ ಕೂಡ ಕೂತು ಈ ಉಪನ್ಯಾಸದ ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ಎಲ್ಲರೂ ಕೂಡ ಕೇಳ್ತಾ ಮತ್ತೊಮ್ಮೆ ಎಲ್ಲರೂ ಸ್ವಾಗತಿಸ್ತಾ, ಮಾನ್ಯ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನ ನಮ್ಮ ಮಧುಗಿರಿ ಡಯಟ್ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಯುತ ಗಂಗಾಧರ್ ಅವರು ಮಾಡ್ಕೊಡ್ಲಿದ್ದಾರೆ. ಬಹಳ ವಿಶೇಷವಾಗಿ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಮನ್ನಣೆಯನ್ನು ಕೊಟ್ಟು ಬಂದಿರತಕ್ಕಂಥವ್ರು, ಈ ದಿನ ಉಪನ್ಯಾಸ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥ ಪ್ರಶಾಂತ್ ರವರು, ಸಹ ಶಿಕ್ಷಕರು, ರಾಮನಗರ ತಾಲೂಕು, ಅವರನ್ನ ನಾವು ತುಮಕೂರು ಜಿಲ್ಲೆಯ ಪರವಾಗಿ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಲಿಕ್ಕೆ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ತುಮಕೂರು ಡಯಟ್ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ಡಾಕ್ಟರ್ ಪ್ರಸನ್ನ ಹಾಗೂ ಅವರ ಇಡೀ ತಂಡವನ್ನು ಕೂಡ ನನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತಿಸಿ ಮಾನ್ಯ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನು ಗಂಗಾಧರ್ ಅವರು ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಹಾಗೂ ಇದುವರೆಗೂ ಎಲ್ಲರನ್ನ ಸ್ವಾಗತಿಸಿರ್ತಕ್ಕಂಥ ಶಿಕ್ಷಣಾಧಿಕಾರಿಗಳಾದಂತಹ ಕೂಡ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಪ್ರಶಾಂತ್ VS ಇವರು ವಿಜ್ಞಾನ ಶಿಕ್ಷಕರಾಗಿ KG ಹೊಸಹಳ್ಳಿ ಇಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಈಗ ಸುಮಾರು ಇವರು 19 ವರ್ಷ ತಮ್ಮ ಸೇವಾವಧಿಯನ್ನ ಪೂರ್ಣಗೊಳಿಸಿದ್ದಾರೆ. ರಾಮನಗರ ತಾಲೂಕಿನಲ್ಲಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಸುಮಾರು ಇದುವರೆಗೂ ಈ ರೀತಿ ನಾವು ಏನು ಸ್ಟಡಿ ಸ್ಕಿಲ್ಸ್ಗೆ ಸಂಬಂಧಪಟ್ಟಂತೆ ಸುಮಾರು 220 ಈ ರೀತಿಯ ಕಾರ್ಯಕ್ರಮಗಳನ್ನ ಇದುವರೆಗೂ ನೀಡಿರತಕ್ಕಂಥದ್ದು. ಸುಮಾರು 20 ಜಿಲ್ಲೆಗಳಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಹೊರತುಪಡಿಸಿ ನೆರೆಯ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಕೇವಲ SSLC ವಿದ್ಯಾರ್ಥಿಗಳಂತಲ್ಲ, PUC ಡಿಗ್ರಿ ಇರ್ಬೋದು, DED ಮತ್ತು BED ವಿದ್ಯಾರ್ಥಿಗಳು, ಈ ರೀತಿ ಕಾಲೇಜು ಶಿಕ್ಷಣವನ್ನ ಪಡೆತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಸ್ಟಡಿ ಸ್ಕಿಲ್ಸ್ and
ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್, ಮೋಟಿವೇಶನಲ್ ಸ್ಪೀಚ್ ಇದರಲ್ಲಿ ಇವರು ಸರ್ವೋಚ್ಚ ಪರಿಣಿತಿಯನ್ನ ಪಡೆದುಕೊಂಡಿದ್ದಾರೆ. ಇವರಿಗೆ ಇವರು ಅನೇಕ ಪ್ರಶಸ್ತಿಗಳನ್ನ, ಪುರಸ್ಕಾರಗಳನ್ನ ಪಡೆದಿರ್ತಕ್ಕಂಥದ್ದು ಕಾಣ್ಬೋದು. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ನಿಂದ ಗುರುಶ್ರೇಷ್ಠ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ. ನ್ಯಾಷನಲ್ ಲೆವೆಲ್ ರಿಸರ್ಚ್ ಕಾಂಪಿಟೇಷನ್ ಅಲ್ಲಿ 7ನೇ ಸ್ಥಾನವನ್ನ ಪಡೆದಿದ್ದಾರೆ. ಇದನ್ನ ಭಾರತ್ ಫೌಂಡೇಶನ್ ಅವರು ನಡೆಸ್ತಾ ಇರ್ತಕ್ಕಂಥದ್ದು. ಕನ್ನಡಮಯ ಟ್ರಸ್ಟ್ ನಿಂದ ಸಾರ್ಥಕ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಬನವಾಸಿ ಫೌಂಡೇಶನ್ ಇಂದ ಬನವಾಸಿ ಕನ್ನಡಿಗ ಅಂತ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ರೋಟರಿ ಫೌಂಡೇಶನ್ ಅವರಿಂದ ನ್ಯಾಷನಲ್ ಬಿಲ್ಡರ್ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ FM ರೇಡಿಯೋ ಕಾರ್ಯಕ್ರಮದಲ್ಲಿ ಅವರು ಸ್ಟಡಿ ಸ್ಕಿಲ್ಸ್ ಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿರ್ತಕ್ಕಂಥದ್ದನ್ನ ಕಾಣಬಹುದು. ಇವರ ವಿವರಗಳನ್ನ ನೋಡ್ತಾ ಹೋಗ್ಕೊಂಡ್ರೆ ಇವಾಗ ತುಂಬಾ ಇವರು ಪ್ರತಿಭಾವಂತರು. ಅದರಲ್ಲೂ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಯಾವ ರೀತಿ ಅಭ್ಯಾಸವನ್ನ ಮಾಡಬೇಕು ಇದ್ರ ಬಗ್ಗೆ ಹೆಚ್ಚಿನ ಪರಿಣಿತಿಯನ್ನ ಹೊಂದಿರ್ತಕ್ಕಂಥವ್ರು. ಇವತ್ತು ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ನಮ್ಮ ಜಿಲ್ಲೆಯ ಮಕ್ಕಳಿಗೆ ತಮ್ಮ ವಿದ್ವತ್ತನ್ನ ಪರಿಚಯ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ. ಅವರಿಗೆ ನೃತ್ಯ ಇಲಾಖೆಯ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಈಗ ಈ ಕಾರ್ಯಕ್ರಮದ ಕುರಿತು ಉಪನಿರ್ದೇಶಕರು ಆಡಳಿತ ಆಗಿರ್ತಕ್ಕಂಥ ರಂಗಮಯ್ಯ ಸರ್ ಅವರು ಮಾತನಾಡಬೇಕು ಅಂತ ಕೇಳ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು ಸರ್. 2023-24ನೇ ಸಾಲಿನ SSLC ಫಲಿತಾಂಶವನ್ನ ಉತ್ತಮಪಡಿಸುವ ಬಗ್ಗೆ ಮತ್ತೆ ಮಕ್ಕಳಲ್ಲಿ ಹೇಗೆ ಸ್ಮರಣಶಕ್ತಿಯನ್ನು ಹೆಚ್ಚಿಸಬೇಕು ಉತ್ತರಗಳನ್ನ ಹೇಗೆ ಹೆಚ್ಚು ಅಂತ ಸೋದರ ಬಗ್ಗೆ ರಾಮನಗರ ವತಿಯಿಂದ ಡಯಟ್ ಸಂಸ್ಥೆ, ಕೇರಿಕೆಲ್ಲರೂ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಇದು ಉತ್ತಮವಾದ ಕಾರ್ಯಕ್ರಮವನ್ನ ನಿಜವಾಗ್ಲೂ ಹಮ್ಮಿಕೊಳ್ಳಲಾಗಿದೆ. ಇದರ ಒಂದು ಸದುಪಯೋಗವನ್ನ ಜಿಲ್ಲೆಯ ಎಲ್ಲ ತುಮಕೂರು ಜಿಲ್ಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಮಕ್ಕಳು ಇದರ ಸದುಪಯೋಗವನ್ನು ಪಡೆದು ಹೆಚ್ಚು ಸ್ಮರಣಶಕ್ತಿಯನ್ನು ಹೆಚ್ಚಿಸಿಕೊಂಡು ಫಲಿತಾಂಶವನ್ನು ಉತ್ತಮಪಡಿಸುವುದರ ಜೊತೆಗೆ ಈ ಒಂದು ಜಿಲ್ಲೆಯ ಒಂದು ಸ್ಥಾನವನ್ನ ನಾವೆಲ್ಲರನ್ನು ಒಂದು ಉತ್ತಮ ಸ್ಥಾನಕ್ಕೆ ಬರಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ನಾವು ಪ್ರಶಾಂತ್ ಸರ್ ಅಭಿನಂದಿಸಬೇಕು. ಯಾಕಂದ್ರೆ ಅವರು ಹಲವಾರು ಇನ್ನೊಂದು ಉಪನ್ಯಾಸ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಜಿಲ್ಲೆಯ ಫಲಿತಾಂಶವನ್ನು ಹೆಚ್ಚಿಸುವುದಕ್ಕೆ ಸಹಕಾರಿಯಾಗಿದ್ದಾರೆ. ಅವರನ್ನು ಸಹ ಅಭಿನಂದಿಸುತ್ತಾ ನನ್ನ ಆಶಯವನ್ನು ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ಸ್ಮರಣ ಶಕ್ತಿಯ ಉತ್ತಮಪಡಿಸಿಕೊಳ್ಳುವುದು ಮತ್ತು ಏಕಾಗ್ರತೆಯ ಕಾರ್ಯತಂತ್ರಗಳನ್ನ ಹೇಗೆ ಅನುಸರಿಸುವುದು ಅಂತೇಳಿ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಶಾಂತ್ PS ಮುಖಾಂತರ ಏರ್ಪಡಿಸಲಾಗಿದೆ. ನಮ್ಮೆಲ್ಲ BDP ಅವರಿಗೆ ಮತ್ತು IO ಅವರಿಗೆ, ಪ್ರಿನ್ಸಿಪಾಲ್ ಅವರಿಗೆ ಎಲ್ಲರೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಈಗ ಹಾಜರಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗಗಳು ತಮ್ಮ ಮಕ್ಕಳಿಗೆ ವಿಚಾರವನ್ನ ಅನಿಸುವಂಥದ್ದು ಮತ್ತು ತಾವು ನೋಟ್ ಮಾಡ್ಕೊಂಡು ನಂತರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಮನನ ಮಾಡುವಂತ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಬೋದ. ಮತ್ತೆ ನಮ್ಮ ಪ್ರಶಾಂತ್ ಅವರು ಏನ್ ಇವತ್ತು ನಿಮಗೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅದನ್ನ ಎಲ್ಲರೂ ಗಮನಿಸಿ ತಾವು ಸಹ ಪ್ರಶಾಂತ್ ಅಂತ ಆಗ್ಬೇಕು ಅಂತ ಹೇಳಿ ಎಲ್ಲರಿಗೂ ಆಶಿಸ್ತಾ ಕಾರ್ಯಕ್ರಮವನ್ನ ಶುರು ಅಂತ ಹೇಳಿ ಥ್ಯಾಂಕ್ ಯು. ತುಮಕೂರು ಮತ್ತು ಮಧುಗಿರಿ ಎರಡು ಶೈಕ್ಷಣಿಕ ಜಿಲ್ಲೆಗಳ ಪ್ರಾಂಶುಪಾಲರಿಗೆ ಮತ್ತು ಡಯಟ್ನ ಪ್ರಾಂಶುಪಾಲರಿಗೆ, ಉಪನಿರ್ದೇಶಕರಿಗೆ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ಪದಾಧಿಕಾರಿಗಳಿಗೂ ಹಾಗೂ ಪ್ರಸನ್ನ ಸರ್ ಅವರಿಗೂ ಸಹ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ನಮ್ಮ ರಾಮನಗರದಲ್ಲಿ ಕೂಡ ಕೇರಿಂಗ್ ವಿತ್ ಕಲರ್ ಸಂಸ್ಥೆ ತುಂಬಾ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ರಾಜ್ಯದ ನಾನಾ ಭಾಗಗಳಲ್ಲಿ ತುಂಬಾ ಅದ್ಭುತವಾಗಿ ತನ್ನ ಶೈಕ್ಷಣಿಕ ಸೇವೆಯನ್ನು ಮಾಡ್ತಾ ಇದೆ. ಇದರ ಮೂಲಕ ಶಿಕ್ಷಕರ ಒಂದು ಜ್ಞಾನವನ್ನು ಎನ್ರಿಚ್ ಮಾಡುವಲ್ಲಿ, ವಿದ್ಯಾರ್ಥಿಗಳ ಜ್ಞಾನ ಎನ್ರಿಚ್ ಮಾಡುವಲ್ಲಿ ತುಂಬಾ ಅದ್ಭುತವಾಗಿ ತೊಡಗಿಸ್ಕೊಂಡಿದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಕೇರಿಂಗ್ ವಿತ್ ಕಲರ್ ಸಂಸ್ಥೆಗೆ ಒಂದು ಶುಭಾಶಯ ತಿಳಿಸಿದ ಇಂಥ ಅದ್ಭುತವಾದ ಕಾರ್ಯಕ್ರಮ ಆಯೋಜನೆ ಮಾಡ್ತಿರುವ ಎಲ್ಲ ಪದಾಧಿಕಾರಿಗಳು ಮತ್ತು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ
ನಮ್ಮ ತುಮಕೂರು ಮತ್ತು ಮಧುಗಿರಿ ಶಿಕ್ಷಣ ಜಿಲ್ಲೆ ಎಲ್ಲ ಶಿಕ್ಷಕ ಬಂಧುಗಳು ಉಪಸ್ಥಿತರಿದ್ದೀರಾ ಮತ್ತು ವಿದ್ಯಾರ್ಥಿಗಳು ತಾವೆಲ್ಲರೂ ಸಹ ಉಪಸ್ಥಿತರಿದ್ದೀರಾ. ತಮ್ಮೆಲ್ಲರೂ ಸಹ ಕಾರ್ಯಕ್ರಮಕ್ಕೆ ವೈಯಕ್ತಿಕ ಸ್ವಾಗತವನ್ನು ಕೊಡ್ತಾ ನಿಮ್ಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಪ್ರೀತಿ ವಿದ್ಯಾರ್ಥಿಗಳೇ, ಈಗ ನನ್ನ ಪರಿಚಯವನ್ನ ನಮ್ಮ ಗೌರವಾನ್ವಿತ ಅಧಿಕಾರಿಗಳು ಮಾಡಿಕೊಟ್ರು. ತುಂಬಾ ಸಂತೋಷ ಆಯ್ತು. ಐ ಆಮ್ ಪ್ರಶಾಂತ್ VS, ಟೀಚರ್, ಸ್ಟಡಿ ಸ್ಕಿಲ್ಸ್ ಟ್ರೈನರ್, ಮೋಟಿವೇಶನಲ್ ಟ್ರೈನರ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್, ಹ್ಯಾಂಡ್ ರೈಟಿಂಗ್ ಟ್ರೈನರ್ ಅಂಡ್ ಸ್ಟೂಡೆಂಟ್ ಕೌನ್ಸಿಲರ್. ಪ್ರಸ್ತುತ ನಾನೀಗ ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನ ಹೊಸಹಳ್ಳಿಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಿಮ್ಮೊಂದಿಗೆ ಮೆಮೊರಿ ಟೆಕ್ನಿಕ್ಸ್ ಮತ್ತು ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್ ಈ ಎರಡು ವಿಚಾರಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ನಾನು ನಿಮ್ಮ ಸೂಚನೆ ಕೊಡ್ತಾ ಇದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ. ಏನು ಅಂತಂದ್ರೆ, ಈ ಕಾರ್ಯಕ್ರಮ ನಡೀತಾ ಇರ್ಬೇಕಾದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಮ್ಯೂಟ್ ಅಲ್ಲೇ ಇರ್ತೀರ. ಎಲ್ಲರೂ ಮ್ಯೂಟ್ ಅಲ್ಲಿ ಇರ್ತೀರ. ನಮ್ಮ ಇಲಾಖೆ ಅಧಿಕಾರಿಗಳು ಮಾತ್ರ ಅನ್ಮ್ಯೂಟ್ ಅಲ್ಲಿ ಇರ್ತಾರೆ. ನನಗೆ ಏನಾದ್ರು ಮಾಹಿತಿಯನ್ನು ಕೊಡ್ಬೇಕಾಗ್ತಾ ಇರುತ್ತೆ, ಸೂಚನೆ ಕೊಡ್ಬೇಕಾಗ್ತಾ ಇರುತ್ತೆ. ಪೋಸ್ಟ್ ಅವರು ಮ್ಯೂಟ್ ಮಾಡ್ತಾ ಇರ್ತಾರೆ. ದಯವಿಟ್ಟು ನಿಮ್ಗೆ ವಿಶೇಷವಾಗಿರ್ತಕ್ಕಂಥ ಸೂಚನೆ, ಈಗ ನೀವು ಶಿಕ್ಷಕ ಬಂಧುಗಳು ಅನ್ಮ್ಯೂಟ್ ಮಾಡಿ ಅಂತ ನಿಮಗೆ ಮಾಹಿತಿ ಕೊಟ್ಟಾಗ ಮಾತ್ರವೇ ಅನ್ಮ್ಯೂಟ್ ಮಾಡಿ. ಇನ್ನು ಉಳಿದಂತೆ ಎಲ್ಲಾ ಬೇರೆ ಸಂದರ್ಭದಲ್ಲಿ ದಯವಿಟ್ಟು ಮ್ಯೂಟ್ ಅಲ್ಲೇ ಇರಿ. ಹಾಗೂ ಮಧ್ಯ ಕೆಲವು ಚಟುವಟಿಕೆಗಳನ್ನ ಹೇಳ್ತಾ ಇರ್ತಾನೆ. ಕಂಪಲ್ಸರಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ನೀವೆಲ್ಲರೂ ಚಟುವಟಿಕೆಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆನಾ? ಎರಡು ಮುಖ್ಯವಾದ ಸೂಚನೆಗಳು. ನಾನು ಹೇಳಿದಾಗ ಮಾತ್ರ ಅನ್ಮ್ಯೂಟ್ ಮಾಡ್ಬೇಕು. ಬೇರೆ ಸಮಯದಲ್ಲಿ ಕಂಪ್ಲೀಟ್ ಮ್ಯೂಟ್ ಅಲ್ಲಿ ಇರಲಿ. ಹಾಗೇನೆ ಚಟುವಟಿಕೆ ಹೇಳ್ತಾ ಇರ್ತೀನಿ, ಎಲ್ಲರೂ ಸಕ್ರಿಯ ತೊಡಸ್ಕೊಳ್ಬೇಕು ಚಟುವಟಿಕೆಯಲ್ಲಿ. ನಿಮ್ಗೋಸ್ಕರ ಇರ್ತಕ್ಕಂಥ ಚಟುವಟಿಕೆಗಳು. ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಗೋಸ್ಕರ QA ಸೆಷನ್ ಕೂಡ ಇರುತ್ತೆ. ಕ್ವಶನ್ ಆನ್ಸರ್ ಸೆಷನ್ ಇರುತ್ತೆ. ನೀವು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು. ಅದಕ್ಕೆ ಉತ್ತರನ ಹೇಳುವಂತ ನಾನು ಆ ಕೆಲಸವನ್ನು ಮಾಡ್ತೇನೆ. ಸೊ ಮೊದಲನೇದಾಗಿ ಇವತ್ತಿನ ಟಾಪಿಕ್ ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್ ಮತ್ತು ಮೆಮೊರಿ ಟೆಕ್ನಿಕ್ಸ್ ಎರಡಿದೆ. ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್ ಅಂತ ತಿಳಿದುಕೊಳ್ಳೋ ಮೊದಲು ನಾವು ಕಾನ್ಸಂಟ್ರೇಷನ್ ಅಂದ್ರೆ ಏನು, ಅದ್ರ ಮಹತ್ವ ಏನು, ಕಾನ್ಸಂಟ್ರೇಷನ್ ಯಾಕೆ ಡೈವರ್ಟ್ ಆಗುತ್ತೆ, ಕಾನ್ಸಂಟ್ರೇಷನ್ ನಾವು ಎನ್ರಿಚ್ ಮಾಡ್ಕೊಳ್ಳಿಕ್ಕೆ ಏನೇನು ಮಾಡಬಹುದು ಅಂತ ಚರ್ಚೆ ಮಾಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಏಕಾಗ್ರತೆ ಹೆಸರು ಹೇಳ್ತಾ ಇದೆ. ಒಂದು ಅಗ್ರ ಅಂದ್ರೆ ತುದಿ ಅಥವಾ ಒಂದು ವಿಷಯ ಅಂತ. ಏಕಾಗ್ರ ಒಂದೇ ಒಂದು ತುದಿಯ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವುದು ಅಥವಾ ಒಂದೇ ಒಂದು ವಿಷಯದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸ್ತಕ್ಕಂಥ ನಾವು ಏಕಾಗ್ರತೆ ಅಂತ ಹೇಳ್ತೀವಿ. ಏಕಾಗ್ರತೆ ಅಂತಕ್ಕಂಥದ್ದು ಒಂದು ಯಶಸ್ಸಿನ ಕೀಲಿಕೈ ಅಂತ ಹೇಳ್ತೀವಿ ನಾವು. ಅದ್ಭುತವಾಗಿರೋ ಸಾಧನೆ ಮಾಡಿರ್ತಕ್ಕಂಥ ಯಾರನ್ನೇ ತಗೊಳ್ಳಿ ನೀವು, ಅಂತ ಒಂದು ಮಹಾನ್ ವ್ಯಕ್ತಿಗಳ ಜೀವನದಲ್ಲಿ ಈ ಒಂದು ಏಕಾಗ್ರತೆ ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಒಂದು ಮಹತ್ತರವಾಗಿರೋ ಪಾತ್ರವನ್ನು ವಹಿಸ್ತಾ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸಂಬಂಧಪಟ್ಟ ಅಂತ ಹೇಳಿದ್ದಾರೆ ನಿಮ್ಮ ಒಂದಿಷ್ಟು ಪ್ರಶ್ನೆಗಳು ಕೇಳ್ತಾ ಇರ್ತೀರಾ. ಏನದು ಸರ್, ನಮ್ಗೆ ಏಕಾಗ್ರತೆ ಅಂತ ಒಂದಿಷ್ಟು ಡೈವರ್ಟ್ ಆಗ್ತಾ ಇರುತ್ತೆ, ಓದ್ಬೇಕಾದಾಗ ನಮ್ಮ ಅಟೆನ್ಷನ್ ಡೈವರ್ಟ್ ಆಗುತ್ತೆ, ಅದು ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಡಿಮೆ ಇದೆ, ಏನೇನ್ ಮಾಡ್ಬೋದು ಅಂತಕ್ಕಂಥದ್ದು ಇವೆಲ್ಲ ಸಾಕಷ್ಟು ವಿಚಾರ ಹೇಳ್ತಾ ಇರ್ತೀವಿ ನೀವು. ಹೌದಾ? ಖಂಡಿತವಾಗಿಯೂ ನೀವು ಹೇಳ್ತಿರ್ತಕ್ಕಂಥ ವಿಚಾರ ಸತ್ಯ. ಅದೆಲ್ಲವನ್ನು ಓವರ್ಕಮ್ ಮಾಡ್ಲಿಕ್ಕೆ ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳಿದಾವೆ. ಉದಾಹರಣೆಗೆ, ರಾಮನಗರ ಜಿಲ್ಲೆಯ ಒಂದು ಮಾಗಡಿ ತಾಲೂಕಿನ ವೀರಾಪುರ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ಕೊಂಡು ಪ್ರೌಢಶಾಲೆ ಶಿಕ್ಷಕ ತುಮಕೂರಿಗೆ ಬಂದು, ಹಾಗೆ ಉನ್ನತ ಶಿಕ್ಷಣವನ್ನು ಸಹ ಅಲ್ಲಿ ಬೆಂಗಳೂರಲ್ಲಿ ಮಾಡ್ಕೊಂಡು ತಮ್ಮಲ್ಲಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಏಕಾಗ್ರತೆಯಿಂದ, ಶ್ರದ್ಧೆಯಿಂದ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳನ್ನ ನಾವು ಕಣ್ಣಾರೆ ನೋಡಿದ್ದೀವಿ. ಅವರೇ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮಿಗಳು, ತ್ರಿವಿಧ ದಾಸೋಹಿಗಳು, ನಡೆದಾಡುವ ದೇವರು. ಅವರ ಜೀವನವೇ ನಮ್ಗೆಲ್ಲರೂ ಆದರ್ಶವಾಗಿರ್ತಕ್ಕಂಥದ್ದು. ಅವ್ರಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಏಕಾಗ್ರತೆ ಸಾಕಷ್ಟು ನಿದರ್ಶನ ಆಗಿದೆ. ಎಷ್ಟೋ ಸರಿ ಪುಸ್ತಕ ಓದ್ತಾ ಇದ್ದ ನೋಡ್ತಾ ಇರ್ಬೋದು, ಪಕ್ಕದ ಎಷ್ಟೋ ಸರಿ ಯಾರೋ ಬಂದು ಮಾತಾಡಿಸಿದಾಗಲೂ ಗಮನಿಸ್ತಾ ಇರಲಿಲ್ಲ, ಅವರು ಓದ್ತಾ ಇದ್ರು. ಆಮೇಲೆ 2, 3, 4 ಸರಿ ಸ್ವಾಮಿ ಅವ್ರು ಬಂದಿದ್ದಾರೆ ಅಂತ ಕೇಳಿದಾಗ ಅವ್ರು ಯಾರು ಮಾತಾಡ್ಸಿದ್ರ ಅಂತ ನೋಡ್ತಾ ಇದ್ರು ಅವರು, ಅಲ್ವಾ? ಅಷ್ಟು ಅದ್ಭುತವಾಗಿರ್ತಕ್ಕಂಥ ಏಕಾಗ್ರತೆಯನ್ನು ಹೊಂದಿರ್ತಕ್ಕಂಥವ್ರು. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಅಂತ ಮಹಾನ್ ವ್ಯಕ್ತಿ ನಡೆದಾಡಿರ್ತಕ್ಕಂಥ ಈ ಒಂದು ನೆಲದಲ್ಲಿರ್ತಕ್ಕಂಥ ನಿಮ್ಮಂತ ವಿದ್ಯಾರ್ಥಿಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಇನ್ನಷ್ಟು ಖುಷಿಯನ್ನು ಕೊಟ್ಟಿರ್ತಕ್ಕಂಥ ವಿಚಾರ. ಕರ್ನಾಟಕ ರತ್ನ ಮತ್ತು ಪದ್ಮಭೂಷಣ ಇಂಥ ಮಹೋನ್ನತವಾಗಿರ್ತಕ್ಕಂಥ ಅತ್ಯುನ್ನತವಾದ ಗೌರವವಾಗಿರ್ತಕ್ಕಂಥ ಪ್ರಶಸ್ತಿಗಳ ಸ್ವೀಕಾರ ಮಾಡಿರ್ತಕ್ಕಂಥವ್ರು ನಮ್ಮ ಸಿದ್ಧಗಂಗಾ ಗುರುಗಳು, ಶಿವಕುಮಾರ ಸ್ವಾಮಿ ಗುರುಗಳು. ಅವರ ಒಂದು ದಿವ್ಯ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥ ನಾನು ಭಾವಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಅಂತ ಅದ್ಭುತವಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ನಾವೆಲ್ಲರೂ ಪಡಿಲಿಕ್ಕೆ ಎಲ್ಲರಿಗೂ ಅವಕಾಶಗಳಿದಾವೆ. ನೀವು ಹೇಳ್ಬೋದು ನನಗೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಸರ್, ನೀವು ಹೇಳ್ತಾ ಇರ್ತೀರಾ. ಇಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಅದ್ಭುತವಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಇದೆ ನಿಮ್ಮಲ್ಲೂ ಸಹ. ಮತ್ ಮುಂದಿನ ಪ್ರಶ್ನೆ ಏನು,
ಸರ್ ಅದು ಓದ್ಬೇಕಾದಾಗ 1-2 ಪೇಜ್ಗೆ ನಮ್ಮ ಅಟೆನ್ಷನ್ ಡೈವರ್ಟ್ ಆಗುತ್ತೆ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತಲ್ವ ಸರ್ ಅಂತ ಕೇಳ್ತಾ ಇದ್ದೀರಲ್ವಾ? ಏನಿಲ್ಲ, ಅದಕ್ಕೊಂದು ಸಣ್ಣ ಒಂದು ನಿಯಮ ಹೇಳ್ತೇನೆ ನಾನು ನಿಮ್ಗೆ. ಏನಂದ್ರೆ, ಈ ಒಂದು ವಿಚಾರ ನೋಡಿ. ಉದಾಹರಣೆಗೆ ಇಲ್ಲಿ ಯಾವ್ದೋ ಒಂದು ಪೇಪರ್ ಇದೆ ಈಗ, ಓಕೆನಾ? ಈ ಪೇಪರ್ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ಬಿಸಿಲಿಟ್ಟಿರ್ತೀನಿ. ಸುಟ್ಟೋಗುತ್ತಾ ಇದು? ಸುಡೋದಿಲ್ಲ ಇದು. ಅದೇ ಈ ಪೇಪರ್ ನಾನು ಯಾವುದೇ ರೀತಿಯ ಬೆಂಕಿ ಕಡ್ಡಿಯಿಂದ ಬೆಂಕಿಯನ್ನು ಹಚ್ಚದೇನೆ ನಾನು ಈ ಪೇಪರ್ ಸುಡ್ಬೇಕು ಅಂತ ಬಯಸ್ತೀನಿ. ಬೆಂಕಿ ಕಡ್ಡಿಯಿಂದ ಬೆಂಕಿಯನ್ನು ಹಚ್ಚದೆ ಈ ಪೇಪರ್ ಸುಡ್ಬೇಕು ಅಂತ ಬಯಸ್ತೀನಿ. ಏನ್ ಮಾಡ್ಬೋದು ನಾನಾಗ? ಎಸ್, ಎಲ್ಲ ನಿಮ್ ಶಿಕ್ಷಕರಿಗೆ ಉತ್ತರ ಕೊಡಿ ದಯವಿಟ್ಟು, ನೀವೆಲ್ಲರೂ ಪ್ರೀತಿಯ ವಿದ್ಯಾರ್ಥಿಗಳೇ. ಯಾವುದೇ ರೀತಿಯ ಬೆಂಕಿ ಕಡ್ಡಿಯನ್ನು ಬಳಸದೇನೆ ಈ ಪೇಪರ್ ಸುಡ್ಬೇಕು ನಾನು. ಏನ್ ಮಾಡ್ಬೋದಾಗಾರೆ? ಎಸ್, ಎಲ್ಲ ಶಿಕ್ಷಕ ಎಲ್ಲ ಮ್ಯೂಟ್ ಅಲ್ಲಿ ಇರುತ್ತೆ. ಬಟ್ ನಿಮ್ಮ ಶಾಲೆಯ ಶಿಕ್ಷಕರು ಇವೆಲ್ಲ ಆನ್ಸರ್ ಮಾಡಿ ಪ್ರೀತಿಯ ವಿದ್ಯಾರ್ಥಿಗಳು. ಎಸ್, ರೈಟ್ ಹೇಳ್ತಾ ಇದ್ದೀರಾ ಸರ್. ಬೂತ್ ಕನ್ನಡಿ ಇಡಬೇಕು ಸರ್ ಅಂತ ಹೇಳ್ತೀರಾ, ಹೌದಾ? ನೀವು ಹೇಳ್ತಕ್ಕಂಥ ಉತ್ತರ 100% ರೈಟ್ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಬೂತ್ ಕನ್ನಡಿ ಇಡಬೇಕು ಇದ್ರ ಮೇಲೆ ಬಿಸಿಲಲ್ಲಿ, ಹೌದಾ? ಈ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿ ಇಟ್ರು ಸಹ ಒಂದ್ ಸ್ವಲ್ಪನೂ ಸುಡದೆ ಇರ್ತಕ್ಕಂಥ ಈ ಕಾಗದ ನಾನು ಬೂತ್ ಕನ್ನಡಿ ಇಟ್ಟಂತ 2-3 ನಿಮಿಷಗಳಲ್ಲಿ ಸುಟ್ಟೋಗ್ಬಿಡುತ್ತೆ ಇದು, ಹೌದಾ? ಯಾಕಾಯ್ತು? ಹಾಗಾದ್ರೆ ಮೊದಲು ಬೆಳಕಿನ ಕಿರಣಗಳಿಗೆ ಶಕ್ತಿ ಇರ್ಲಿಲ್ವಾ? ಸುಡೋ ಶಕ್ತಿ ಇರ್ಲಿಲ್ವಾ? ಖಂಡಿತ ಇತ್ತು. ಮೊದಲು ಏನಾಯ್ತು ಅಂದ್ರೆ, ಆ ಬೆಳಕಿನ ಕಿರಣಗಳು ಎಲ್ಲ ಕಡೆ ಹರಡ್ಕೊಂಡಿದ್ರಿಂದ ಏನಾಗಿತ್ತು? ಶಕ್ತಿ ಏನಾಗಿತ್ತು? ಎಲ್ಲ ಕಡೆ ಡೈವರ್ಟ್ ಆಗಿತ್ತು, ಹೌದಾ? ನಾನು ಬೂತ್ ಕನ್ನಡಿ ಇಟ್ಟಾಗ ಏನಾಯ್ತು? ಸೂರ್ಯನ ಕಿರಣಗಳ ಭೂತ ಕನ್ನಡಿ ಮೂಲಕ ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ ಕಿರಣಗಳೆಲ್ಲ ಒಂದುಗೂಡಿ ಒಂದೇ ಕಡೆ ಈ ಕಡೆ ಸೇರ್ಕೊಂಡು ಏನಾಯ್ತು? ಈ ಪೇಪರ್ ಸುಡ್ಲಿ ಪ್ರಾರಂಭ ಮಾಡ್ತು ಕಿರಣಗಳೆಲ್ಲ. ಆಂತರ ಪೇಪರ್ ಸುಟ್ಟೋಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇ ವಿಚಾರ ನಾನು ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಿಮ್ಮಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಏಕಾಗ್ರತೆ ಶಕ್ತಿ ಇದೆ. ಆ ಶಕ್ತಿ ಏನಾಗಿದೆ? ಸಿನಿಮಾ ನೋಡ್ತಾ ಇರ್ತೀರಾ, ಡೈವರ್ಟ್ ಆಯ್ತು ಅಲ್ಲೊಂದ್ ಸ್ವಲ್ಪ. ಸೀರೆಗಳು ನೋಡ್ತಾ ಇರ್ತೀರಾ, ನಿಮ್ಮ ಶಕ್ತಿ ಅಲ್ಲೊಂದ್ ಸ್ವಲ್ಪ ಹೋಯ್ತು. ಅತಿಯಾದ ಮನರಂಜನೆಗೋಸ್ಕರ ನಿಮ್ಮ ಶಕ್ತಿನ ಬಳಸ್ತಾ ಇದ್ದೀರಾ, ಅಲ್ಲೂ ಹೋಯ್ತು ಶಕ್ತಿ. ಅದು ಅನಗತ್ಯವಾಗಿರ್ತಕ್ಕಂಥ ವಿಡಿಯೋ ನೋಡೋದ್ರ ಮೂಲಕ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಅನ್ನ ಮೊಬೈಲ್ ಅಲ್ಲಿ ಕಳೀತಾ ಇದ್ದೀರಾ, ಹೋಯ್ತು ಟೈಮ್, ನಿಮ್ಮ ಎನರ್ಜಿ ಹೋಯ್ತು. ನಿಮ್ಮ ಅದ್ಭುತವಾಗಿರ್ತಕ್ಕಂಥ ಏಕಾಗ್ರತೆ ಶಕ್ತಿಯನ್ನು ಇಷ್ಟು ಕಡೆ ಎಲ್ಲ ಹಂಚಿಕೆ ಮಾಡ್ಬಿಟ್ಟಿದ್ದೀರಾ ನೀವೆಲ್ಲ. ಈಗ ಆ ಶಕ್ತಿನ ಹಂಚಿಕೆ ಮಾಡ್ಬಿಟ್ಟಿದ್ದೀರಾ. ಆಗ ಏನಾಗ್ತಿದೆ? ಪುಸ್ತಕ ಓದ ಕೂತ್ಕೊಂಡಾಗ ನಮ್ಮ ಮೂಳೆ ಶಕ್ತಿ ಇಷ್ಟೇ, ಏಕಾಗ್ರತೆ ಶಕ್ತಿ ಅದನ್ನ ಬಳಸ್ಕೊಂತಾ ಇದ್ದೀರಾ. ನೋಡಿ, ನಿಜವಾಗ್ಲೂ ಶಕ್ತಿ ನಿಮ್ಮಲ್ಲಿ ಇಷ್ಟೊಂದು, ಆದ್ರೆ ಬಳಕೆ ಮಾಡ್ತಿರೋದು ಎಷ್ಟು ನೀವೀಗ? ಇಷ್ಟು ಅಲ್ವಾ? ಈಗ ನಾವು ಕೆಲಸ ಮಾಡೋಣ. ಇವತ್ತಿಂದ ನಮ್ಮ ಶಿಕ್ಷಕರು, ಗುರುಗಳು ಹೇಳ್ಕೊಟ್ಟ ಹಾಗೇನೆ ನಮ್ಮಲ್ಲಿರ್ತಕ್ಕಂಥ ಅದ್ಭುತವಾಗಿರೋ ಶಕ್ತಿಯನ್ನ, ಆ ಏಕಾಗ್ರತೆ ಶಕ್ತಿಯನ್ನ ಅಧ್ಯಯನಕ್ಕೋಸ್ಕರ ಬಳಸ್ತಾ ಹೋಗೋಣ ನಾವೆಲ್ಲರೂ. ಅವಾಗ ಏನಾಗುತ್ತೆ? ಇಷ್ಟು ಶಕ್ತಿಯನ್ನು ಸಹ ನಾವು ನಮ್ಮ ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ರೆ ಎಂತ ಅದ್ಭುತ ಸಾಧನೆ ಮಾಡ್ಬೋದು ನೋಡಿ. ಯೋಚನೆ ಮಾಡಿ. ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು, ಶಕುಂತಲಾ ದೇವಿಯರಾಗಿರ್ಬೋದು, ಸುನೀತಾ ವಿಲಿಯಮ್ಸ್ ಆಗಿರ್ಬೋದು, ಇಂತ ಅದ್ಭುತವಾಗಿರ್ತಕ್ಕಂಥ ಮಾನವೀಯ ಎಲ್ಲ ಜೀವನ ಚರಿತ್ರೆ ಓದಿ. ಇಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಓದ್ತಾ ಹೋದಂಗೆಲ್ಲ ಒಂದು ವಿಚಾರ ತುಂಬಾ ಸ್ಪಷ್ಟ ಆಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಏನದು? ಇವರ ಎಲ್ಲರಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಏಕಾಗ್ರತೆ ಶಕ್ತಿ ಇದೆ. ಜೇಮ್ಸ್ ಶೆಟ್ಟಿ ಟಾಟಾ ಅವರು ನಿಮ್ಮ ವಯಸ್ಸಲ್ಲಿ ಓದ್ತಾ ಕೂತಿದ್ರು, ಭೂಕಂಪ ಆಗ್ಬಿಡ್ತು, ಪ್ಲೇಟ್ ದಬ್ 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 ಅಂತ ಬಿಡ್ತಾ ಇದ್ರು ಪ್ಲೇಟ್ಗಳೆಲ್ಲ. ಅಪ್ಪ ಅಮ್ಮ ಓಡ್ ಬಂದ್ಬಿಟ್ರು, ಮರದ ಮೇಲೆ ಮನೆಯಿಂದ ಆಚೆ ಬಂದ್ಬಿಟ್ರು. ಸುತ್ತಮುತ್ತ ಎಲ್ಲ ಬೀದಿಗರೆಲ್ಲರೂ ಓಡ್ ಬಂದ್ಬಿಟ್ರು, ಬೆಲ್ಲ ಬಂದು ಬೀದಿ ನಿಂತ್ಕೊಂಡಿದ್ದಾರೆ. ಇವ್ರ ಅಪ್ಪ ಅಮ್ಮ ಅಂದ್ರು, ಹಬ್ಬ ಸದ್ಯ ಮನೆ ಈಚೆ ಬಂದ್ವಿ ಅಂತ. ಆಗ ಅವ್ರ ತಂದೆ ಕೇಳ್ತಾರೆ, ಎಲ್ಲಿ ಮಗ ಕಾಣ್ತಾ ಇಲ್ವಲ್ಲ ಅಂತ. ಆಗ ತಾಯಿ ಹೇಳ್ತಾರೆ, ರೀ ಹೊರಡೆ ಇರ್ಬೇಕು ನೋಡ್ರಿ ಅಂತ. ಹಿಂಗ್ ನೋಡ್ತಾರೆ, ಎಲ್ಲೂ ಕಾಣೋದಿಲ್ಲ. ಆಮೇಲೆ ಸಾಕಿಸ್ಕೊಂತಾರೆ, ರೀ ಒಳಗೆ ಓದ್ತಾ ಕೂತಿದ್ದ ಕಣ್ರಿ ಕೋಣೆ ಒಳಗೆ ಅಂತ. ಆಗ ಅವರಪ್ಪ ಹೋಗ್ತಾರೆ, ಏನ್ ಪ್ಲೇಟ್ ಎಲ್ಲ ದಬ್ ದಬ್ ಅಂತ ಬೀಳ್ತಾ ಇದ್ದಾವೆ. ಜೇಮ್ಸ್ ಶೆಟ್ಟಿ ಟಾಟಾ ಓದ್ತಾ ಕೂತಿದ್ದಾರೆ ಬುಕ್ ಅನ್ನ, ಎಲ್ಲ ಬೀಳ್ತಿ, ಸುತ್ತಮುತ್ತ ಬೀಳ್ತಿದಾವೆ, ಎಲ್ಲ ಕಬೋರ್ಡ್ ಇಂದ ಬುಕ್ಸ್ ಗಿಕ್ಸ್ ಎಲ್ಲ ಬೀಳ್ತಿದ್ದ, ಅಡಿಗೆ ಪ್ಲೇಟ್ ದಬ್ ಬೀಳ್ತಿದ್ದ, ಪಾತ್ರೆಗಳು ಬೀಳ್ತಾ ಇದಾವೆ. ಅವ್ರ ಯಾವ ಲಕ್ಷಣ ಇಲ್ಲ, ಪುಸ್ತಕ ಹಿಂಗೆ ಓದ್ತಾ ಇದಾರೆ. ಆಗ ಅವರಪ್ಪ ಕೈ ದರ 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 ಅಂತ ಹೇಳ್ಕೊಂಡ್ ಬರ್ತಾರೆ ಈಚೆಗೆ. ಅವ್ರು ಹೇಳ್ತಾರೆ, ಅಪ್ಪ ಓದ್ತಾ ಇದ್ ಸುಮ್ಮನಿರಪ್ಪ, ಡಿಸ್ಟರ್ಬ್ ಮಾಡ್ಬೇಡ ಅಂತ ಅಂತಾರೆ ಅವ್ರಪ್ಪಗೆ. ಅಯ್ಯೋ ಮಗನೇ, ಭೂಕಂಪ ಆಗೆಲ್ಲ ಮನೆ ಕುಸ್ದೋಗ್ತೈತೆ, ಇಲ್ಲೆಲ್ಲ ದಬ್ ದಬ್ ಅಂತ ಬೀಳ್ತಿದಾವೆ, ಮನೆ ಕುಸ್ದೋಗುತ್ತೆ, ಬಾರ ಮಾರ ಅಂತ ಹೇಳ್ಕೊಂಡ್ ಬರ್ತಾರೆ ತಂದೆಯವ್ರ. ನೋಡಿ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಏಕಾಗ್ರತೆ ಇದ್ದಿದ್ದಕ್ಕೆ ನಮ್ಮ ಜೇಮ್ಸ್ ಶೆಟ್ಟಿ ಟಾಟಾ ಅವರು ಅಷ್ಟು ಅದ್ಭುತವಾದ ಸಾಧನೆ ಮಾಡುವ ಪ್ರೀತಿಯ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈಗ ಒಂದು ವಿಚಾರ ಗೊತ್ತಾಯ್ತು, ಏಕಾಗ್ರತೆ ಅಂದ್ರೆ ಏನಂತ ಗೊತ್ತಾಯ್ತು, ಏಕಾಗ್ರತೆ ಮಹತ್ವ ಗೊತ್ತಾಯ್ತು ನಮ್ಗೆಲ್ಲ. ಈಗ ಏಕಾಗ್ರತೆ ಡೈವರ್ಟ್ ಆಗ್ಲಿಕ್ಕೆ ಏನೇನು ಕಾರಣಗಳಿದಾವೆ ಅಂತಕ್ಕಂಥದ್ದು ಗೊತ್ತಾಯ್ತು. ಇನ್ನೊಂದು ವಿಚಾರ ಸ್ಪಷ್ಟಪಡಿಸ್ತೇನೆ ವಿದ್ಯಾರ್ಥಿಗಳೇ, ನಮ್ಮ ಮುಂದೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಗುರಿ ಇಲ್ಲದೆ ಹೋದ್ರೆ, ಒಂದು ಬಲವಾಗಿರ್ತಕ್ಕಂಥ ಗುರಿ ಇಲ್ಲದೆ ಹೋದ್ರೆ, ಬಲವಾಗಿರ್ತಕ್ಕಂಥ ದೃಢ ಸಂಕಲ್ಪ ಇಲ್ಲದೆ ಹೋದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಕಾನ್ಸಂಟ್ರೇಷನ್ ಆ ಲೆವೆಲ್ ಬರಕ್ಕೂ ಆಗೋದಿಲ್ಲ. ಸೊ ನಮ್ಮಲ್ಲಿ ದೃಢ ಸಂಕಲ್ಪ ಇದ್ರೆ ಕಾನ್ಸಂಟ್ರೇಷನ್ ಆಟೋಮೆಟಿಕ್ ಬರುತ್ತೆ. ಉದಾಹರಣೆ ನೋಡ್ತಾ ಇರಿ, ಈಗ ನೋಡಿ, ಒಬ್ಬ ಇವರು ಯಾರು ನಮ್ಮ ಕಾರ್ಪೆಂಟ್ರು ಏನಾದ್ರು ಮರ ಕಟ್ಟಿರ್ತಾರೆ, ಮೊಳೆ ಹೊಡಿತಾ ಇರ್ತಾರೆ. ಅದ್ರ ಕಾನ್ಸಂಟ್ರೇಷನ್ ಏನಾಗುತ್ತೆ ಹೇಳಿ?
ಕೈ ಬೆರಳು ಜಜ್ಕೊಂಡು ಹೋಗ್ಬಿಡುತ್ತಲ್ವಾ, ಮತ್ತೆ ಹೆಂಗ್ ಬಂತು? ಅವ್ರ ವೃತ್ತಿಯರನ್ನು ಮಾಡ್ಕೊಡ್ತು. ಅವಮನೆಯವ್ರು ಏನ್ ಕಂಡ್ರು, ನಾವು ಜಾಗ್ರತೆ ಮಳೆ ಹೊಡಿಬೇಕಪ್ಪ, ಇಲ್ದಿದ್ರೆ ನಮ್ ಕೈಗೆ ಏಟ್ ಬೀಳುತ್ತೆ ಅಂತ ಹೆಚ್ಚು ಜಾಗ್ರತೆ ಆಗಿದ್ರು, ಅಲರ್ಟ್ ಆಗಿದ್ರು. ಕಣ್ಮುಂದೆ ಗುರಿ ಇದೇನು, ಈ ಮಳೆಯನ್ನ ಸ್ಪಷ್ಟವಾಗಿ ಹೊಡಿಬೇಕು ಅನ್ನೋ ಗುರಿ ಇದೆ. ಆ ಗುರಿಯಿಂದ ಏನಾಯ್ತು, ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಯ್ತು. ಅಕ್ಕ ಸಾಲಿಗೆ ನೋಡಿ, ತೂಕ ಮಾಡ್ತಿರ್ತಾರೆ ಚಿನ್ನವನ್ನ, ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ಬಿಡ ಬಿಟ್ಬಿಡ್ತಾರೆ ಅವರು. ಡೈವರ್ಟ್ ಆದ್ರೆ 1-2 ಗ್ರಾಮ್ ವ್ಯತ್ಯಾಸ ಆಗ್ಬಿಡುತ್ತೆ ತೂಕದಲ್ಲಿ. 1-2 ಗ್ರಾಮ್ ವ್ಯತ್ಯಾಸ ಆದ್ರೂ ಕೂಡ 10,000 ರೂಪಾಯಿ ಲಾಸ್ ಅವ್ರಿಗೆ. ಬರೇ 1-2 ಗ್ರಾಮ್ ತೂಕ ವ್ಯತ್ಯಾಸ ಆದ್ರೂ ಕೂಡ 5-10,000 ರೂಪಾಯಿ ಲಾಸ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಸರಿ ತೂಗ್ಬೇಕಪ್ಪ ಅಂತ ಅಲರ್ಟ್ ಆಗಿರ್ತಾರೆ ಅವರಿಗೆ. ಯಾಕೆ? ನಾನು ಒಂದು ವೇಳೆ ಏನಾದ್ರು ಸ್ವಲ್ಪ ನಾನು ಜಾಗ್ರತೆ ಇಲ್ಲದೆ ಹೋದ್ರೆ ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ ಪರಿಜ್ಞಾನ ಇದೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರಿಗೂ ಸಹ ಕಣ್ಮುಂದೆ ಗುರಿ ಸ್ಪಷ್ಟ ಇರೋದ್ರಿಂದ ಕಾನ್ಸಂಟ್ರೇಷನ್ ಲೆವೆಲ್ ತುಂಬಾ ಜಾಸ್ತಿ ಇದೆ. ನಮಗೊಂದು ಗುರಿ ಬೇಕಲ್ವಾ, ನಾನು ಚೆನ್ನಾಗಿ ಕಲಿಬೇಕು, ನಾನು ಕಲಿತು ಈ ಸಮಾಜದಲ್ಲಿ ಒಳ್ಳೆ ನಾಗರಿಕನಾಗ್ಬೇಕು, ನನ್ನ ತಂದೆ ತಾಯಿಯ ಋಣವನ್ನು ತೀರಿಸ್ಬೇಕು. ನಾನು ಈ ಶಾಲೆಯಲ್ಲಿ ವಿದ್ಯೆಯನ್ನು ಕೊಟ್ಟಿದೆ, ಈ ಗುರುಗಳ ವಿದ್ಯೆನ ಕಲಿಸ್ಕೊಟ್ಟಿದ್ದಾರೆ, ಇವರೆಲ್ಲರ ಋಣವನ್ನು ತೀರಿಸ್ಬೇಕು. ನನ್ನ ಊರು ನನಗೆ ಸಾಕಷ್ಟು ಕೊಟ್ಟಿದೆ, ಎಲ್ಲ ಋಣ ತೀರಿಸ್ಬೇಕು ಅಂತಕ್ಕಂಥ ಒಂದು ದೊಡ್ಡ ಗುರಿ ನಮ್ ಕಣ್ಮುಂದೆ ಇರಬೇಕಲ್ವಾ ಪ್ರೀತಿಯ ವಿದ್ಯಾರ್ಥಿಗಳೇ. ಆ ಗುರಿ ಕಣ್ಮುಂದೆ ಸ್ಪಷ್ಟವಾಗಿದ್ದಷ್ಟು ನಾನು ಮಾಡುವಂತ ಕೆಲಸದಲ್ಲಿ ಏಕಾಗ್ರತೆ ಪೀಕ್ಸ್ ಹೊರಟೋಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮೊದಲನೇದು ಕಾನ್ಸಂಟ್ರೇಷನ್ಗೆ ಫಸ್ಟ್ ಟೆಕ್ನಿಕ್ ಏನಂದ್ರೆ, ಒಂದು ದೃಢ ಸಂಕಲ್ಪ ಇರಬೇಕು, ಒಂದು ಸ್ಪಷ್ಟವಾದ ಗುರಿ ಇರಬೇಕು, ಅದರೆಡೆಗೆ ನಾವು ನಡೀತಾ ಇರಬೇಕು. ಅವಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಇಲ್ಲ ನಾನು ಈ ಕಾನ್ಸಂಟ್ರೇಷನ್ ಇಷ್ಟು ಶಕ್ತಿ ಇದ್ರೆ ಇದು ಸಾಲದು, ಇನ್ನೂ ಹೆಚ್ಚು ಮಾಡ್ಕೊಳ್ಬೇಕು ಅಂತ ನನ್ನ ಮನಸ್ಸೇ ನಿರ್ಧಾರ ಮಾಡಿ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತದೆ. ನನ್ನ ಸಣ್ಣ ಗುರಿ ಇಟ್ಕೊಂಡ್ರೆ ಸಾಗ್ಬಿಡೋ ಇದು ಅಂತ ಅನ್ನತ್ತೆ. ಒಂದು ಎಕ್ಸಾಂಪಲ್ ಹೇಳ್ಬಿಡ್ಲೆ ನಾನು ನಿಮ್ಗೆ. ಈ ಉದಾಹರಣೆಗೆ, ತುಮಕೂರಿಂದ ಶಿರಾಗ್ ಹೋಗ್ತೀರಾ, ಓಕೆನಾ? ತುಮಕೂರಿಂದ ಶಿರಾಗೆ ನಾನ್ ನಿಮಗೆ ಹೆಚ್ಚು ಕಡಿಮೆ ಒಂದ್ 5 ಗಂಟೆ ಟೈಮ್ ಕೊಡ್ತೀನಿ, ಒಂದ್ 5 ಗಂಟೆ ಹೋಗ್ರಪ್ಪ ಅಂತ. ನೀವೇನ್ ಮಾಡ್ತೀರಾ? 5 ಗಂಟೆ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ನಿಧಾನ ಹಾಡ್ಯಾಡ್ಕಂತ ನಿಧಾನ ಹೋಗ್ತೀರಾ, ಹೌದಾ? ಅದೇನ ಹಾಡ್ಯಾಡ್ಕೊಂಡು ನಿಧಾನ ನೋಡ್ತೀರಾ, ಅಕ್ಕಪಕ್ಕದ ಹಸು ಮೇಯ್ತಾ ಇರ್ತವೆ ನೋಡ್ತೀರಾ, ಯಾವ್ದೋ ಕಾಫಿ ಅಂಗಡಿ ಕುಡಿಯುತ್ತೆ, ಕಾಫಿ ಟೀ ಎಲ್ಲ ಕೂಡ ಆರಾಮಾಗಿ ಕುಡ್ಕಾಡ್ತೀರಾ, ಹೋಗ್ಬಿಟ್ಟು ನಿಧಾನ ಯಾರು ಸಿಗ್ತಾರೆ ಮಾತಾಡ್ಕಂತ ನಿಂತ್ಕೊಂತೀರಾ. ಮತ್ತೆ ಫೋನ್ ಬರುತ್ತೆ, ಏನೋ ಊಟ, ಆಯ್ತು ಕಣೋ ಮೊನ್ನೆ ನಮ್ ಜಮೀನಿಗೆ ಹೋಯ್ತು, ಆರಾಮ ಮಾತಾಡ್ತಿರ್ತೀರ, ಹೌದಾ? ಈಗ ನಾನ್ ನಿಮ್ಗೆ ತುಮಕೂರಿಂದ ಶಿರಾದೊಳಗೆ ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ, ನೀವು ಹೋಗಿ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದ್ರೆ ನಿಮ್ ಲೈಫ್ ಚೇಂಜ್ ಆಗ್ಬಿಡುತ್ತೆ ಅಂತ ಹೇಳ್ತೀವಿ ನಾವು. ಆದ್ರೆ ನಾನು ನಿಮ್ಗೆ ಟೈಮ್ ಕೊಡೋದು ಬರೀ 1 ಗಂಟೆ ಕೊಡ್ತೀನಿ ಟೈಮ್. ಇವಾಗ ಏನ್ ಮಾಡ್ತೀರಾ ಹೇಳಿ? ಬೈಕ್ ತಗೊಳ್ತೀರಾ, ಆ ಕಡೆ ಈ ಕಡೆ ಹಸು ಮೇಯ್ತಾ ಇದಾವೆ, ದನ ಮೇಯ್ತಾ ನೋಡ್ತೀರಾ ನೀವು ಯಾರಾದ್ರು? ಇಲ್ಲ, ಕಣ್ಮುಂದೆ ಗುರಿ ತುಂಬಾ ಸ್ಪಷ್ಟವಾಗಿದೆ, 1 ಗಂಟೆ ರೀಚ್ ಆಗ್ಬೇಕಲ್ಲ ನೀವು ಈಗ ಹೋಗಿ, ಹೌದಾ? ಏನ್ ಮಾಡ್ತೀರಾ? ರೋಡ್ ಅಲ್ಲಿ ನೋಡ್ತಾ ಹೋಗ್ತೀರಾ, ನೇರವಾಗಿ ನಿಮ್ಮ ಗುರಿಡೆಗೆ ಸಾಕ್ತಾ ಇರ್ತೀರಾ. ಯಾರ ಅಕ್ಕಪಕ್ಕದಲ್ಲಿ ಏನು ಹಾಗೆ ಅಂದ್ರೆ ಏನು ಮಾತಾಡೋದಿಲ್ಲ, ಯಾಕೆ ಗುರಿ ಕಡೆ ಹೋಗ್ತಾ ಇರ್ತೀರಲ್ವಾ? ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಗುರಿ ತುಂಬಾ ಸದೃಢವಾಗಿ ಇಟ್ಕೊಳ್ಳಿ, ಉನ್ನತ ಮಟ್ಟದ ಗುರಿ ಇಟ್ಕೊಳ್ಳಿ, ಅದ್ಭುತವಾಗಿ ಕಾನ್ಸಂಟ್ರೇಟ್ ಜಾಸ್ತಿ ಆಗುತ್ತೆ. ಇದು ಫಸ್ಟ್ ಟೆಕ್ನಿಕ್. ಇದು ಎರಡದಾಗಿ ಅಡಿಷನಲ್ ಟೆಕ್ನಿಕ್ ಹೇಳ್ತಾನೆ. ಈಗ ಒಂದು ಕಾನ್ಸಂಟ್ರೇಷನ್ ಮ್ಯಾಪ್ ತೋರಿಸ್ತೀನಿ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಕಾನ್ಸಂಟ್ರೇಷನ್ ಮ್ಯಾಪ್ ಅನ್ನ ದಯವಿಟ್ಟು ಪ್ರತಿದಿನ ಬಳಸಿ, ತುಂಬಾ ಅನುಕೂಲ ಆಗುತ್ತೆ ನಿಮಗೆ. ನೋಡಿ, ಗುರಿ ಅಂತಕ್ಕಂಥದ್ದು ಹೇಗೆ ಸ್ಪಷ್ಟವಾಗಿರ್ಬೇಕು ಒಂದು ನಿದರ್ಶನ ಹೇಳ್ತೇನೆ. ನಾನು ಸ್ಕ್ರೀನ್ ಕಾಣ್ತಾ ಇದ್ದೇನೆ ನಿಮ್ಮೆಲ್ರಿಗೂ ಈಗ ಅಲ್ವಾ? ನಾನು ಸ್ಕ್ರೀನ್ ಅಲ್ಲಿ ಕರ್ನಾಟಕ ಮ್ಯಾಪ್ ಅನ್ನು ಹಾಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಉದ್ದೇಶ, ನಮ್ಮ ಕರ್ನಾಟಕ ಇರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯಲ್ಲಿರುವ ನಮ್ಮಲ್ಲಿ ಬೀದರಿಂದ ಚಾಮರಾಜನಗರ ಎಲ್ಲ ಜಿಲ್ಲೆಗಳಿದಾವಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಸ್ಟಡಿ ಸ್ಕಿಲ್ಸ್ ಅನ್ನ ತಿಳ್ಕೊಂಡಿರ್ಬೇಕು. ಸ್ಟಡಿ ಸ್ಕಿಲ್ಸ್ ಅನ್ನ ತಿಳ್ಕೊಂಡು ಬಹಳ ಆನಂದದಿಂದ ಅಧ್ಯಯನ ಮಾಡಬೇಕು, ಎಂಜಾಯ್ ಮಾಡ್ತಾ ಸ್ಟಡಿ ಮಾಡಬೇಕು. ಆ ಸ್ಟಡೀಸ್ ಅಂತಕ್ಕಂಥದ್ರಲ್ಲಿರ್ತಕ್ಕಂಥ ಆನಂದವನ್ನು ಅನುಭವಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು 15 ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ ಪ್ರೀತಿಯ ವಿದ್ಯಾರ್ಥಿಗಳೇ. ಈಗ ನನ್ನ ಉದ್ದೇಶ ಇಷ್ಟು ಜಿಲ್ಲೆ ಕವರ್ ಮಾಡ್ಬೇಕು ಅಂತ. ಈಗ ಹೆಚ್ಚು ಕಡೆ 22 ಜಿಲ್ಲೆಗಳು ಕವರ್ ಆಗಿದೆ ಕರ್ನಾಟಕದಲ್ಲಿ. ಇನ್ನು ಉಳಿದಿರ್ತಕ್ಕಂಥ ಕೂಡ ಕವರ್ ಮಾಡ್ಬೇಕಂತ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಸ್ಕ್ರೀನ್ ನೋಡ್ತಾ ಇರ್ತೀನಿ ನಾನು. ಇನ್ನು ಎಷ್ಟು ಜಿಲ್ಲೆಗಳಲ್ಲಿ ಇದಾವೆ ಕಾರ್ಯಕ್ರಮ ಮಾಡ್ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಸೊ ನನ್ನ ಗುರಿ ತುಂಬಾ ಸ್ಪಷ್ಟವಾಗಿದೆ. ಏನ್ ಮಾಡ್ಬೋದು ಇರ್ತಾನೆ, ನಾನು ಸಮಯ ಸದುಪಯೋಗ ಪಡಿಸ್ಕೊಳ್ತಾ ಇರ್ತೀನಿ. ಎಸ್, ಅಬ್ಸರ್ವ್ ಮಾಡಿರಲ್ಲಿ ಪ್ರೀತಿ ವಿದ್ಯಾರ್ಥಿಗಳೇ, ಇದು ಕಾನ್ಸಂಟ್ರೇಷನ್ ಮ್ಯಾಪ್ ಅಂತ ಹೇಳ್ತೀನಿ ನಾವು. ಇದನ್ನ ನೋಡಿ, ಕಾಣ್ತಾ ಇದ್ದಾರೆ ಕಾನ್ಸಂಟ್ರೇಷನ್ ಮ್ಯಾಪ್ ಅಂತ. ಎಸ್, ಈಗ ನೋಡಿ, ಈಗ ಒಂದು ವೃತ್ತ ಇದೆ, ಒಳಗೆಲ್ಲ ತ್ರಿಭುಜಗಳೆಲ್ಲ ಇದಾವೆ, ಸೆಂಟ್ರಲ್ ಚುಕ್ಕಿ ಕಾಣ್ತಾ ಇದೆ ಅಲ್ವಾ? ಓಕೆ, ನಾನ್ ನಿಮ್ಗೆ ಈಗ 1 2 3 ಸ್ಟಾರ್ಟ್ ಅಂತ ಹೇಳ್ತೇನೆ. ಸೆಂಟ್ರಲ್ ಈ ಚುಕ್ಕಿ ಕಾಣ್ತಾ ಇದೆಯಲ್ಲ, ಆ ಚುಕ್ಕಿಯನ್ನೇ ನೋಡ್ತಾ ಇರಬೇಕು ಪ್ರೀತಿಯ ವಿದ್ಯಾರ್ಥಿಗಳ ನೀವೆಲ್ಲರೂ. ನಾನು ನಿಮ್ಗೆ 1-2 ನಿಮಿಷ ಟೈಮ್ ಕೊಡ್ತೀನಿ. ಕಣ್ಣು ರೆಪ್ಪೆ ಮಿಡಿಗಿಸ್ಬಾರ್ದು, ಹಾಗೆ ನೋಡ್ತಾ ಇರಬೇಕು. ಕಣ್ಣ ಸ್ವಲ್ಪ ನೀರ್ ಬರ್ಬೋದು ನಿಮಗೆ. ನೀರ್ ಬಂದ್ರೆ ಏನಿಲ್ಲ, ಸ್ವಲ್ಪ ಕಣ್ಣು ಮುಚ್ಕೊಳ್ಳಿ ಒಂದು 5 ಸೆಕೆಂಡು, ಮತ್ತೆ ಕಣ್ಣನ್ನು ಓಪನ್ ಮಾಡಿ, ಮತ್ತೆ ಸೆಂಟ್ರಲ್ ಚುಕ್ಕಿನೇ ನೋಡ್ತಾ ಇರಿ.
ಈ ತರ ಒಂದು 2 ನಿಮಿಷಗಳ ಕಾಲ ಮಾಡ್ಬೇಕಾಗುತ್ತೆ. ಈ ಚಟುವಟಿಕೆ ಪ್ರಾಕ್ಟಿಕಲ್ ಮಾಡಿಸ್ತೀನಿ ನಾನು ನಿಮಗೆ. ಸೊ ಪ್ಲೀಸ್ ಎಲ್ಲ ದಯವಿಟ್ಟು ಸರಿಯಾಗಿ ಕೂತ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳು ಎಲ್ಲರೀಗ. ಬೆನ್ನು ನೇರ ಇರಲಿ. ಓಕೆ, ನಿಮ್ಮ ಈಗ ದೃಷ್ಟಿ ರೆಡಿ ಇರ್ಬೇಕೀಗ. ನಾನು 1 2 3 ಸ್ಟಾರ್ಟ್ ಅಂತ ಹೇಳ್ತೇನೆ. ಆ ಸೆಂಟರ್ ಪಾಯಿಂಟ್ ಮೇಲೆ ಫೋಕಸ್ ಮಾಡಬೇಕು. ರೆಡಿ? 1 2 3 ಸ್ಟಾರ್ಟ್. ಎಸ್, ಆ ಸೆಂಟರ್ ಪಾಯಿಂಟ್ ಹಾಗೆ ಅಬ್ಸರ್ವ್ ಮಾಡ್ತಾರೆ. ವೆರಿ ಗುಡ್. ತುಂಬಾ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ. ಸ್ಟಾಪ್ ಮಾಡಿ. ಎಸ್, ಪ್ರೀತಿ ವಿದ್ಯಾರ್ಥಿಗಳೇ, ನೀವೀಗ ನೋಡ್ತಾ ಹೋದ್ರಿ. ಸೊ ಅಲ್ಲಿ ಕಾನ್ಸಂಟ್ರೇಷನ್ ಮ್ಯಾಪ್ ಅಂತ ನೋಡಿದ್ರಲ್ವಾ? ಸೊ ಕಾನ್ಸಂಟ್ರೇಷನ್ ಸೆಂಟರ್ ಪಾಯಿಂಟ್ ನ ಅಬ್ಸರ್ವ್ ಮಾಡಿದ್ರಲ್ವಾ? ಈಗ ಪಾಯಿಂಟ್ ನ ಅಬ್ಸರ್ವ್ ಮಾಡ್ತಾ ಹೋದಷ್ಟು ಏನಾಗುತ್ತೆ, ನಮ್ಮಲ್ಲಿ ಪ್ರತಿದಿನ ಏನ್ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ನೀವೀಗ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ಈಗ ನೀವೇನ್ ಹೇಳಿದ್ರಿ ಸರ್ ಕಾರ್ಯಕ್ರಮದಲ್ಲಿ ಕಾನ್ಸಂಟ್ರೇಷನ್ ಮ್ಯಾಪ್ ತೋರಿಸ್ಬಿಡ್ರಿ ಸರ್, ನಾವು ಸೆಂಟರ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದ್ವಿ. ಕಾರ್ಯಕ್ರಮ ಮುಗ್ದಾದ್ಮೇಲೆ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ ಅಂತ ಹೇಳ್ತಾ ಇದ್ದೀರಾ. ಹೇಗೆ ಸರ್ ಪ್ರಾಕ್ಟೀಸ್ ಮಾಡ್ಬೋದು ಅಂತಕ್ಕಂಥ ಒಂದು ಒಳ್ಳೆ ಪ್ರಶ್ನೆ ನಿಮ್ಮ ಸರ್ ಮೂಡಿರುತ್ತೆ ಈಗ, ಅಲ್ವಾ? ಸೊ ಪ್ರೀತಿ ವಿದ್ಯಾರ್ಥಿಗಳು ನೀವೇನ್ ಮಾಡ್ಬೇಕೀಗ ಅಂದ್ರೆ, ಈ ಕಾರ್ಯಕ್ರಮ ಮುಗ್ದಾದ್ಮೇಲೆ ನಾನು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥವ್ರಿಗೆ ಅವ್ರಿಗೆಲ್ಲ ಏನ್ ಮಾಡ್ತಾರೆ, ಕಾನ್ಸಂಟ್ರೇಷನ್ ಮ್ಯಾಪ್ ಅನ್ನ ಕಳಿಸ್ಕೊಡ್ತೇನೆ. ಸೊ ಅವ್ರು ಏನ್ ಮಾಡ್ತಾರೆ, ಅಲ್ಲಿಂದ HM ಗ್ರೂಪ್ ಗಳು ಶೇರ್ ಮಾಡ್ತಾರೆ. HM ಗಳಲ್ಲಿ ಇರ್ತಕ್ಕಂಥವ್ರು ತಮ್ಮ ಅಸಿಸ್ಟೆಂಟ್ ಟೀಚರ್ಸ್ ಗಳಿಗೆ ಅಥವಾ ನೇರವಾಗಿ ನಿಮ್ಗೆ ಶೇರ್ ಮಾಡ್ತಾರೆ ಆ ಕಾನ್ಸಂಟ್ರೇಷನ್ ಮ್ಯಾಪ್ ಅನ್ನ. ನೀವೇನ್ ಮಾಡ್ಬೇಕು ಅಂದ್ರೆ ಕಲರ್ ಪ್ರಿಂಟ್ಔಟ್ ತೆಗೆಸ್ಕೊಳ್ಳಿ. ಅದನ್ನ ದಯವಿಟ್ಟು ಕಲರ್ ಪ್ರಿಂಟ್ಔಟ್ ತೆಗೆಸ್ಕೊಂಡು ನೀವು ಓದುವಂತ ರೂಮ್ ಅಲ್ಲಿ ಏನ್ ಮಾಡಿ ಅಂದ್ರೆ ಅದನ್ನ ಪೇಸ್ಟ್ ಮಾಡಿ ಪ್ರತಿದಿನ ಏನ್ ಮಾಡ್ಬೇಕು ಅಂದ್ರೆ ಅದನ್ನ 2 ನಿಮಿಷ ಹೀಗೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು ನೀವು ಅದನ್ನ. ಓಕೆನಾ? ಹೀಗೆ ಅಬ್ಸರ್ವ್ ಮಾಡಿ ಈಗೇನ್ ಪ್ರಾಕ್ಟೀಸ್ ಮಾಡ್ರೆ ಇದೇ ಟೆಕ್ನಿಕ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮಾಡ್ಬೋದಾ? ಎಸ್, ಈ ಕಾನ್ಸಂಟ್ರೇಷನ್ ಟೆಕ್ನಿಕ್ ಹೇಗೆ ಅನಿಸ್ತು ಪ್ರೀತಿಯ ವಿದ್ಯಾರ್ಥಿಗಳಿಗೆ? ಚಾಟ್ ಬಾಕ್ಸ್ ಅಂತ ರಿಪ್ಲೈ ಮಾಡಿ ದಯವಿಟ್ಟು ನನಗೆ. ಈ ಕಾನ್ಸಂಟ್ರೇಷನ್ ಮ್ಯಾಪ್ ಹೇಗೆ ಅನಿಸ್ತು ಆಕ್ಟಿವಿಟಿ ನಿಮ್ಗೆ ಇದು? ಇಲ್ಲ, ಚಾಟ್ ಬಾಕ್ಸ್ ರಿಪ್ಲೈ ಮಾಡಿ ನನಗೆ. ಪ್ರೀತಿ ಕಾನ್ಸಂಟ್ರೇಷನ್ ಮ್ಯಾಪ್ ಅನ್ನ ನಾವೀಗ ನೋಡ್ತಾ ಹೋದ್ವಿ. ಈಗ ಮುಂದಿನ ವಿಚಾರಕ್ಕೆ ಬರೋಣ. ಈಗ ನಾವು ಈಗ ಸೆಂಡ್ ಮಾಡ್ತೇನೆ ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೇನೆ, ಅವರಲ್ಲಿ ನಿಮ್ಗೆ ಆಮೇಲೆ ಸೆಂಡ್ ಮಾಡ್ತಾರೆ ಪ್ರೋಗ್ರಾಮ್ ಮುಗ್ದಾದ್ಮೇಲೆ. ದಯವಿಟ್ಟು ರೆಗ್ಯುಲರ್ ಬರ್ಸಿ, ಕಲರ್ ಪ್ರಿಂಟ್ ಔಟ್ ತಗೊಳ್ಳಿ. ಈಗ ಮುಂದಿನ ವಿಚಾರ, ನಮ್ಮ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮೆಮೊರಿ ಟೆಕ್ನಿಕ್ಸ್. ತುಂಬಾ ಜನ ವಿದ್ಯಾರ್ಥಿಗಳು ಹೇಳೋದು, ಸರ್ ನಾನು ತುಂಬಾ ಚೆನ್ನಾಗಿ ಓದ್ತೀನಿ ಸರ್, ಆದ್ರೆ ಕ್ಲಾಸ್ ಅಲ್ಲಿ ಟೆಸ್ಟ್ ಕೊಟ್ಟಾಗ ನಾನು ಮರ್ತೋಗ್ಬಿಡ್ತೀನಿ ಸರ್. ನಾನು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಸರ್, ಎಕ್ಸಾಮ್ ಆಗಿ ಹೋದಾಗ ಮರ್ತೇ ಹೋಗ್ಬಿಡುತ್ತೆ ಸರ್. ಇದು ಹೋಗೋವರೆಗೂ ಚೆನ್ನಾಗಿರುತ್ತೆ ಸರ್, ಎಲ್ಲ ನಡ್ಕ ಬಂದ್ಬಿಡುತ್ತೆ ಸರ್, ಹಾಗೆಲ್ಲ ಮರ್ತಂಗ್ ಆಗ್ಬಿಡುತ್ತೆ ಸರ್ ಅಂತ. ಸೊ ಇದಕ್ಕೆಲ್ಲ ಕಾರಣ ಏನಾಗಾರೆ, ಟೀಚರ್ಸ್ ಪಾಠ ಮಾಡಿದ ತಕ್ಷಣ ಆ ಪ್ರಶ್ನೆಗಳು ಚೆನ್ನಾಗಿ ಉತ್ತರ ಕೊಡ್ತೀರಾ. ಅದೇ ನಾವು ಒಂದು 2-3 ಡೇಸ್ ಬಿಟ್ಕೊಂಡು, 1 ವಾರ ಬಿಟ್ಕೊಂಡು, ಬೇಡ 1 ಮಂತ್ ಬಿಟ್ಕೊಂಡು ಒಂದು ಟೆಸ್ಟ್ ಅನ್ನ ಮಾಡಿದ್ರೆ ನಿಮ್ಗೆ ಅಥವಾ ಕ್ವಶನ್ಸ್ ಗಳನ್ನ ಕೇಳಿದ್ರೆ ತುಂಬಾ ವಿಚಾರ ಮರ್ತೋಗ್ಬಿಟ್ಟಿರುತ್ತೆ ಅದ್ರಲ್ಲಿ. ಯಾಕೆ ಹೀಗೆ ಆಗಾರೆ, ಕಾರಣ ಏನಾಗಾರೆ ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಇದಕ್ಕೆ ನಾನು ನಿಮ್ಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಕೊಡ್ತೀನಿ. ಈಗ ಅಬ್ಸರ್ವ್ ಮಾಡಿ ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ತುಂಬಾ ಜನ ಇನ್ನೊಂದು ವಿಚಾರ ಕೇಳ್ಬೋದು, ಓಕೆ ಕಾನ್ಸಂಟ್ರೇಷನ್ ಮ್ಯಾಪ್ ಏನೋ ಡೌನ್ ಕೇಳಿದ್ರೆ ಸರಿ, ಇಲ್ಲಿ ಏನಾದ್ರು ದಾರಿಗಳಿದಾವ ಸರ್ ಇದನ್ನ ಫಾಲೋ ಮಾಡ್ಲಿಕ್ಕೆ ಅಂತ ಕೇಳಿದ್ರೆ ನಿಮ್ಮ ಟೆಕ್ನಿಕ್ ಅನ್ನು ಹೇಳ್ತೀನಿ ನಾನು ನಿಮ್ಗೀಗ. ಏನ್ ಗೊತ್ತಾ, ದಯವಿಟ್ಟು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ ಪ್ರತಿದಿನ. ಇದು ಇಂಪಾರ್ಟೆಂಟ್ ಟೆಕ್ನಿಕ್. ನಾನು 20 ವರ್ಷಗಳಿಂದ ನಾನು ಸಹ ಮೆಡಿಟೇಷನ್ ಮಾಡ್ತಾ ಇದ್ದೇನೆ. ಮತ್ತು ನನಗೆ ಗೊತ್ತಿರ್ತಕ್ಕ ಸಾಕಷ್ಟು ಜನ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪೇರೆಂಟ್ಸ್ ಗಳಿಗೆ ಮೆಡಿಟೇಷನ್ ಬಗ್ಗೆ ಟ್ರೈನಿಂಗ್ ಅನ್ನು ಸಹ ಕೊಡ್ತಾ ಇರ್ತೇನೆ. ಈ ಮೆಡಿಟೇಷನ್ ಮಾಡೋದ್ರಿಂದ ಏನೋ ಅಬ್ಸರ್ವ್ ಮಾಡಿ, ಇಷ್ಟು ಬೆನಿಫಿಟ್ಸ್ ಗಳಿದೆ. ಒಂದು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಇರ್ತಕ್ಕಂಥ ಆ ಇಮ್ಯೂನಿ ಸಿಸ್ಟಮ್ ಜಾಸ್ತಿ ಆಗ್ತಾ ಹೋಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ, BP ಕಂಟ್ರೋಲ್ ಜಾಸ್ತಿ ಆಗುತ್ತೆ, ಹಾರ್ಟ್ ರಿಸ್ಕ್ ಕಡಿಮೆ ಇರುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಮೆಡಿಟೇಷನ್ ಮಾಡಿದ್ರೆ ಇಷ್ಟೆಲ್ಲ ಲಾಭಗಳಿದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ದಯವಿಟ್ಟು ಮೆಡಿಟೇಷನ್ ಪ್ರತಿದಿನ ಮಾಡಿ. ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಮೆಡಿಟೇಷನ್ ಮಾಡಿದ್ರೆ ಏನಾಗುತ್ತೆ ನೋಡಿ, ನಮ್ಮಲ್ಲಿ ಅನ್ವಾಂಟೆಡ್ ಆಗಿರ್ತಕ್ಕ ಥಾಟ್ಸ್ ಎಲ್ಲ ಡಿಲೀಟ್ ಆಗುತ್ತೆ. ನಾನು ಚಿತ್ರ ತೋರಿಸ್ತಾ ಇದ್ದೀನಿ, ಅನ್ವಾಂಟೆಡ್ ಥಾಟ್ಸ್ ಎಲ್ಲ ಡಿಲೀಟ್ ಆಗುತ್ತೆ. ನಮ್ಮ ಅವಶ್ಯಕತೆ ಇರ್ತಕ್ಕಂಥ ಥಾಟ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಆ ವಿಚಾರದ ಮೇಲೆ ನಮ್ಮ ಶಕ್ತಿ ಎಲ್ಲ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ಅನ್ವಾಂಟೆಡ್ ಥಾಟ್ಸ್ ಮೇಲೆ ಏನ್ ಎನರ್ಜಿ ಎಲ್ಲ ಸ್ಪೆಂಡ್ ಆಗ್ತಾ ಇತ್ತಲ್ಲ ಅದೆಲ್ಲ ತಪ್ಪುತ್ತೆ. ನಮ್ಗೆ ಬೇಕಾಗಿರ್ತಕ್ಕಂಥ ವಿಚಾರದ ಮೇಲೆ ಮಾತ್ರ ಫೋಕಸ್ ಮಾಡ್ತೇವೆ. ಈಗ ಮೆಡಿಟೇಷನ್ ಹೇಗ್ ಮಾಡ್ಬೋದು ಸರ್ ಅಂದ್ರೆ, ಇಲ್ಲಿ ನೋಡಿ ದಯವಿಟ್ಟು ಈಗ ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ ಮತ್ತೊಂದು ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ, ಮೆಡಿಟೇಷನ್ ಟೆಕ್ನಿಕ್ ಅಂತ. ಈಗ ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಈಗ. ಸೊ ಸಿಟ್ಟಿಂಗ್ ಪೊಸಿಷನ್ ನೋಡ್ತಾ ಇದ್ದೀನಿ ಎಲ್ಲರಲ್ಲಿ. ನೆಲದಲ್ಲಿ ಕೂತ್ಕೊಂಡಿದ್ರೆ ದಯವಿಟ್ಟು ತಾವು ಈ ತರ ನೆಲದಲ್ಲಿ ಕೂತ್ಕೊಳ್ಳಿ. ಇಲ್ಲ ಡೆಸ್ಕ್ ಮೇಲೆ ತುಂಬಾ ಜನ ಕೂತಿರ್ತೀರ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲ ಆರಾಮ ಬೆನ್ ಸ್ಟ್ರೈಟ್ ಮಾಡಿ, ಕೈಗಳನ್ನ ಈ ತರ ಲಾಕ್ ಮಾಡಿ, ಈ ತರ ಕೈಗಳ ತರ ಲಾಕ್ ಮಾಡಿ,
ಕಣ್ಣನ್ನ ಮುಚ್ಚಿ, ಕಣ್ಣನ್ನ ಮುಚ್ಚಿ. ಓಕೆನಾ? ನೀವೇನ್ ಮಾಡ್ಬೇಕಂದ್ರೆ ಈಗ ನಾನು 1 2 3 ಸ್ಟಾರ್ಟ್ ಅಂತ ಹೇಳ್ತೇನೆ. ಅವಾಗ ಸಹಜವಾಗಿರ್ತಕ್ಕಂಥ ಉಸಿರಾಟವನ್ನು ಮಾಡ್ಬೇಕು. ನೀವು ಆ ಸಹಜವಾಗಿರ್ತಕ್ಕಂಥ ಉಸಿರಾಟ ಮಾಡ್ಬೇಕಾದಾಗ ನೀವೇನ್ ಅಬ್ಸರ್ವ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ದೇಹದ ಒಳಗೆ ಉಸಿರು ಹೇಗೆ ಹೋಗ್ತಾ ಇದೆ, ಮೂಗಿನ ಮೂಲಕ ನಿಮ್ಮ ಶ್ವಾಸಕೋಶಕ್ಕೆ ಉಸಿರು ಹೇಗೆ ಹೋಗ್ತಾ ಇದೆ, ಮತ್ತೆ ಶ್ವಾಸಕೋಶದ ಉಸಿರು ಹೇಗೆ ಬರ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ಜಸ್ಟ್ ಪ್ಲೀಸ್ ಜಸ್ಟ್ ಫೋಕಸ್ ಆನ್ ಯುವರ್ ಬ್ರೀದಿಂಗ್ ಪ್ರಾಸೆಸ್. ನಿಮ್ಮ ಉಸಿರಾಟದ ಮೇಲೆ ಮಾತ್ರ ಗಮನವನ್ನು ಹರಿಸಿ. ಓಕೆನಾ? ಪೊಸಿಷನ್ ತಗೊಳ್ಳಿ ಎಲ್ರು. ಪ್ಲೀಸ್ ಟೇಕ್ ಪೊಸಿಷನ್. ಕಣ್ಣನ್ನ ಮುಚ್ಚಿ, ಬೆನ್ನು ನೇರವಾಗಿರ್ಲಿ, ಕೈಗಳನ್ನ ಈ ತರ ಲಾಕ್ ಮಾಡಿ. ಕೆಳಗೆ ಕೂತಿದ್ರಿಂದ ಚಕ್ಕ ಮಕ್ಕಳ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಡೆಸ್ಕ್ ಮೇಲೆ ಕೂತ್ರೆ ಕಾಲ್ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಓಕೆನಾ? ರೆಡಿ? 1 2 3 ಸ್ಟಾರ್ಟ್. ಅದ್ಭುತವಾಗಿರುವಂತಹ ಟೆಕ್ನಿಕ್ ಇದು, ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ. ಒಂದ್ 2 ನಿಮಿಷ ಮಾತ್ರ ಪ್ರಾಕ್ಟೀಸ್ ಮಾಡಿಸ್ತೇನೆ ನಾನು ಇಲ್ಲಿ. ಉಳಿದ ಟೈಮ್ ನೀವು ಮನೇಲಿ ಕನ್ಸಿರ್ತಾರೆ. ಇದೆಲ್ಲ 10 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ ಡೈಲಿ. ಓಕೆ? ಈಗ ನಿಮ್ಮ 2 ಕೈಗಳನ್ನ 5 ಸೆಕೆಂಡ್ಗಳ ಕಾಲ ಉಜ್ಜಿ, ನಿಮ್ಮ ಅಂಗೈಗಳನ್ನ 5 ಸೆಕೆಂಡ್ಗಳ ಕಾಲ ಉಜ್ಜಿ. ಈಗ 5 ಸೆಕೆಂಡ್ಗಳ ಕಾಲ ನಿಮ್ಮ ಕೈಗಳನ್ನು ನಿಮ್ಮ ಕಣ್ಣ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಗಳ ಕಾಲ ನಿಮ್ಮ ಅಂಗೈಯನ್ನ ನಿಮ್ಮ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಎಲ್ಲರೂ. ಈಗ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ತೆರೆದು ನಿಮ್ಮ ಅಂಗೈಗಳನ್ನೇ 5 ಸೆಕೆಂಡ್ಗಳ ಕಾಲ ನೋಡಿ. ಓಕೆ ಪ್ರೀತಿ ವಿದ್ಯಾರ್ಥಿಗಳೇ, ಈಗ ನಮ್ಮ ಕಾನ್ಸಂಟ್ರೇಷನ್ ಅದ್ಭುತವಾಗಿ ಇಂಪ್ರೂವ್ ಮಾಡುವಂತ ಒಂದು ಮೆಡಿಟೇಷನ್ ಟೆಕ್ನಿಕ್ ಅನ್ನು ಹೇಳ್ಕೊಟ್ಟೆ ನಾನು ನಿಮ್ಗೆ. ಎಲ್ಲ ತುಂಬಾ ಶ್ರದ್ಧೆಯಿಂದ ಮಾಡಿದಿರಾ ಅಂತಕ್ಕಂಥ ಭಾವನೆ. ಯಾಕಂದ್ರೆ ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು. ನೀವು ಪ್ರತಿದಿನ ಮೆಡಿಟೇಷನ್ ಮಾಡಿದ್ದೇ ಆದ್ರೆ ಖಂಡಿತ ಕೆಲವೇ ದಿನಗಳಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ತುಂಬಾ ಜಾಸ್ತಿ ಆಗುತ್ತೆ. ಇನ್ನೊಂದು ಬೆನಿಫಿಟ್ ಏನಂದ್ರೆ, ನಾನು ಆಗ್ಲೇ ಹೇಳಿದೆ ನಾನು ನಿಮ್ಗೆ, ಕಾನ್ಸಂಟ್ರೇಷನ್ ಜೊತೆಗೆ ಮೆಮೊರಿ ಕೂಡ ಜಾಸ್ತಿ ಆಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ. ಡಬಲ್ ಬೆನಿಫಿಟ್ ಆಕ್ಚುಲಿ ಅದು. ಆಕ್ಚುಲಿ ನಾನು ಮೆಡಿಟೇಷನ್ ಟ್ರೈನರ್, ನಾನು ಆಕ್ಚುಲಿ ಲಿಸ್ಟ್ ಅಲ್ಲಿ ಬರ್ದಿರ್ಲಿಲ್ಲ. ಮೆಡಿಟೇಷನ್ ಟ್ರೈನರ್ ನಮ್ಮ ರಾಜ್ಯಾದ್ಯಂತ ಶಿಕ್ಷಕರಿಗೆ, ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮೆಡಿಟೇಷನ್ ಬಗ್ಗೆ 3 ಅವರ್ಸ್ ಪ್ರೋಗ್ರಾಮ್ ಇರುತ್ತೆ. ಮೆಡಿಟೇಷನ್ ಯಾಕೆ ಮಾಡಬೇಕು, ಹೇಗ್ ಮಾಡ್ಬೇಕು, ನಾವು ಬೆನಿಫಿಟ್ಗಳೇನು, ಏನ್ ಕೂತ್ಕೊಳ್ಬೇಕು, ಯಾವ ಸಮಯ ಮಾಡ್ಬೇಕು, ಇದೆಲ್ಲ ಒಂದು 3 ಅವರ್ಸ್ ಪ್ರೋಗ್ರಾಮ್ ಇರುತ್ತೆ. ಬಟ್ ಇದು ಕಾನ್ಸಂಟ್ರೇಷನ್ ಮತ್ತೆ ಮೆಮೊರಿ ಪ್ರೋಗ್ರಾಮ್ ಇರುತ್ತೆ. ಜಸ್ಟ್ ಹೈಲೈಟ್ ಹೇಳ್ತಾ ಇದ್ದೇನೆ. ದಯವಿಟ್ಟು ಪ್ರತಿದಿನ ಈ ಪೋಷನ್ ತೋರಿಸಿದಲ್ಲ, ಈ ಪೊಸಿಷನ್ ಅಲ್ಲಿ ಮೆಡಿಟೇಷನ್ ಮಾಡಿ. ಕನಿಷ್ಠ ಒಂದು 10 ರಿಂದ 15 ನಿಮಿಷಗಳ ಕಾಲ ಮಾಡಿ. ಇನ್ನೂ ಒಂದು ವಿಶೇಷ ಹೇಳ್ತಾನೆ, ಪ್ರತಿ ಸಾರಿ ಬುಕ್ ಅನ್ನು ಓಪನ್ ಮಾಡಿದಾಗ್ಲೂ ಸಹ ಅದು ಓಪನ್ ಮಾಡ್ಬೇಕಾದಾಗ ಒಂದು 5 ನಿಮಿಷ ಕಾಲ ಮೆಡಿಟೇಷನ್ ಮಾಡಿ, ಆಮೇಲೆ ಬುಕ್ ಓಪನ್ ಮಾಡಿ. ನೀವು ಬೆಳಿಗ್ಗೆ ಓದ್ತಾ ಇದ್ದೀರಾ, 5 ನಿಮಿಷ ಮೆಡಿಟೇಷನ್ ಮಾಡಿ, ಬುಕ್ ಓಪನ್ ಮಾಡಿ. ಆಮೇಲೆ ಸಂಜೆ ಹೊತ್ತು ಓದ್ತಾ ಇದ್ದೀರಾ, 5 ನಿಮಿಷ ಮೆಡಿಟೇಷನ್ ಮಾಡಿ, ಬುಕ್ ಓಪನ್ ಮಾಡಿ. ರಾತ್ರಿ ಹೊತ್ತು ಓದಾಗ್ಲೂ ಸಹ ಹೀಗೇನೆ ಸೇಮ್ ಟೆಕ್ನಿಕ್ ಅನ್ನು ಯೂಸ್ ಮಾಡಿ, ಮೆಡಿಟೇಷನ್ ಮಾಡಿ, ಆಮೇಲೆ ಬುಕ್ ಓಪನ್ ಮಾಡಿ. ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಇನ್ನೂ ಚೆನ್ನಾಗಿ ಸ್ಟಡಿ ಮಾಡ್ತಿರಾಗ, ಓದಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ತಾ ಇರ್ತೀರ. ಯಾಕಂದ್ರೆ ನಾವು ಮನಸ್ಸನ್ನ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತೀವಿ ಸ್ಟಡೀಸ್ಗೆ, ಅಷ್ಟು ಚೆನ್ನಾಗಿ ಇನ್ವಾಲ್ವ್ಮೆಂಟ್ ತಗೊಳ್ತಾ ಹೋಗುತ್ತೆ. ಪ್ರಿಪರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೀತಿ ವಿದ್ಯಾರ್ಥಿಗಳೇ, ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದೀವಿ ಅಂದ್ರೆ ತುಂಬಾ ಚೆನ್ನಾಗಿ ಅಚೀವ್ಮೆಂಟ್ ಮಾಡಕ್ಕೆ ಒಂದು ರೆಡಿ ಆಗ್ತಾ ಇದೀವಿ, ಸಕ್ಸಸ್ ಮಾಡಕ್ಕೆ ರೆಡಿ ಆಗ್ತಾ ಇದೀವಿ ಅಂತ ಅರ್ಥ. ಈಗ ನೋಡಿ, ನಾನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಪ್ರಿಪೇರ್ ಆಗ್ತಾ ಇದ್ದೀನಿ. ಬಟ್ ನೋಡಿ, ನಾನು ಇನ್ನೊಂದು ಮೊಬೈಲ್ ಅಲ್ಲಿ ನಾನು ಕಾರ್ಯಕ್ರಮ ವಾಚ್ ಮಾಡ್ತಾ ಇದ್ದೀನಿ. ಅಲ್ಲಿ ಸ್ಕ್ರೀನ್ ಕರೆಕ್ಟ್ ಶೇರ್ ಆಗ್ತಾ ಇದೆಯಾ, ಅಲ್ಲ ನಾನು ತೋರಿಸಿರ್ತಕ್ಕಂಥ ಏನ್ ಪೀಪಿ ಕರೆಕ್ಟ್ ಬರ್ತಾ ಇದೆಯಾ, ಅದು ಸ್ಕ್ರೀನ್ ಏನ್ ಬರ್ತಾ ಇದೆಯಾ ಕರೆಕ್ಟ್ ಅಲ್ಲಿ ಸೈಡ್ ಅಲ್ಲಿ ಇದೆ, ಎಲ್ಲವೂ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನನ್ನ ಮೊಬೈಲ್ ಹಿಂದಲ್ಲಿ ಇಟ್ಟಿರ್ತೀನಿ, ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾನು ಕೂಡ. ಇಲ್ಲಿ ಏನಾದ್ರು ಇಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ರೆ ಬರ್ಲಿದ್ರೆ ಗೊತ್ತಾಗ್ಬಿಡುತ್ತೆ ನನಗೆ, ಓ ಇದನ್ನ ಟೆಕ್ನಿಕಲ್ ಇಶ್ಯೂ ಆಗಿದೆ, ಬೇಗ ಸರಿಪಡಿಸ್ಕೊಳ್ತೀನಿ ಅಂತ. ಸೊ ಪ್ರಿಪರೇಷನ್ ಅಂತಕ್ಕಂಥದ್ದು ಇಷ್ಟು ಮುಖ್ಯ ಆಗಿರುತ್ತೆ ಪ್ರೀತಿ ವಿದ್ಯಾರ್ಥಿಗಳೇ. ಒಂದು ನಿಮಿಷ ಮೊಬೈಲ್ ಹಿಂದೆ ಇಟ್ಬಿಡ್ತೀನಿ ನಾನೀಗ. ಮೆಮೊರಿ ವಿಚಾರ ಬರ್ತಾ ಇದ್ದೇನೆ. ಮೆಮೊರಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾರಿಗೆ ಬೇಕು ಅನ್ನೋ ಪ್ರಶ್ನೆ ಬಂದ್ರೆ ಎಲ್ಲರಿಗೂ ಬೇಕು. ಹುಟ್ಟಿದ ಮಗುವಿನಿಂದ ಹಿಡಿದ್ಬಿಟ್ಟು ಅಣ್ಣ ಮುದುಕಾಗಿರ್ತಕ್ಕಂಥವ್ರಿಗೂ ಎಲ್ಲರಿಗೂ ಮೆಮೊರಿ ತುಂಬಾ ಅವಶ್ಯಕತೆ ಇದೆ ಅಲ್ವಾ. ಇನ್ನೊಂದು ವಿಶೇಷ ಅಂದ್ರೆ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಅವಶ್ಯಕತೆ ಇದೆ. ಯಾಕಂದ್ರೆ ನೀವು ಪಾಪ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿ ಶ್ರಮ ಪಟ್ಟು ಓದಿರ್ತೀರಾ. ಹಗಲು ರಾತ್ರಿ ಅಂದ್ರೆ ನೀವು ಶ್ರಮ ಎಫರ್ಟ್ ಹಾಕಿರ್ತೀರಾ. 3 ಗಂಟೆಯಲ್ಲಿ ಕೊಡ್ತಕ್ಕಂಥ ಒಂದು ಪೇಪರ್ಗೆ ನೀವು ಇಡೀ ವರ್ಷದಲ್ಲಿ ಕಲ್ತಿರ್ತಕ್ಕಂಥದ್ದನ್ನ ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಸೊ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು. ತುಂಬಾ ಜನ ಕಲ್ತಿರ್ತೀರಾ ಬಟ್ ಮರಿತಾ ಇರ್ತೀರಾ. ಹಾಗೆ ಈ ಮೆಮೊರಿ ಟೆಕ್ನಿಕ್ಸ್ ವಿಚಾರದಲ್ಲಿ ನಾವು ಮರೀಲಿಕ್ಕೆ ಏನೇನ್ ಕಾರಣಗಳಿದಾವೆ, ಆ ಮರೆವಿನ ಮೇಲೆ ಪ್ರಭಾವ ಬೀರುವ ಅಂಶಗಳೇನು, ಮೆಮೊರಿ ಒಂದು ಮಹತ್ವ ಏನು, ಮತ್ತೆ ಮೆಮೊರಿಯನ್ನು ಎನ್ರಿಚ್ ಮಾಡ್ಕೊಳ್ಳಿಕ್ಕೆ ಏನೇನು ಟೆಕ್ನಿಕ್ಸ್ಗಳಿದೆ, ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತೆ ಸೋಷಿಯಲ್ ಸ್ಟಡೀಸ್ ಏನು ಸಬ್ಜೆಕ್ಟ್ಸ್ಗಳಿದಾವಲ್ಲ, ಎಲ್ಲರಲ್ಲೂ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಲಿಕ್ಕೆ ನಮ್ಮ ಮೆಮೊರಿ ವಿಚಾರದಲ್ಲಿ ಯಾವ ರೀತಿಯ
ಜಾಗ್ರತೆ ವಹಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಜಸ್ಟ್ ಈಗ ಅಬ್ಸರ್ವ್ ಮಾಡ್ತಾ ಹೋಗೋಣ. ಈಗ ಪ್ರೀತಿ ವಿದ್ಯಾರ್ಥಿಗಳೇ, ನಾವೀಗ ಮೆದುಳು ನೋಡ್ತಾ ಇದ್ದಾವಲ್ವಾ, ನೋಡಿ ಇದು ಎಡ ಮೆದುಳು, ಇದು ಬಲ ಮೆದುಳು ಅಲ್ವಾ. ನಾನು ಒಂದು ಅದ್ಭುತವಾಗಿರ್ತಕ್ಕ ಅಚೀವ್ಮೆಂಟ್ ಮಾಡಬೇಕು ಅಂದ್ರೆ ಯಾವ ಮೆದುಳು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನ ಇನ್ನೊಂದ್ ಸ್ವಲ್ಪ ಹೇಳ್ಬೇಕಾಗ್ತದೆ, ಮಾಹಿತಿ ಕೊಡ್ತೇನೆ. ನಾನು ಎಡ ಮೆದುಳು ಏನ್ ಮಾಡುತ್ತೆ, ನಾನು ಇರ್ತಕ್ಕಂಥ ಲಾಜಿಕಲ್ ಥಿಂಕಿಂಗ್ಗೆ ಇದು ಕಾರಣ ಆಗುತ್ತೆ. ಯಾವ್ದೋ ಒಂದು ಲ್ಯಾಂಗ್ವೇಜ್ ನ ನೆನಪಿಟ್ಕೊಳ್ಳೋದು ನನಗೆ ಕಾರಣ ಆಗ್ತಾ ಹೋಗುತ್ತೆ. ಜೊತೆಗೆ ನಾನು ಯಾವ್ದಾದ್ರು ಟೀಚರ್ ಬೋರ್ಡ್ ಕೆಲವೊಂದಿಷ್ಟು ಪದಗಳು ಬರಿತಾ ಇರ್ತೀವಿ, ಟೆಕ್ಸ್ಟ್ ಪದ ಇರುತ್ತೆ, ಆ ಪದಗಳನ್ನ ನೋಡ್ಲಿಕ್ಕೆ ಇದು ನನಗೆ ಹೆಚ್ಚು ಸಹಾಯ ಮಾಡ್ತಾ ಹೋಗುತ್ತೆ. ಯಾವುದು ನನ್ನ ಎಡ ಮೆದುಳು ಅಂತಕ್ಕಂಥದ್ದು. ಹಾಗಾದ್ರೆ ನನ್ನ ಬಲ ಮೆದುಳು ಏನ್ ಮಾಡುತ್ತೆ ಸರ್? ಬಲ ಮೆದುಳು ಕ್ರಿಯೇಟಿವ್ ಥಿಂಕಿಂಗ್ಗೆ ತುಂಬಾ ಸಹಾಯ ಮಾಡುತ್ತೆ. ನಾನು ನೋಡೋದು ಕಲರ್ಸ್ ಗಳ ನೆನಪಲ್ಲಿ ಇಟ್ಕೊಳ್ಳುತ್ತೆ, ಚಿತ್ರಗಳನ್ನ ನೆನಪಲ್ಲಿ ಇಟ್ಕೊಳ್ತಾ ಹೋಗುತ್ತೆ. ಜೊತೆಗೆ ನಾನು ಇರ್ತಕ್ಕಂಥ ಅನಾಲಿಟಿಕಲ್ ಥಾಟ್ಸ್ ಏನಿರ್ತಲ್ಲ ಅದನ್ನ ತುಂಬಾ ಅದ್ಭುತವಾಗಿ ಜಾಸ್ತಿ ಮಾಡ್ತಾ ಹೋಗುತ್ತೆ ರೈಟ್ ಬ್ರೈನ್ ಅಂತಕ್ಕಂಥದ್ದು. ಸೊ ಪ್ರೀತಿ ವಿದ್ಯಾರ್ಥಿಗಳೇ, ಎಡ ಮೆದುಳು ಒಂದ್ ಕೆಲಸ ಮಾಡಿದ್ರೆ ಬಲ ಮೆದುಳು ಮತ್ತೊಂದು ಕೆಲಸ ಮಾಡ್ತಾ ಇರುತ್ತೆ. ಈಗ ನಿಮ್ಮೊಂದು ಪ್ರಶ್ನೆ ಕೇಳ್ತೇನೆ, ನಮಗೆ ಜೀವನದಲ್ಲಿ ಯಶಸ್ಸು ಆಗಬೇಕು ಅಂತಂದ್ರೆ ನಮಗೆ ಎಡ ಮೆದುಳು ಬೇಕಾ ಅಥವಾ ಬಲ ಮೆದುಳು ಬೇಕಾ? ನಿಮ್ಮ ಶಿಕ್ಷಕರ ಉತ್ತರ ಕೊಡಿತಾವ್ ದಯವಿಟ್ಟು. ಏನಾದ್ರು ಎಡ ಮೆದುಳು ಬೇಕಾ ಬಲ ಮೆದುಳು ಬೇಕಾ? ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ರೆಸ್ಪಾನ್ಸ್ ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಶಿಕ್ಷಕರ ಉತ್ತರವನ್ನು ಕೊಟ್ಟಿದ್ದೀರಾ ನೀವು. ಕೆಲವರು ಹೇಳಿರ್ಬೋದು ಸರ್ ಎಡ ಮೆದುಳು ಇಂಪಾರ್ಟೆಂಟ್ ಸರ್ ಅಂತ, ಕೆಲವರು ಹೇಳಿರ್ಬೋದು ಬಲ ಮೆದುಳು ಇಂಪಾರ್ಟೆಂಟ್ ಸರ್ ಅಂತ, ಇನ್ನೂ ಕೆಲವೊಂದು ಹೇಳಿದಿರಾ ಸರ್ ನಾವು ಜೀವನದಲ್ಲಿ ಯಶಸ್ಸಾಗಬೇಕು ಅಂದ್ರೆ ಎಡ ಮೆದುಳು ಬಲ ಮೆದುಳು ಎರಡೂ ಮುಖ್ಯ ಸರ್ ಅಂತ ಹೇಳಿರ್ಬೋದು ಕೆಲವರು. ಪ್ರೀತಿಯ ವಿದ್ಯಾರ್ಥಿಗಳೇ, ಎರಡೂ ತುಂಬಾ ಮುಖ್ಯ. ಆಕ್ಚುಲಿ ನನ್ನ ಎಡ ಮೆದುಳು ಎಷ್ಟು ಮುಖ್ಯನೋ ಬಲ ಮೆದುಳು ಕೂಡ ಅಷ್ಟೇ ಮುಖ್ಯ ಆಗಿರ್ತಕ್ಕಂಥದ್ದು. ಇವೆರಡನ್ನು ನಾನು ಅದ್ಭುತವಾಗಿ ಬಳಸಿಕೊಂಡಲ್ಲಿ ಲೈಫ್ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ. ಒಂದು ಪ್ರಶ್ನೆ ನಿಮ್ಗೆ, ಸರ್ ಮೆಮೊರಿ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀವಿ, ಮೆದುಳಿಗೆ ಏನೋ ಒಂದು ಅದ್ಭುತ ಶಕ್ತಿ ಇದೆ ಅಂತ ನಮ್ಗೆ ಎಲ್ರಿಗೂ ಗೊತ್ತು. ನಿಮ್ಮೊಂದು ಖುಷಿ ವಿಚಾರ ಎಲ್ಲ ಪ್ರೀತಿ ವಿದ್ಯಾರ್ಥಿಗಳು ನಿಮ್ಗೆ ಎಲ್ರಿಗೂ ಕೆಲವು ಹೇಳ್ತಿರ್ತೀರ ಸರ್ ಓದಿದ್ದು ಕೆಲಸ ಮರ್ತೋಗ್ತಾ ಇರುತ್ತೆ ಅಂತ. ನಾವು ಕೇಳ್ತೀವಿ ಯಾಕಪ್ಪ ಅಂತ ಕೇಳ್ತೀವಿ. ಕೆಲವು ಹೇಳ್ತೀರಾ ಸರ್ ನಾವು ಇಷ್ಟೆಲ್ಲ ಓದಿದ್ದೀನಲ್ವಾ ಅದು ನೆನ್ಪಿಟ್ಕೊಳ್ಳಕ್ಕೆ ನನ್ನ ಮೆದುಳಲ್ಲಿ ಜಾಗ ಇಲ್ಲ ಅನ್ಸುತ್ತೆ ಸರ್, ಮೋಸ್ಟ್ಲಿ ಅದಕ್ಕೆ ಮರ್ತಿರ್ಬೇಕು ಅಂತ ಹೇಳ್ತಿರ್ತೀರಿ ಕೆಲವರು. ಹೌದಾ ಪ್ರೀತಿಯ ವಿದ್ಯಾರ್ಥಿಗಳೇ, ಮೆದುಳಿನ ಶಕ್ತಿ ಎಷ್ಟು ಅಂತ ಗೊತ್ತಿದೆ ನಿಮ್ಗೆಲ್ರಿಗೂ. ಓಕೆ, ನಿಮ್ಗೆ ಒಂದು 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಮೆದುಳಿನಲ್ಲಿ ಎಷ್ಟು GB ಕೆಪಾಸಿಟಿ ಇದೆ ಅಂತಕ್ಕಂಥದ್ದು ನಿಮ್ಮ ಶಿಕ್ಷಕರ ಉತ್ತರ ಕೊಡಿ. ಈಗ ಮೆದುಳಿನ ಕೆಪಾಸಿಟಿ ಎಷ್ಟು GB ಸ್ಟೋರೇಜ್ ಮಾಡೋ ಕೆಪಾಸಿಟಿ ಇದೆ ಬ್ರೈನ್ಗೆ? ನಿಮ್ಮ ಶಿಕ್ಷಕರ ಉತ್ತರ ಕೊಡಿ. ಎಸ್, ಗುಡ್, ಫೈನ್, ಥ್ಯಾಂಕ್ ಯು. ಆನ್ಸರ್ ಮಾಡಿರ್ಬೋದು. ಕೆಲವು 50 GB 100 GB 200 GB 1000 GB ಅಂತ ಹೇಳಿರ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ಮೆದುಳಿನ ಕೆಪಾಸಿಟಿ ಹೇಳ್ತಾ ಇದ್ದೇನೆ, ಸ್ವಲ್ಪ ಹಾಗೆ ಸೂಕ್ಷ್ಮ ಗಮನಿಸಿ. ಎಷ್ಟು ಗೊತ್ತಾ? 25 ಲಕ್ಷಕ್ಕಿಂತಲೂ ಹೆಚ್ಚು GB ಕೆಪಾಸಿಟಿ ಇದೆ ನಮ್ಮ ಬ್ರೈನ್ಗೆ. ಮತ್ತೊಂದ್ಸರಿ ಹೇಳ್ತಾ ಇದ್ದೇನೆ, 25 ಲಕ್ಷ GB-ಗಿಂತಲೂ ಹೆಚ್ಚು ಕೆಪಾಸಿಟಿ ಇದೆ ನಮ್ಮ ಬ್ರೈನ್ಗೆ. ಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದಲ್ಲ ಇದು. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಏನು ಟೆಕ್ಸ್ಟ್ ಬುಕ್ಸ್ ಎಲ್ಲ ಏನಿದೆಯಲ್ಲ, ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್, ಇಲ್ಲಿ ಎಲ್ಲ ಸಬ್ಜೆಕ್ಟ್ ಇರ್ತಕ್ಕಂಥ ಇನ್ಫಾರ್ಮೇಶನ್ ಒಂದು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿ ಅದಿರ್ತಕ್ಕಂಥ ಚಿತ್ರಗಳಾಗಿರ್ಬೋದು, ಸೂತ್ರಗಳಾಗಿರ್ಬೋದು, ಪತ್ರ ಆಗಿರ್ಬೋದು, ಸಂಧಿ, ಸಮಾಸ, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್, ಫಾರ್ಮುಲಾ, ಪ್ರಾಬ್ಲಮ್, ಏನು ಡಿರೈವೇಶನ್, ಎಲ್ಲ ಮ್ಯಾಪ್ಗಳು ಎಲ್ಲವನ್ನು ಒಂದು ಡಿಜಿಟಲ್ ಕನ್ವರ್ಟ್ ಮಾಡಿ ಸ್ಟೋರೇಜ್ ಮಾಡಿದ್ರೆ ಹೆಚ್ಚು ಕಡಿಮೆ ಏನಿಲ್ಲ ಅಂತ ಅಂದ್ರು ನಮ್ಗೆ ಬ್ರೈನ್ಗೆ ಸರಿಸುಮಾರು 1000 GB ಬೇಕು ಅಂತ ಅನ್ಕೊಳ್ಳೋಣ. ಹೆಚ್ಚು ಕಡಿಮೆ ಓಕೆ, 1000 GB ಬೇಕಾಗುತ್ತೆ ಸರ್ ಅಂತ ಅನ್ಕೊಳ್ಳಿ ನೀವು. ನಮ್ಮ ಬ್ರೈನ್ ಕೆಪಾಸಿಟಿ ಎಷ್ಟಿದೆ? 25 ಲಕ್ಷ GB ಕೆಪಾಸಿಟಿ. 25 ಲಕ್ಷ GB ಕೆಪಾಸಿಟಿ ಇರ್ತಕ್ಕಂಥ ಬ್ರೈನ್ಗೆ ಯಾಕಷ್ಟಿಟ್ 1000 GB ನೆನಪಿಟ್ಕೊಳ್ಳೋ ಕಷ್ಟನಾ? ತುಂಬಾ ಖುಷಿ ಆಗ್ತಾ ಇದೆಯಲ್ಲ ಈ ಒಂದು ಸಾಮರ್ಥ್ಯ ವಿಚಾರ ಕೇಳಿ. ಈಗ ಹೇಳಿ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ ಪ್ರಶ್ನೆ ಏನು? ಅಷ್ಟೊಂದು ಕೆಪಾಸಿಟಿ ಇರ್ತಕ್ಕಂಥ ನಮ್ಮ ಈ ಬ್ರೈನ್ಗೆ ಮತ್ ಯಾಕೆ ಸರ್ ಮರ್ತೋಗುತ್ತೆ? ಕಲ್ತಿರೋ ವಿಚಾರ ಯಾಕೆ ನೆನಪಿಟ್ಕೊಳ್ಳೋದಿಲ್ಲ ಅಂತ ಪ್ರಶ್ನೆ ಕೇಳ್ತಿರಲ್ವಾ? ಅದಕ್ಕೊಂದಿಷ್ಟು ಕಾರಣಗಳಿದಾವೆ. ವೈಜ್ಞಾನಿಕ ಕಾರಣಗಳು ಮತ್ತೆ ಮನಃಶಾಸ್ತ್ರೀಯ ಕಾರಣಗಳು, ಸೈಂಟಿಫಿಕ್ ರೀಸನ್, ಸೈಕಲಾಜಿಕಲ್ ರೀಸನ್ ಎರಡೂ ಇದೆ. ಒಂದೊಂದಾಗಿ ಚರ್ಚೆ ಮಾಡ್ತೀನಿ. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಿಮಗೆ ತುಂಬಾ ತುಂಬಾ ಮುಖ್ಯ ಅನಿಸಿದವ್ರು ಮಾತ್ರ ದಯವಿಟ್ಟು ಪಡಪಡದ ಫಾಸ್ಟ್ ನೋಟ್ ಮಾಡ್ಕೊಳ್ಳಿ. ತುಂಬಾ ಮುಖ್ಯ ಅನಿಸಿದಂತವ್ರ ಇಲ್ಲ ಜಸ್ಟ್ ವಾಚ್ ಮಾಡ್ತಾ ಹೋಗಿ. ಒಂದಿಷ್ಟು ಮಾಹಿತಿ ತೋರಿಸ್ತೀನಿ ನಾನು ನಿಮ್ಗೆ. ಈಗ ಆಗ್ಲೇ ಹೇಳಿದೆ ನಾನು ನಿಮ್ಗೆ, ಲೆಫ್ಟ್ ಬ್ರೈನು ನಮ್ಮ ಭಾಷೆ ನೆನಪಲ್ಲಿ ಇಟ್ಕೊಳ್ತೇವೆ. ನಿಮ್ಮ ಮ್ಯಾಥಮೆಟಿಕ್ಸ್ ಅನ್ನ, ಸೈನ್ಸ್ ಅನ್ನ, ಟೆಕ್ನಾಲಜಿನ ನೆನಪಿಟ್ಕೊಂಡ್ರೆ ನಮ್ಮ ರೈಟ್ ಬ್ರೈನು ಭಾವನೆಗಳ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ, ಸಂಬಂಧಗಳ ಮೇಲೆ ಫೋಕಸ್ ಮಾಡುತ್ತೆ. ಕಲೆಗಳು, ಕೆಲವು ಹಾಡು ತುಂಬಾ ಚೆನ್ನಾಗಿ ಹೇಳ್ತೀರಾ, ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ, ಈ ಕಲೆಗಳ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ. ಹಾಗೆ ಚಿತ್ರಗಳ ಮೇಲೆ, ಬಣ್ಣಗಳ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ. ಈಗ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಮೆದುಳಿನ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನು ನಾನು ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ.
ನಾನು ಒಂದಿಷ್ಟು ಕೆಲವು ವರ್ಷಗಳ ಅಧ್ಯಯನವನ್ನು ಮಾಡ್ತಾ ಇದ್ದೆ. ಯಾಕೆ ನಾವು ಕಲ್ತಿರ್ತಕ್ಕಂಥದ್ದು ಮರ್ತೋಗುತ್ತಲ್ಲ, ನಮ್ಮ ಬ್ರೈನ್ ಅಲ್ಲಿ ಯಾವ ತರ ಸ್ಟೋರೇಜ್ ಆಗುತ್ತೆ, ಕಲ್ತಿರ್ತಕ್ಕಂಥ ಹೆಚ್ಚು ಕಾಲ ನೆನಪಲ್ಲಿ ಇಟ್ಕೊಳ್ಳಕ್ಕೆ ಏನೇನ್ ಮಾಡ್ಬೇಕು ಅಂತಕ್ಕಂಥ ಒಂದಿಷ್ಟು ವಿಚಾರವಾಗಿ ಒಂದು ಆಕ್ಷನ್ ರಿಸರ್ಚ್ ಮಾಡ್ತಾ ಇರುವ ಸಂದರ್ಭದಲ್ಲಿ ನನಗೊಂದು ಸ್ಪಷ್ಟ ಆದಂತ ವಿಚಾರ ಏನಪ್ಪಾ ಅಂದ್ರೆ, ನಾವು ಯಾವುದೇ ಒಂದು ವಿಚಾರವನ್ನ ಕಲ್ತ್ಕೊಂಡು ಅದ್ ನೆನಪಲ್ಲಿ ಇಟ್ಕೊಂಡು ನಾವು ಎಕ್ಸಾಮ್ ಅಲ್ಲಿ ಬರೀತೀವಲ್ವಾ, ಅಲ್ಲಿವರೆಗೂ ನಮ್ಮ ಬ್ರೈನ್ ನಲ್ಲಿ ನಡೀತಕ್ಕಂಥ ಅಷ್ಟು ಪ್ರಾಸೆಸ್ ಅನ್ನ ನಾನು 5R ಪ್ರಾಸೆಸ್ ಅಂತ ಹೇಳ್ತೀನಿ. ಏನು, ಯಾವುದೇ ಒಂದು ವಿಚಾರ ಕಲ್ತ್ಕೊಂಡು ನಾನು ಎಕ್ಸಾಮ್ ಅಲ್ಲಿ ಬರೆಯೋವರೆಗೂ ನನ್ನ ಬ್ರೈನ್ ಅಲ್ಲಿ ಪ್ರಾಸೆಸ್ ನಡೆಯುತ್ತೆ ವಿಚಾರ. ಆ ಪ್ರಾಸೆಸ್ ಎಲ್ಲರೂ ಒಟ್ಟಾರೆ ಸೇರಿ 5R ಪ್ರಾಸೆಸ್ ಅಂತ ಹೇಳ್ತೀನಿ. ಏನ್ ಸರ್ 5R ಪ್ರಾಸೆಸ್ ಅಂದ್ರೆ? 5R ಮೊದಲನೇ ಆರ್ ಹೇಳುತ್ತೆ ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೋ, ಆಮೇಲೆ ಹೇಳುತ್ತೆ ಆ ಇನ್ಫಾರ್ಮೇಶನ್ ನ ರಿಜಿಸ್ಟ್ರೇಷನ್ ಮಾಡ್ಕೋ, ಆಮೇಲೆ ಹೇಳುತ್ತೆ ನೆನ್ಪಿಟ್ಕೊಳ್ಬೇಕಾ ರಿಪಿಟೇಷನ್ ಮಾಡು ಚೆನ್ನಾಗಿ. ಅದನ್ನ ರಿಪಿಟೇಷನ್ ಯಾವಾಗ ಚೆನ್ನಾಗಾಯ್ತು, ಬ್ರೈನ್ ಅಲ್ಲಿ ಇನ್ಫಾರ್ಮೇಶನ್ ರಿಟೆನ್ಷನ್ ಅಂದ್ರೆ ಸ್ಟೋರೇಜ್ ಆಗುತ್ತೆ. ಸ್ಟೋರೇಜ್ ಆದ್ಮೇಲೆ ಲಾಸ್ಟ್ ಆರ್ ಹೇಳುತ್ತೆ ರಿಟ್ರೀವಲ್, ಎಕ್ಸಾಮ್ ಅಲ್ಲಿ ಆನ್ಸರ್ ರಿಟ್ರೀವಲ್ ಆಗುತ್ತೆ. ಇನ್ನೊಂದ್ಸರಿ ಹೇಳ್ತೇನೆ, ಅಬ್ಸರ್ವ್ ಮಾಡಿ. ಬ್ರೈನ್ ಅಲ್ಲಿ 5R ಪ್ರಾಸೆಸ್ ನಡೆಯುತ್ತೆ. 1R ರಿಸೀವ್, ಸ್ವೀಕರಿಸುವುದು, ಇನ್ಫಾರ್ಮೇಶನ್ ಮಾಹಿತಿಯನ್ನು ಸ್ವೀಕರಿಸ್ತಕ್ಕಂಥದ್ದು. 2ನೇದು ರಿಜಿಸ್ಟ್ರೇಷನ್, ನೋಂದಣಿ ಮಾಡ್ಕೊಳ್ಳೋದು. 3ನೇ ಆರ್ ರಿಪಿಟೇಷನ್, ಚೆನ್ನಾಗಿ ಪುನರಾವರ್ತನೆ ಮಾಡು ಅಂತ ಹೇಳುತ್ತೆ. 4ನೇ ಆರ್ ರಿಟೆನ್ಷನ್, ರಿಪಿಟೇಷನ್ ತುಂಬಾ ಚೆನ್ನಾಗಾದ್ರೆ ರಿಟೆನ್ಷನ್, ಇನ್ಫಾರ್ಮೇಶನ್ ಸ್ಟೋರೇಜ್ ಆಗುತ್ತೆ. ಕೊನೆ ಆರ್ ರಿಟ್ರೀವಲ್, ಹಿಂಪಡೆಯೋದು ಅಂತ. ರಿಟ್ರೀವಲ್ ಅಂದ್ರೆ ಹಿಂಪಡಿತಕ್ಕಂಥದ್ದು. ನನ್ನ ಬ್ರೈನ್ ಇನ್ಫಾರ್ಮೇಶನ್ ಇದೆ, ಎಕ್ಸಾಮ್ ಅಲ್ಲಿ ನಾನು ವಾಪಸ್ ಹಿಂಪಡಿತೀನಿ ನನ್ನ ಇನ್ಫಾರ್ಮೇಶನ್ ಅನ್ನು. ಇದು ರಿಟ್ರೀವಲ್ ಅಂತ ಹೇಳ್ತೀನಿ ನಾನೀಗ. ಒಂದೊಂದೇ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರೀತಿಯ ವಿದ್ಯಾರ್ಥಿಗಳು, ಸ್ವಲ್ಪ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಆರ್ ರಿಸೀವ್, ಏನ್ ರಿಸೀವ್ ಆಗುತ್ತೆ? ನನ್ನ ಪಂಚೇಂದ್ರಿಯಗಳಿಂದ ಇನ್ಫಾರ್ಮೇಶನ್ ರಿಸೀವ್ ಆಗುತ್ತೆ ಬ್ರೈನ್ಗೆ. ಉದಾಹರಣೆಗೆ ಶಿಕ್ಷಕರು ಜೀರ್ಣಾಂಗ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ, ನಿಮ್ಗೆ ಚಿತ್ರವನ್ನು ಬೋರ್ಡ್ ಮೇಲೆ ನಿಮ್ಗೆ ಪ್ರೊಜೆಕ್ಟರ್ ಅನ್ನ ಹಾಕಿದ್ದಾರೆ, ಚಿತ್ರ ಬರ್ತಾ ಇದೆ, ಇಲ್ಲ ಬೋರ್ಡ್ ಮೇಲೆ ಚಿತ್ರ ಬರ್ದಿದ್ದಾರೆ. ಈಗ ಚಿತ್ರವನ್ನ ಕಣ್ಣು ನೋಡ್ತು, ಜೀರ್ಣಾಂಗವು ಹಿಂಗಿದೆ, ಅನ್ನನಾಳ ಹೀಗಿದೆ, ಇಲ್ಲಿ ನಮ್ಮ ಜಠರ ಹೀಗಿದೆ, ಸಣ್ಣ ಕಡು ದೊಡ್ಡ ಕಡೆ ಎಲ್ಲ ಹೀಗಿದೆ ಅಂತ ಎಲ್ಲ ಮಾಹಿತಿ ನೋಡ್ತು. ಈಗ ಆ ಚಿತ್ರ ಕಣ್ಣಿನ ಮೂಲಕ ಬ್ರೈನ್ಗೆ ಪಾಸ್ ಆಯ್ತು. ಟೀಚರ್ ಹೇಳುವಂತ ಇನ್ಫಾರ್ಮೇಶನ್ ಕಿವಿ ಕೇಳಿಸ್ಕೊಳ್ಳುತ್ತೆ. ಈಗೇನಾಯ್ತು, ಅಲ್ಲಿ ಹೇಳುವಂತ ಇನ್ಫಾರ್ಮೇಶನ್ ಕಿವಿಯ ಮೂಲಕ ಹೋಯ್ತು. ಹಾಗೆ ನಾನು ಜೀರ್ಣಾಂಗವನ್ನು ಮಾಡಲ್ ಕೊಡ್ತೀವಿ, ನೀವೆಲ್ಲ ಟಚ್ ಮಾಡ್ತಿರೋದೆಲ್ಲ ಒಂದು ಟಚ್ ಮಾಡಿದಾಗ ಏನಾಗುತ್ತೆ, ಚರ್ಮದ ಮೂಲಕ ಮಾಹಿತಿ ಹೋಯ್ತು ಬ್ರೈನ್ಗೆ. ಈಗ ಮತ್ತೆ ಸರ್ ಇಲ್ಲಿ ಮೂಗು ನಾಲ್ಗೆ ಕೆಲಸ ಮಾಡಿಲ್ವಲ್ಲ ಸರ್ ಇಲ್ಲಿ ಅಂದ್ರೆ 5 ಇಂದ್ರಿಯಗಳು ಅಷ್ಟೇ ಟೈಮ್ ಮಾಡ್ಬೇಕು ಅಂತೇನಿಲ್ಲ. ಉದಾಹರಣೆ ಲ್ಯಾಬಿಗೆ ಕರ್ಕೊಂಡು ಹೋಗ್ತೀನಿ, ನಾನು ನಿಮ್ಮನ್ನ ಲ್ಯಾಬಿಗೆ ಕರ್ಕೊಂಡು ಹೋಗ್ತೀನಿ, ನಿಂಬೆ ಹಣ್ಣನ್ನ ಬಾಯ ನಾಲ್ಗೆ ಮೇಲೆ ಹಿಂಡ್ತೀನಿ. ಅವಾಗ ಏನ್ ಮಾಡ್ತೀರಾ, ಸಾರ್ ಹುಳಿ ಇದೆ ಸರ್ ಅಂತೀರಾ. ನಾಲ್ಗೆ ಕೆಲಸ ಮಾಡ್ತಾ ಯಾವ್ದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ, ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ. ಅವಾಗ ಹೇಳ್ತಾರೆ ಸರ್ ಈ ಗ್ಯಾಸ್ ಒಳ್ಳೆ ಪಂಜೆಂಟ್ ಸ್ಮೆಲ್ ಇದೆ ಸರ್ ನೀವು ಅಂತ ಹೇಳ್ತೀರಿ ನೀವಾಗ. ಅಥವಾ ಸರ್ ಯಾವ್ದೊಂದು ಹೊಗೆ ಬಂತು ಸರ್, ಯಾವ ಏನು ಮೂಗು ಕೆಲಸ ಮಾಡ್ತಾರೆ ನನಗಲ್ಲಿ. ಸೊ ಪಂಚೇಂದ್ರಗಳಿಂದ ಇನ್ಫಾರ್ಮೇಶನ್ ರಿಸೀವ್ ಆಯ್ತು. ಈ ಉದಾಹರಣೆಗೆ ನಾನು ಜೀರ್ಣಾಂಗ ಒಂದು ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ 5 ಸ್ಟೆಪ್ಸ್ ಗಳನ್ನ. ಸರಿ, ಟೀಚರ್ಸ್ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ, ನಿಮ್ಮ ಪಂಚೇಂದ್ರಗಳ ಇನ್ಫಾರ್ಮೇಶನ್ ರಿಸೀವ್ ಆಯ್ತು ನಿಮ್ಗೆ. ಇವಾಗ ಏನಾಯ್ತು, ರಿಸೀವ್ ಕ್ಲಿಯರ್ ಆಯ್ತು. ರಿಸೀವ್ ಯಾವ್ದ್ರ ಮೂಲಕ ಆಗುತ್ತೆ, ಶಾಲೆಯಲ್ಲಿ ಆಗುತ್ತೆ ಮತ್ತು ಪಂಚೇಂದ್ರಗಳಿಂದ ಆಗುತ್ತೆ. ಫಸ್ಟ್ ಸ್ಟೆಪ್ ರಿಸೀವ್, ಕ್ಲಾಸ್ ರೂಮ್ ಅಲ್ಲಿ ಆಗುತ್ತೆ, ಪಂಚೇಂದ್ರಗಳಿಂದ ಆಗುತ್ತೆ. 2ನೇ ಸ್ಟೆಪ್ ಏನು, ರಿಜಿಸ್ಟ್ರೇಷನ್. ಇನ್ಫಾರ್ಮೇಶನ್ ಏನೋ ರಿಸೀವ್ ಎಲ್ಲ ಆಗ್ಬಿಡ್ತು, ಈಗ ರಿಜಿಸ್ಟ್ರೇಷನ್ ಆಗ್ಬೇಕಲ್ವಾ. ಏನ್ ಸರ್ ರಿಜಿಸ್ಟ್ರೇಷನ್ ಅಂದ್ರೆ? ಪ್ರೀತಿಯ ವಿದ್ಯಾರ್ಥಿಗಳ ಉದಾಹರಣೆ, ನೀವೀಗ ಏನು ನಮ್ಮ ತುಮಕೂರು ಜಿಲ್ಲೆಯ ವಿದ್ಯಾರ್ಥಿಗಳು ಏನ್ ಮಾಡಿದ್ರೆ, ಒಂದು ನಿಮ್ಮ ಯೂನಿಟ್ಸ್ ನಡೀತು. ಉದಾಹರಣೆಗೆ ಏನೋ ಒಂದು ಖೋಖೋ ಕಾಂಪಿಟೇಷನ್ ನಡೀತು ಅನ್ಕೊಳ್ಳಿ, ಎಲ್ಲ ಗೆದ್ಬಿಟ್ರಿ ನೀವು ಅಲ್ಲಿ. ಈಗ ರಾಜ್ಯ ಮಟ್ಟ ಸೆಲೆಕ್ಷನ್ ಆಗ್ಬಿಟ್ಟಿದ್ರೆ ನೀವು, ಬೆಂಗಳೂರಿಗೆ ಬರ್ತೀರಾ ನೀವು, ರಾಜ್ಯ ಮಟ್ಟದ ಸೆಲೆಕ್ಷನ್ ಆಗ್ಬಿಟ್ಟು ಬೆಂಗಳೂರಿಗೆ ಬಂದಿದ್ರೆ ಕಾರ್ಯಕ್ರಮಕ್ಕೆ. ಸರಿ, ಕಾರ್ಯಕ್ರಮ ಉದಾಹರಣೆಗೆ ಇವತ್ತು 19ನೇ ತಾರೀಕು ಕಾರ್ಯಕ್ರಮ ಇದೆ, ನಿಮ್ಗೆಲ್ಲ ರಾಜ್ಯ ಮಟ್ಟದ ಕಾಂಪಿಟೇಷನ್ ಇದೆ ಇವತ್ತೆಲ್ಲ. ನೀವು ಬಂದ್ರಿ ಸರ್, ಬಸ್ಸಲ್ಲಿ ಇಳಿದು ಬಂದ್ರಿ, ಈಗ ಸ್ಟೇಡಿಯಂ ಬಂದ್ರಿ. ಸ್ಟೇಡಿಯಂ ಒಳಗೆ ಬಂದ ತಕ್ಷಣನೇ ನಾನು ಏನ್ ಮಾಡ್ತೀನಿ, ಏನಪ್ಪ ಯಾವ ಊರು ಅಂತ ಕೇಳ್ತೀನಿ. ಸರ್ ತುಮಕೂರು ಡಿಸ್ಟಿಕ್ ಇಂದ ಬಂದಿದ್ವಿ ಸರ್. ಯಾವ ಟೀಮ್? ಖೋಖೋ ಟೀಮ್. ಹೌದಾ? ಅಲ್ಲಿ ಹೋಗಪ್ಪ, ಅಲ್ಲಿ ಮಂಡ್ಯ ಟೀಮ್ ಇದೆ, ಮಂಡ್ಯ ಟೀಮಲ್ಲಿ ಹೋಗಿ ಖೋಖೋ ಆಡ್ಬಿಡುತ್ತೆ, ಕಳಿಸ್ಬಿಡ್ತೀನಿ ನಾನು ನಿಮ್ಮನ್ನ ಬಂದ ತಕ್ಷಣ. ಇಲ್ಲ, ನೀವು ತುಮಕೂರಿಂದ ಬಂದಿರ್ತಕ್ಕಂಥ ಕಬಡ್ಡಿ ಟೀಮ್ ನಷ್ಟು ವಿದ್ಯಾರ್ಥಿ ಕನ್ಫರ್ಮೇಶನ್ ಏನ್ ಮಾಡ್ಕೊಳ್ತೀನಿ ನಾನು, ಎಲ್ಲಿ ಹೌದೇನಪ್ಪ ಎಲ್ಲಿಂದೆಲ್ಲ ಐಡಿ ಕಾರ್ಡ್ ತೋರಿಸಿ ಅಂತ ಹೇಳ್ತೀನಿ. ಅಥವಾ HM ಸೀಲು ಸಿಗ್ನೇಚರ್ ಹಾಕೊಟ್ಟಿರ್ತಕ್ಕಂಥ ಆ ಫಾರಂ ಕೊಡಿ ಅಂತ ಹೇಳ್ತೀನಿ. ಎಲ್ಲರೂ ಇಸ್ಕೊಂಡು ನೋಡ್ತೀನಿ, ಫೋಟೋ ನೋಡ್ತೀನಿ, ಮ್ಯಾಚ್ ಮಾಡ್ತೀನಿ ಕರೆಕ್ಟ್ ಆಗಿ. ಸ್ಟೂಡೆಂಟ್ ಹೌದು ಅಲ್ವೋ, ಈ ಅಭ್ಯರ್ಥಿ ಹೌದೋ ಚೆಕ್ ಮಾಡ್ತೀನಿ ಅಲ್ವೋ, ಎಲ್ಲವನ್ನು ಚೆಕ್ ಮಾಡಿ ಏನ್ ಮಾಡ್ತೀನಿ, ಎಲ್ಲಪ್ಪ ನಿಮ್ ಜೊತೆ ಯಾರು ಬಂದಿರಪ್ಪ ಟೀಚರ್ ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ ಸರ್ ಟೀಚರ್ ನಾನು ಬಂದಿನಿ ಅಂತ ಹೇಳ್ತಾರೆ ಸರ್. ಅವ್ರು ಸರ್ ಐಡಿ ಕಾರ್ಡ್ ಕೊಡಿ ಸರ್ ಅಂತ ಕೇಳ್ತೀವಿ. ಐಡಿ ಕಾರ್ಡ್ ಇಸ್ಕೊಂಡು ನೋಡ್ತೀವಿ, ಚೆಕ್ ಮಾಡ್ತೀವಿ. ಇವ್ರೇನ್ ಕನ್ಫರ್ಮೇಶನ್ ಆದ್ಮೇಲೆ ಏನ್ ಮಾಡ್ತೀವಿ, ನಮ್ಮ ಹತ್ರ ಒಂದು ಬುಕ್ ಇರುತ್ತೆ. ಯಾವ ಬುಕ್? ರಿಜಿಸ್ಟ್ರೇಷನ್ ಬುಕ್ ಅಂತ ಒಂದಿರುತ್ತೆ, ನೋಂದಣಿ ಪುಸ್ತಕ ಅಂತ. ಆಗ ಪುಸ್ತಕವನ್ನು ನಿಮ್ ಕಡೆ ತಿರ್ಸ್ಬಿಟ್ಟು, ನೋಡ್ರಪ್ಪ ನಿಮ್ ಹೆಸರು ಬರ್ಬಿಟ್ಟು ಎಲ್ಲ ಸೈನ್ ಮಾಡಿ ಇಲ್ಲಿ ಅಂತ ಹೇಳ್ತೀನಿ ನನಗ. ಅವಾಗ ನೀವು ನಿಮ್ಮ ಹೆಸರು ರಮೇಶ, ಏನೋ ಗಿರೀಶ ಅಂತ ಬರೀತೀರಾ. ಹೆಣ್ಮಕ್ಳಾಗಿರೋ ನೀವು ಗೀತಾ, ಸೀತಾ, ಸುಧಾ ಅಂತ ಬರ್ಬಿಟ್ಟು ಸೈನ್ ಮಾಡ್ತೀರಾ. ನಾವು ಒಟ್ಟಿಗೆ ಸೈನ್ ಮಾಡ್ತೀವಿ. ಅಂದ್ರೆ
ನೀವು ಯಾರು, ಏನು, ಎತ್ತ, ಎಲ್ಲಿಂದ ಬಂದಿರೋದು ಹಲವಾರು ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ನೀವೇ ಕ್ಯಾಂಡಿಡೇಟ್ ಅಂತಕ್ಕಂಥ ಕನ್ಫರ್ಮೇಶನ್ ಮಾಡ್ಕೊಂಡಲ್ಲ, ಅವಾಗ ಇನ್ಫಾರ್ಮೇಶನ್ ರಿಜಿಸ್ಟ್ರೇಷನ್ ಆಯ್ತು. ಹೌದಾ ಪ್ರೀತಿ ವಿದ್ಯಾರ್ಥಿಗಳೇ, ನಮ್ಮ ಬ್ರೈನ್ ಅಲ್ಲಿ ಇದೇ ಪ್ರಾಸೆಸ್ ನಡೆಯುತ್ತೆ. ಕ್ಲಾಸ್ ರೂಮ್ ಅಲ್ಲಿ ಇನ್ಫಾರ್ಮೇಶನ್ ರಿಸೀವ್ ಆಯ್ತು ನನಗೀಗ. ಈಗ ಬ್ರೈನ್ ಹೇಳ್ತಾ ಇದೆ ರಿಜಿಸ್ಟ್ರೇಷನ್ ಮಾಡ್ಕೋ ಅಂತ. ಈಗ ನಾನು ಏನ್ ಮಾಡ್ಬೇಕು, ಸಂಜೆ ಕ್ಲಾಸ್ ಮುಗಿಸ್ಕೊಂಡು ಮನೆ ಬರ್ತೀನಲ್ವಾ, ಮನೆಗೆ ಬಂದಾದ್ಮೇಲೆ ರಾತ್ರಿ ಓದಕ್ ಕೂತ್ಕೊಳ್ತೀನಿ. ಉದಾಹರಣೆ ಜೀರ್ಣಾಂಗ ಓದಕ್ ಕೂತ್ಕೊಂಡಿದ್ದೀನಿ. ಏನ್ ಮಾಡೋದು, ಫಸ್ಟ್ 5 ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ಳಿ ಹೇಳಿದ್ನಲ್ಲ, ಮೆಡಿಟೇಷನ್ ಮಾಡಿ ಆಮೇಲೆ ಏನ್ ಮಾಡಿ, ಟೀಚರ್ ಒಂದು ನೋಟ್ಸ್ ಕೊಟ್ಟಿರ್ತೀವಿ, ಇಲ್ಲ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಎಲ್ಲ ಇರುತ್ತೆ, ತೆಗೀರಿ ಅದನ್ನ. ಜೀರ್ಣಾಂಗದ ಬಗ್ಗೆ ಇನ್ನೊಂದ್ಸರಿ ಓದಿನಿ. ಇವಾಗ ಓದಿದ್ಮೇಲೆ ಪ್ರಶ್ನೆಗಳನ್ನ ಕೇಳ್ಬೇಕು. ನೀವೀಗ ಹೆಂಗ್ ಪ್ರಶ್ನೆ ಕೇಳ್ಕೊಳ್ಬೇಕು ಅಂತಂದ್ರೆ, ಸರಿ ಮಾಸ್ಟ್ರು ಅಗದು ಆಹಾರ ನುಂಗ್ಬೇಕು ಅಂತ ಹೇಳಿದ್ರಲ್ಲ, ಹಂಗೆ ನುಂಗಿದ್ರೆ ಆಗೋದಿಲ್ವಾ? ಪ್ರಶ್ನೆ ಕೇಳ್ಕೊಳ್ಳೋದಕ್ಕೆ ಉತ್ತರ ಸಿಗುತ್ತಾ ನೋಡಿ. ನಿಮ್ಮ ಹತ್ರ ಉತ್ತರ ಇದೆಯಾ? ಹೌದು. ಯಾಕೆ ಅಗದು ತಿನ್ಬೇಕಂದ್ರೆ ಆಹಾರ ಚೆನ್ನಾಗಿ ಏನಾಗುತ್ತೆ, ಸಣ್ಣ ಸಣ್ಣ ಕಣಗಳ ಹೊಡೆಯುತ್ತೆ. ಅದರ ಜೊತೆಗೆ ಬಾಯಲ್ಲಿರ್ತಕ್ಕಂಥ ಲಾಲಾರಸ ಏನಾಗುತ್ತೆ, ಆಹಾರ ಸೇರ್ಕೊಳ್ಳುತ್ತೆ, ಮತ್ತಷ್ಟು ಚೆನ್ನಾಗಿ ಜೀರ್ಣ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಆಹಾರವನ್ನ ಚೆನ್ನಾಗಿ ಅಗದು ತಿನ್ಬೇಕು. ಇದು ಪ್ರಶ್ನೆ ಉತ್ತರ ಸಿಕ್ತೀಗ. ಇದೇ ತರ ಆ ಕಡೆ ಈಗ 12 ಮೂಲಕ ಹೋಗುತ್ತೆ. ಈಗ 12 ಮೂಲಕ ಓದಾದ್ಮೇಲೆ ಬೇಗ ಅಲ್ಲಿಂದ ಜನರಾಗ ಹೋಗಿ ಅಲ್ಲಿ ಸ್ವಲ್ಪ ತಿದ್ಬಿಟ್ಟು ಆಮೇಲೆ ಯಾಕೆ ಸಣ್ಣ ಕಡೆಗೆ ಹೋಗ್ಬೇಕು, ಬೇಗ ಪಡಪಡ ಅಂತ ಮುಂದಕ್ಕೆ ಹೋದ್ರೆ ಆಗೋದಿಲ್ವದು ಅಂತ ಪ್ರಶ್ನೆ ಕೇಳ್ಕೋಬೇಕು. ಅವಾಗ ಹೇಳುತ್ತೆ, ಜಠರದಲ್ಲಿ HCl ಇದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. ಅಲ್ಲಿ ಹೋದ್ಮೇಲೆ ಆಹಾರದಲ್ಲಿ ಅಕಸ್ಮಾತ್ ಯಾವ್ದಾದ್ರು ಬ್ಯಾಕ್ಟೀರಿಯಾಗಳೇನಾದ್ರು ಇದ್ರೆ ಆ ಬ್ಯಾಕ್ಟೀರಿಯಾಗಳೇನಾಗುತ್ತೆ, HCl ಪ್ರಭಾವಕ್ಕೊಳಗಾಗಿ ಸತ್ತೋಗ್ತವೆ. ಅವಾಗ ನಮಗೆ ಅನಾರೋಗ್ಯ ಉಂಟಾಗ ತಪ್ಪುತ್ತೆ. ಹಾಗಾಗಿ ಜಠರದಲ್ಲಿ ಕೂಡ ಸ್ವಲ್ಪ ತಿರುತ್ತೆ, ಜೊತೆಗೆ ಜಠರದಲ್ಲಿ ಕೂಡ ಸ್ವಲ್ಪ ಜೀರ್ಣ ಆಗುತ್ತೆ. ಅದು ಅದಕ್ಕೆ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗುತ್ತೆ. ಈ ತರ ಪ್ರತಿಯೊಂದಕ್ಕೂ ನೀವು ಪ್ರಶ್ನೆ ಹಾಕಂತ ಹೋಗ್ತಾ ಇರ್ಬೇಕು. ನೀವು ಕೇಳುವಂತ ಪ್ರತಿಯೊಂದು ಪ್ರಶ್ನೆಗೂ ನೀವು ಉತ್ತರ ಪಡ್ಕೊಂಡು ಮುಂದಕ್ಕೆ ಹೋಗಿದ್ದೆ ಆದ್ರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಇನ್ಫಾರ್ಮೇಶನ್ ತುಂಬಾ ಕ್ಲಿಯರ್ ಆಗ್ತಾ ಇದೆ ಅಂತ ಅರ್ಥ. ಆ ಬ್ರೈನ್ ಹೇಳ್ತಾರೆ, ಸಖತ್ತಾಗಿ ತಿಳ್ಕೊಂಡಿಕಣೋ ಜೀರ್ಣಾಂಗದ ಬಗ್ಗೆ ಅಂತ ಏನ್ ಮಾಡುತ್ತೆ, ಇವಾಗ ನಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳ್ತಾರೆ ಬ್ರೈನ್ ಆಗ. ಯಾಕೆ, ಇನ್ಫಾರ್ಮೇಶನ್ ಎಲ್ಲ ಕ್ಲಿಯರ್ ಆಯ್ತಾ, ಯಾವ್ದು ಡೌಟ್ಗಳು ಇಲ್ವಾ ನಿಮ್ಗೆ? ಇವಾಗ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿದೆ, ರಿಜಿಸ್ಟ್ರೇಷನ್ ರೆಡಿ ಆಯ್ತು. ಈ ರಿಜಿಸ್ಟ್ರೇಷನ್ ರೆಡಿ ಆಗಬೇಕಾದಾಗ ಪ್ರೀತಿಯ ವಿದ್ಯಾರ್ಥಿಗಳೇ ನೀವೇನ್ ಮಾಡಿದ್ರೆ, ದಯವಿಟ್ಟು ಈ RRR ಟೆಕ್ನಿಕ್ ಫಾಲೋ ಮಾಡಿ. ಯಾವುದು RRR ಮೇಲೆ ಹೆಚ್ಚು ಫೋಕಸ್ ಮಾಡ್ಬೇಕು ನೀವು ಪ್ರೀತಿಯ ವಿದ್ಯಾರ್ಥಿಗಳೇ. ತುಂಬಾ ಜನ ಆಗ್ತಾ ಇದ್ದೀರಾ, ಏನ್ ಸರ್ RRR ಮೇಲೆ ಫೋಕಸ್ ಮಾಡಿ, RRR ಮೇಲೆ ಗಮನ ಹರಿಸಿ ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಹೋದ ವರ್ಷನೇ RRR ನೋಡ್ಬಿಟ್ಟಿದ್ದೀನಿ ಸರ್. RRR ಅಂದ್ರೆ ಏನು ಪ್ರೀತಿಯ ವಿದ್ಯಾರ್ಥಿಗಳೇ? RRR ಅಂದ್ರೆ ಏನು? ಓಕೆ, ತುಂಬಾ ಜನ ಹೇಳ್ತಾ ಇರ್ಬೋದು ಸರ್, RRR ಅಂದ್ರೆ ತೆಲುಗು ಫಿಲಂ ಆಕ್ಟರ್ ರಾಮ್ ಚರಣ್, ರಾಮರಾವು, ರಾಜಮೌಳಿ 3 ಜನ ಸೇರಿ ಮಾಡಿರ್ತಕ್ಕಂಥ ಫಿಲಮು RRR ಸರ್ ಅಂತ ಹೇಳ್ತಾ ಇರ್ಬೋದು. ಇನ್ನ ಕೆಲವರು ಹೇಳ್ತಾ ಇರ್ಬೋದು, ಸರ್ ತೆಲುಗು ಫಿಲ್ಮ್ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ RRR ಇದ್ದಾರೆ, ರಾಜ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಸರ್ ಅಂತ ಇರ್ಬೋದು ಕೆಲವರು. ನೀವು RRR ಅಂದ್ರೇನು? ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇರ್ತಕ್ಕಂಥ ರಾಜ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಸರ್ ಅಂತ ಅನ್ಬೋದು. ಕೆಲವರು ನೀವು ಇನ್ನು ಕೆಲವು ಮಕ್ಳು ಹೇಳ್ತಾ ಇರ್ಬೋದು, ಸರ್ RRR ಅಂದ್ರೆ ಸಿಂಪಲ್ ಸರ್, ರಮ್ಯಾ, ರಕ್ಷಿತಾ, ರಾಧಿಕಾ ಸರ್ ಅಂತ ಅನ್ಬೋದು ನೀವು. ಸೊ ಬೇರೆ ಹೇಳ್ಬೋದು ನೀವು. ಒಂದು ಪ್ರೀತಿ ಅವೆಲ್ಲ ಸರಿ ಇರ್ಬೋದು, ಫಿಲ್ಮ್ ಇಂಡಸ್ಟ್ರಿ ಸಂಬಂಧಪಟ್ಟಂತ ಆಗಿರ್ಬೋದು ಅದು. ಬಟ್ ನಮ್ಮ ಎಜುಕೇಶನ್ ವಿಚಾರಕ್ಕೆ ಬಂದ್ರೆ RRR ಅಂದ್ರೆ ಹೆಚ್ಚು ಫೋಕಸ್ ಮಾಡಿ ಅಂದ್ರೆ ರೀಡ್, ರೀರೈಟ್, ರೀಕಾಲ್. ರೀಡ್, ರೀರೈಟ್, ರೀಕಾಲ್ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಪ್ರೀತಿಯ ವಿದ್ಯಾರ್ಥಿಗಳೇ. ಏನ್ ಸರ್ ರಾತ್ರಿ ಮನೆಗೆ ಬಂದಿದ್ರಿ, ಈಗ ಜೀರ್ಣಾಂಗ ಬಗ್ಗೆ ಓದಿದ್ಮೇಲೆ ಮತ್ತೇನ್ ಮಾಡಿದ್ರಿ, ರೀರೈಟ್ ಮತ್ತೆ 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 ಬರ್ದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ. ಆಮೇಲೆ ಏನ್ ಮಾಡಿದ್ರಿ, ರೀಕಾಲ್, ಕಣ್ ಮುಚ್ಕೊಂಡು ಜ್ಞಾಪಿಸ್ಕೊಂಡ್ರಿ. ಇದು ರೀಕಾಲ್ ಆಯ್ತು ಈಗ. ಓಕೆನಾ? RRR ಅಂದ್ರೆ ಏನು? ರೀಡ್, ರೀರೈಟ್, ರೀಕಾಲ್. ಮನೆಗೆ ಬಂದು ಓದ್ಬೇಕು, ಮತ್ತೆ ಮತ್ತೆ ಬರಿಬೇಕು, ಕಣ್ ಮುಚ್ಕೊಂಡು ಜ್ಞಾಪಿಸ್ಕೊಳ್ಬೇಕು, ಪುನರ್ಮನನ ಮಾಡ್ಕೊಳ್ಬೇಕನ್ನ. ಇದು RRR ಟೆಕ್ನಿಕ್. ಈಗ 2 ಟೆಕ್ನಿಕ್ ಕ್ಲಿಯರ್ ಆಯ್ತು. ಕ್ಲಾಸ್ ರೂಮ್ ಅಲ್ಲಿ ರಿಸೀವ್ ಆಯ್ತು, ಮನೆಗೆ ಬಂದ್ರೆ ರಿಜಿಸ್ಟ್ರೇಷನ್ ಆಯ್ತು. 3ನೇ ಸ್ಟೆಪ್ ಬಹಳ ಮುಖ್ಯವಾಗಿರೋದು ರಿಪಿಟೇಷನ್. ಏನ್ ಸರ್ ರಿಪಿಟೇಷನ್ ಅಂದ್ರೆ? ರಿಪಿಟೇಷನ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಾರೆ ಪ್ರೀತಿಯ ವಿದ್ಯಾರ್ಥಿಗಳೇ. ನಾವು ಮೆಮೊರಿ ಟೆಕ್ನಿಕ್ಸ್ ಅನ್ನ ಮಾಡ್ಬೇಕಾದ್ರೆ ಬಹಳ ಮುಖ್ಯವಾಗಿರೋ ಒಂದು ವಿಚಾರ ಹೇಳ್ತೀವಿ, ರಿಪಿಟೇಷನ್ ಇಸ್ ದ ಮದರ್ ಆಫ್ ಮೆಮೊರಿ ಅಂತ ಹೇಳ್ತೀವಿ. ರಿಪಿಟೇಷನ್ ಇಸ್ ದ ಮದರ್ ಆಫ್ ಮೆಮೊರಿ. ನಾವು ಹೆಚ್ಚು ರಿಪಿಟೇಷನ್ ಮಾಡಿಕೊಂಡಷ್ಟು, ಪುನರಾವರ್ತನೆ ಮಾಡಿಕೊಂಡಷ್ಟು ನಮಗೆ ಮೆಮೊರಿ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಹಾಗಾದ್ರೆ ಸರ್ ರಿಪಿಟೇಷನ್ ಅಷ್ಟೊಂದು ಇಂಪಾರ್ಟೆಂಟ್ ಸರ್ ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈಗ ನೀವು. ಆಯ್ತು, ನಿಮ್ಮೆಲ್ಲರಿಗೂ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಈಗ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ನಾನೀಗ. ಯಾವುದು ಸರ್ ಆ ಪ್ರಶ್ನೆ ಅಂದ್ರೆ, ಅಬ್ಸರ್ವ್ ಮಾಡಿ, ರೆಡಿ ಇರಬೇಕು. ನಾನು ನಿಮ್ಮೆಲ್ಲರಿಗೂ ಪ್ರಶ್ನೆ ಕೇಳ್ತೀನಿ, ಆದ್ರೆ ನಾನು ನಿಮ್ಗೆ ಸಮಯ ಕೊಡುವುದು ಉತ್ತರ ಹೇಳಲಿಕ್ಕೆ ಕೇವಲ 1 ಸೆಕೆಂಡ್. 1 ಸೆಕೆಂಡಿನಲ್ಲೇ ನೀವೆಲ್ಲರೂ ಬಹಳ ಗಟ್ಟಿಯಾಗಿ ಉತ್ತರ ಕೊಡ್ಬೇಕು.
ಓಕೆ, ರೆಡಿ ಇದೀರಲ್ವಾ ಶಿಕ್ಷಕ ಬಂಧುಗಳೇ? ಅಬ್ಸರ್ವ್ ಮಾಡಿ, ಎಲ್ಲಾ ಮಕ್ಕಳು ಉತ್ತರ ಕೊಡುವಂತೆ ನೋಡ್ಕೊಳ್ಳಿ. ಡಿಯರ್ ಸ್ಟೂಡೆಂಟ್, ರೆಡಿ ಇದೆಲ್ಲ? ಕ್ವಶನ್ ಕೇಳ್ತಾ ಇದ್ದೀನಿ ನಾನು ನಿಮ್ಗೀಗ. ಒಂದೇ ಸೆಕೆಂಡ್ ಅಲ್ಲಿ ಆನ್ಸರ್ ಕೊಡ್ಬೇಕು. ರೆಡಿ ಇರಿ. ಪ್ರಶ್ನೆ ರಿಪೀಟ್ ಮಾಡೋದೇ ಇಲ್ಲ ನಾನು. ನಿಮ್ಮ ಹೆಸರೇನು? ಗಟ್ಟಿಯಾಗ ಅಫ್ಕೋರ್ಸ್ ಕೆಲವು ತುಂಬಾ ಜನ ಹೇಳಿದ್ರಿ, ಕೆಲವರು ಯೋಚನೆ ಮಾಡ್ತಾ ಇದೀರಲ್ವಾ, ಕೆಲವು ಆನ್ಸರ್ ಹೇಳಿ ಸುಮ್ಮನೆ ಹಿಂಗೆ ಕೂತಿದ್ದೀರಾ ಅಂದ್ರೆ ನಿಮ್ಗೆ ಹೆಸರಿಟ್ಟಿಲ್ಲ ಅಂದಂಗೆ ಆಯ್ತು. ಇನ್ನಾಗಾರೆ ಆಯ್ತು, ನಿಮ್ಗೆ ಹೆಸರಿಟ್ಟಿಲ್ಲ ಅಂದ್ರೆ ತೊಂದರೆ ಇಲ್ಲ. ನಾಳೆ ನಿಮ್ಮ ಶಾಲೆ ಇರ್ತಕ್ಕ ಶಿಕ್ಷಕರಿಗೆ ಹೇಳ್ತೀನಿ, ದಯವಿಟ್ಟು ಇವತ್ತು ಸಂಜೆ ಹೋಗೋದ್ರೊಳಗೆ ಯಾರ್ಯಾರು ಹೆಸರು ಹೇಳಿಲ್ವೋ ಅವ್ರು ಎಲ್ರಿಗೂ ಇವತ್ತೇ ನಾಮಕರಣ ಮಾಡಿ ಕಳ್ಸಿ ಕಳ್ಸಿ ಮೇಡಮ್ ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ. ಆಗ್ಬೋದಾ? ಆನ್ಸರ್ ಹೇಳಿಲ್ಲಲ್ವಾ ಇನ್ನ ಕೆಲವರು? ಹಾಗೆ ಇದ್ರಲ್ವಾ? ಇನ್ನೊಂದು ಅವಕಾಶ ಮಾಡ್ಕೊಡ್ತೀನಿ, ಎಲ್ರಿಗೂ ಉತ್ತರ ಹೇಳ್ಬೇಕು, ಒಂದೇ ಸೆಕೆಂಡ್ ಹೇಳ್ಬೇಕು. ರೆಡಿನಾ? ನಿಮ್ಮ ಹೆಸರೇನು? ತುಂಬಾ ಗಟ್ಟಿಯಾಗಿ ಹೇಳಿರ್ತೀರ. ಓಕೆ ಪ್ರೀತಿಯ ವಿದ್ಯಾರ್ಥಿ, ಎರಡನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಈಗ. ಇದೇ ತರ ಒಂದು ಸೆಕೆಂಡ್ ಅಲ್ಲಿ ಉತ್ತರ ಕೊಡ್ಬೇಕು ನೀವೆಲ್ರು. ರೆಡಿ? ಎರಡನೇ ಪ್ರಶ್ನೆ ರೆಡಿ ಇದೀನಿ ಕೇಳೋದಕ್ಕೆ? ಒಂದೇ ಸೆಕೆಂಡ್ ಹೇಳಬೇಕು. ನೀವು 9ನೇ ತರಗತಿಯಲ್ಲಿ ಸಮಾಜದಲ್ಲಿ ಓದಂತ ತುಂಬಾ ಜನ ನಗ್ತಾ ಇದ್ದೀರಲ್ವಾ ಎಲ್ಲರೂ? ಏನ್ ಸರ್ ನೀವು 9ನೇ ಕ್ಲಾಸ್ ಅಲ್ಲಿ ಸಮಾಜ ವಿಜ್ಞಾನದಲ್ಲಿ 7ನೇ ಪಾಠನ ಈಗ ಕೇಳಿದ್ರೆ ಹೆಂಗೆ ಸರ್ ಹೇಳೋದು ಅಂತ ನಗ್ತಾ ಇದ್ದೀರಲ್ವಾ? ಪ್ರೀತಿಯ ವಿದ್ಯಾರ್ಥಿಗಳೇ, ದಟ್ಸ್ ಟ್ರೂ. ಹಾಗೆ ನನ್ನ ಮುಂದಿನ ಪ್ರಶ್ನೆ ಏನಂದ್ರೆ, ನಿಮಗೆ ಹೆಸರಿಟ್ಟಿದ್ ಮೊದಲ ಅಥವಾ ನೀವು 9ನೇ ಕ್ಲಾಸ್ ಓದಿದ್ ಮೊದಲ? ಹೆಸರಿಟ್ಟಿದ್ದೆ ಮೊದಲು. ಯಾವಾಗೋ 13-14 ವರ್ಷಗಳಿಗೆ ಹೆಸರಿಟ್ಟಿದೀವಲ್ವಾ ನಿಮಗೆ? ಆದ್ರೂ ಪಟ್ನೆ ಹೇಳ್ಬಿಟ್ರಲ್ಲ, ಮತ್ತೆ ಒಂದೇ ಸೆಕೆಂಡ್ ಅಲ್ಲಿ ನಿಮ್ಮ ಹೆಸರು ಪಟ್ಪಟ ಅಂತ ಹೇಳ್ಬಿಟ್ರಲ್ಲ. ರಮೇಶ, ಗೀತಾ, ಸುರೇಶ, ವರ್ಧನ್ ಪಟ್ ಪಟ್ ಅಂತ ನಿಮ್ಮ ಹೆಸರು ಹೇಳ್ಬಿಟ್ರಿ ನೀವೆಲ್ರು ಒಂದೇ ಸೆಕೆಂಡ್ ಅಲ್ಲಿ. ಬಟ್ ಕಳೆದ ವರ್ಷ ಓದಂತ ಒಂದು ಟಾಪಿಕ್ ಕೇಳಿದಾಗ ನಮ್ಗೆ ಸಬ್ಜೆಕ್ಟ್ ನ ಆ ಒಂದು ಪಾಠದ ನೆನಪಾಗ್ಲಿಲ್ಲ. ಯಾಕೆ ಅಂದ್ರೆ ಸರ್ 9ನೇ ಕ್ಲಾಸ್ ಅಲ್ಲಿ ನಾವು ಅದನ್ನ ಸ್ಟಡಿ ಮಾಡ್ತಾ ಇದ್ವಿ ಸರ್, ಹಾಗಾಗಿ ನಾವು ಅವಾಗ ಚೆನ್ನಾಗಿ ಕಲ್ತ್ಕೊಂಡಿದ್ವಿ ಸರ್, ಅವಾಗ ನೆನಪಲ್ಲಿತ್ತು. ಈಗ 10ನೇ ಕ್ಲಾಸಿಗೆ ಬಂದಿದ್ದೇವೆ, ಅದ್ರ ಬಗ್ಗೆ ನಾವೇನು ಗಮನ ಹರಿಸ್ಲೇ ಇಲ್ಲ ಸರ್, ಹಾಗಾಗಿ ನಮ್ಗೆ ಅದು ಮರ್ತೋಯ್ತು ಅಂತ ಹೇಳ್ತೀರಾ ಅಲ್ವಾ? ಸಹಜ ವಿದ್ಯಾರ್ಥಿಗಳೇ, ಈಗ ನೆನ್ಪಿಟ್ಕೊಳ್ಳಿ. 14 ವರ್ಷದ ಕೆಳಗೆ ಯಾಕೆ ನೆನಪಿದೆ ನಿಮಗೆ? ರಿಪಿಟೇಷನ್ ಆಗ್ತಾ ಇತ್ತು. ಉದಾಹರಣೆಗೆ ಯಾರೋ ರಮೇಶ್ ಅಂತ ಹೆಸರು ಹೇಳಿದ್ರು, ಹೌದಾ? ಹೆಂಗ್ ಹೆಸರು ನೆನಪಿದೆ ಈಗಲೂ ಅವ್ರಿಗೆ? ದಿನ ಬೆಳಿಗ್ಗೆ ಎದ್ರೆ ಅಮ್ಮ ಹೇಳ್ತಾರೆ, ರಮೇಶ ಅಪ್ಪನಿಗೆ ಕಾಫಿ ಕೊಡು ಅಂತ ಹೇಳ್ತಾರೆ. ತಂದೆ ಹೇಳ್ತಾರೆ, ರಮೇಶ ಅಂಗಡಿಗೆ ಹೋಗಿ ಬರೋ ಅಂತ ಹೇಳ್ತಾರೆ. ಫ್ರೆಂಡ್ ಬರ್ತಾರೆ, ರಮೇಶ ಬಾರ್ ಕ್ರಿಕೆಟ್ ಆಡೋಣ ಅಂತ ಕರೀತಾನೆ. ನಾವು ಟೀಚರ್ಸ್ ಇರ್ತೀವಿ, ರಮೇಶ ನೋಟ್ಸ್ ತಗಮ್ಮ ಅಂತ ಹೇಳ್ತೀವಿ. ಇನ್ನೊಬ್ಬ ಟೀಚರ್ ರಮೇಶ ಹೋಮ್ವರ್ಕ್ ತಗಮ್ಮ ಅಂತ ಕರೀತಾರೆ. ಎಷ್ಟು ಸರಿ ದಿನ ರಮೇಶ 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 ಅಂತ ರಿಪೀಟ್ ಆಗಿ ಕಳೆದ 13-14 ವರ್ಷಗಳಿಂದ ನಿಮ್ಮಲ್ಲಿ ಇನ್ಫಾರ್ಮೇಶನ್ ಏನಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ? ಲಾಂಗ್ ಟರ್ಮ್, ವೆರಿ ಲಾಂಗ್ ಟರ್ಮ್ ಮೆಮೊರಿ ಶಿಫ್ಟ್ ಆಗಿದೆ. ಈ ಮುಖ್ಯವಾಗಿರೋ ಪದ ಬಳಸ್ತಾ ಇದ್ದೇನೆ, ವೆರಿ ಲಾಂಗ್ ಟರ್ಮ್ ಮೆಮೊರಿ ಶಿಫ್ಟ್ ಆಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಬ್ರೈನ್ ಅಲ್ಲಿ ಇರ್ತಕ್ಕಂಥ ಈ ಮೆಮೊರಿ ಪವರ್ ನಾವು ಮುಖ್ಯವಾಗಿ 4 ರೀತಿ ಹೇಳ್ತೇವೆ. ಏನಂದ್ರೆ ವೆರಿ ಶಾರ್ಟ್ ಟರ್ಮ್ ಮೆಮೊರಿ, ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ, ವೆರಿ ಲಾಂಗ್ ಟರ್ಮ್ ಮೆಮೊರಿ. ಇನ್ನೊಂದ್ಸರಿ ಹೇಳ್ತೀನಿ, ಅಬ್ಸರ್ವ್ ಮಾಡಿ. ವೆರಿ ಶಾರ್ಟ್ ಟರ್ಮ್ ಮೆಮೊರಿ, ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ, ವೆರಿ ಲಾಂಗ್ ಟರ್ಮ್ ಮೆಮೊರಿ. ಏನ್ ಸರ್ 4ಕ್ಕೆ ಏನ್ ವ್ಯತ್ಯಾಸ ಇದೆ? ವೆರಿ ಶಾರ್ಟ್ ಟರ್ಮ್ ಮೆಮೊರಿ ಅಂದ್ರೆ ಕೆಲವು ಸೆಕೆಂಡ್ಗಳು ಮಾತ್ರ ನೆನಪಲ್ಲಿ ಇರುತ್ತೆ, ಅಲ್ಲಿಂದ ಮಾಯ ಆಗ್ಬಿಡುತ್ತೆ ಮತ್ತೆ. ಇದು ವೆರಿ ಶಾರ್ಟ್ ಟರ್ಮ್ ಮೆಮೊರಿ. ಶಾರ್ಟ್ ಟರ್ಮ್ ಮೆಮೊರಿ ಅಂದ್ರೆ ಏನು? ಕೆಲವು ಗಂಟೆಗಳು ನೆನಪಲ್ಲಿ ಇರುತ್ತೆ, ಅಥವಾ ಕೆಲವು ದಿನ ಮಾತ್ರ ನೆನಪಲ್ಲಿ ಇರುತ್ತೆ, ಮತ್ತೆ ಮಾಯ ಆಗ್ಬಿಡುತ್ತೆ ಅಲ್ಲಿಂದ ಇನ್ಫಾರ್ಮೇಶನ್. ಲಾಂಗ್ ಟರ್ಮ್ ಮೆಮೊರಿ ಅಂದ್ರೇನು? ಹಲವಾರು ತಿಂಗಳುಗಳ ಕಾಲ ನೆನಪಲ್ಲಿರುತ್ತೆ ಇನ್ಫಾರ್ಮೇಶನ್, ಅದು ಇದು ಲಾಂಗ್ ಟರ್ಮ್ ಅಂತ. ಇನ್ನು ವೆರಿ ಲಾಂಗ್ ಟರ್ಮ್ ಅಂದ್ರೆ ಏನಾಗುತ್ತೆ? ಹಲವಾರು ವರ್ಷಗಳ ಕಾಲ ನೆನಪಲ್ಲಿರುತ್ತೆ ಇನ್ಫಾರ್ಮೇಶನ್, ಅದು ವೆರಿ ಲಾಂಗ್ ಟರ್ಮ್ ಆಯ್ತು. ಸೊ ಕೆಲವು ಸೆಕೆಂಡ್ಗಳ ಕಾಲ ನೆನಪಲ್ಲಿದ್ರೆ ವೆರಿ ಶಾರ್ಟ್ ಟರ್ಮ್ ಮೆಮೊರಿ, ಕೆಲವು ನಿಮಿಷಗಳು ಅಥವಾ ಕೆಲವು ದಿನಗಳು, ಕೆಲವು ಗಂಟೆಗಳ ನೆನಪಲ್ಲಿದ್ರೆ ಅದು ಶಾರ್ಟ್ ಟರ್ಮ್ ಮೆಮೊರಿ, ಕೆಲವು ತಿಂಗಳುಗಳ ಕಾಲ ನೆನಪಲ್ಲಿದ್ರೆ ಅದು ಲಾಂಗ್ ಟರ್ಮ್ ಮೆಮೊರಿ, ಹಲವಾರು ವರ್ಷಗಳ ಕಾಲ ನೆನಪಲ್ಲಿದ್ರೆ ಅದು ವೆರಿ ಲಾಂಗ್ ಟರ್ಮ್ ಮೆಮೊರಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಹೆಸರು ನಿಮ್ಮ ಮೆದುಳಿನಲ್ಲಿ ಎಲ್ಲಿ ಸ್ಟೋರ್ ಆಯ್ತು? ವೆರಿ ಲಾಂಗ್ ಟರ್ಮ್ ಸ್ಟೋರ್ ಆಗಿದೆ. ಯಾಕೆ? 14 ವರ್ಷದ ಕೆಳಗೆ ಹೆಸರಿಟ್ಟದ್ದು ಈಗ ಹೇಳಿದ್ರಲ್ವಾ, ಅದು ವೆರಿ ಲಾಂಗ್ ಟರ್ಮ್ ಮೆಮೊರಿ ಹೋಯ್ತು. ಆಗ ನಾವು ಕಲ್ತಂತ ವಿಚಾರಗಳು ನಮ್ಗೆ ಹಲವಾರು ತಿಂಗಳು, ಹಲವಾರು ವರ್ಷಗಳ ಕಾಲ ನೆನಪಿಟ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೇನೆ ಅಂದ್ರೆ ನೀವು ದಯವಿಟ್ಟು ಅದನ್ನ ಲಾಂಗ್ ಟರ್ಮ್ ಮೆಮೊರಿ ಅಥವಾ ವೆರಿ ಲಾಂಗ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಮಾಡಬೇಕು. ಹೇಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಒಂದು ಟೆಕ್ನಿಕ್ ಅನ್ನ ಹೇಳ್ತಾ ಇದ್ದೀನಿ ಪ್ರೀತಿಯ ವಿದ್ಯಾರ್ಥಿಗಳು. ತುಂಬಾ ಇಂಪಾರ್ಟೆಂಟ್ ಟೆಕ್ನಿಕ್ ಇದು, ದಯವಿಟ್ಟು ಹೆಚ್ಚು ಫೋಕಸ್ ಮಾಡಿ ಟೆಕ್ನಿಕ್ ಮೇಲೆ. ಓಕೆ, ಆತ್ಮೀಯ ಶಿಕ್ಷಕ ಬಂಧುಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ರಿಸೀವಿಂಗ್ ಬಗ್ಗೆ ಚರ್ಚೆ ಮಾಡಿದ್ವಿ, ರಿಜಿಸ್ಟ್ರೇಷನ್ ಪ್ರಾಸೆಸ್ ಬಗ್ಗೆ ಚರ್ಚೆ ಮಾಡಿದ್ವಿ, ರಿಪಿಟೇಷನ್ ಮಹತ್ವದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ನಾವೀಗ ಅಲ್ವಾ? ರಿಪಿಟೇಷನ್ ಯಾಕೆ ಸರ್ ಬೇಕಾಗುತ್ತೆ? ರಿಪಿಟೇಷನ್ ಮಹತ್ವ ಏನು ಅಂದ್ರೆ
ಓಕೆ, ಒಂದು ಸೈಂಟಿಫಿಕ್ ರೀಸನ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮ್ಗೆ ಈಗ. ನೋಡಿ, ಎಬಿಂಗಸ್ ಅಂತಕ್ಕಂಥ ಒಬ್ಬ ಮಹಾನ್ ತಜ್ಞ ಹಲವಾರು ವರ್ಷಗಳ ಕಾಲ ರಿಸರ್ಚ್ ಮಾಡಿದ ಒಂದು ಮೆದುಳಿನ ಮೇಲೆ. ಯಾಕೆ ಕಲ್ತಂತ ವಿಚಾರ ಮರ್ತೋಗುತ್ತೆ ಮೆದುಳಿನ ಮೇಲೆ, ಮತ್ತು ಯಾವ್ಯಾವ ಪ್ರಮಾಣದಲ್ಲಿ ಯಾವ್ಯಾವ ಸಮಯದಲ್ಲಿ ಎಷ್ಟೆಷ್ಟು ಮರ್ತೋಗುತ್ತೆ ಅಂತಕ್ಕಂಥದ್ದು ಹೇಳ್ದ. ಇಲ್ಲಿ ನಾನು ಒಂದು ಸೈಂಟಿಫಿಕ್ ಗ್ರಾಫ್ ಅನ್ನು ತೋರಿಸ್ತಾ ಇದ್ದೀನಿ ನಮ್ಗೆ ಕೊಟ್ಟಂತದ್ದು. ಯಾವ್ದೋ ಒಂದು ವಿಚಾರ ಕಲ್ತ ನೋಡಿ ಇಮಿಡಿಯೇಟ್ 100% ನೆನಪಲ್ಲಿ ಇರುತ್ತೆ. ಒಂದು 20 ನಿಮಿಷ ಆದ ಮೇಲೆ 58% ಇಳಿಯುತ್ತೆ ವಿಚಾರ. ಕಲ್ತಿರ್ತಕ್ಕಂಥ ವಿಚಾರ 58% ಇಳಿದೋಗ್ಬಿಡುತ್ತೆ. 1 ಗಂಟೆ ಆದ್ಮೇಲೆ 44% ಇಳಿದೋಗುತ್ತೆ. 9 ಗಂಟೆ ನಂತರ 36% ಇಳಿಯುತ್ತೆ. 1 ದಿನದ ನಂತರ 33%, 2 ದಿನಗಳ ನಂತರ 28%, 6 ದಿನದ 25%, 31 ದಿನಗಳ ನಂತರ 21%. ಹೀಗೆ ಕಲ್ತಂತ ವಿಚಾರ ಮರ್ತೋಗ್ತಾ ಇರುತ್ತೆ ಮೆದುಳಿನಿಂದ. ಮೆದುಳು ಹೇಳುತ್ತೆ, ನೋಡಪ್ಪ ನೀನ್ ಏನೋ ಒಂದು ವಿಚಾರ ನೋಡು ಕೇಳಿ ಅದನ್ನ ನೆನಪಲ್ಲಿ ಇಟ್ಕೊಳ್ತೀನಿ ಸ್ವಲ್ಪ ಹೊತ್ತು. ನೀನ್ ಅದು ಮತ್ತೆ ನಿನ್ಗೆ ಇಂಪಾರ್ಟೆಂಟಾ, ಮತ್ತೆ ನಿನಗೆ ಅದು ಅವಶ್ಯಕತೆ ಇದೆಯಾ, ತುಂಬಾ ಮುಖ್ಯವಾಗಿದೆ ನಿನಗದು, ನೀನ್ ಚೆನ್ನಾಗಿ ಪುನರಾವರ್ತನೆ ಮಾಡ್ಕೋ. ನಾನ್ ನೆನಪಲ್ಲಿ ಇಟ್ಕೊಳ್ತೀನಿ ಅದನ್ನ. ನೀನ್ ಪುನರಾವರ್ತನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಮರ್ತ್ ಬಿಡ್ತೀನಿ ಅಂತ ಹೇಳುತ್ತೆ ಬ್ರೈನ್ ನಮ್ಗೆ. ಹಾಗಾಗಿ ಬ್ರೈನ್ ಕಾಯ್ತಾ ಇರುತ್ತೆ, ಇವನೇನಿಂದ ಪುನರಾವರ್ತನೆ ಮಾಡ್ಕೊಳ್ತಾನ ಹಾಗೆ ಬಿಟ್ಬಿಡ್ತಾನ ಅಂತ ಮೆದುಳು ಕಾಯ್ತಾ ಇರುತ್ತೆ. ಪುನರಾವರ್ತನೆ ಮಾಡ್ಕೊಂಡ್ವಿ ಅಂದ್ರೆ ಗೊತ್ತಾಗ್ಬಿಡುತ್ತೆ ಮೆದುಳಿಗೆ, ಓಹೋ ಇವ್ನು ಇಷ್ಟು ಚೆನ್ನಾಗಿ ಪುನರಾವರ್ತನೆ ಮಾಡ್ಕೊಳ್ತಾ ಇದ್ದಾನೆ, ಇವ್ನಿಗೆ ಅವಶ್ಯಕತೆ ಇದೆ ಅಂದ್ಬಿಟ್ಟು ನೆನಪಲ್ಲಿ ಇಟ್ಕೊಳುತ್ತೆ. ಫಸ್ಟ್ ಏನ್ ಮಾಡುತ್ತೆ, ವೆರಿ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಶಾರ್ಟ್ ಟರ್ಮ್ ಮೆಮೊರಿ ಇಟ್ಕೊಳುತ್ತೆ. ಮತ್ತೆ ಚೆನ್ನಾಗಿ ರಿಪಿಟೇಷನ್ ಮಾಡ್ಕೊಂಡ್ವಾ, ಆಮೇಲೆ ಸ್ವಲ್ಪ ಹೊತ್ತು ಲಾಂಗ್ ಟರ್ಮ್ ಮಾಡ್ಕೊಳುತ್ತೆ. ಮತ್ತೆ ಚೆನ್ನಾಗಿ ರಿಪಿಟೇಷನ್ ಮಾಡ್ಕೊಂಡ್ವಾ, ವೆರಿ ಲಾಂಗ್ ಟರ್ಮ್ ಮಾಡ್ಕೊಳುತ್ತೆ. ಸೇಫ್ ಆಗಿ ಸ್ಟೋರ್ ಮಾಡಿರುತ್ತೆ ಅದನ್ನು. ಈಗ ಇದೊಂದು ತೋರಿಸ್ಬಿಡ್ತೀನಿ ನೋಡಿ ಮತ್ತೊಂದು ಚಿತ್ರವನ್ನ, ರಿಪಿಟೇಷನ್ ಹೇಗ್ ಮಾಡ್ಕೊಂಡ್ರೆ ಚೆನ್ನಾಗಿ ಅಂತಕ್ಕಂಥದ್ದು. ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಯಾವುದೇ ಒಂದು ವಿಚಾರವನ್ನ ಕಲ್ತ್ಕೊಂಡಾಗ ಕಲ್ತಂತ ವಿಚಾರಗಳನ್ನ ನಾವು ಮೊದಲ 1 ಗಂಟೆ ಒಳಗೆ ಫಸ್ಟ್ ರಿಪಿಟೇಷನ್ ಮಾಡಬೇಕು. 1 ದಿನದ ಒಳಗಾಗಿ 2ನೇ ರಿಪಿಟೇಷನ್ ಮಾಡಬೇಕು. 3 ದಿನದ ಒಳಗಾಗಿ 3ನೇ ರಿಪಿಟೇಷನ್ ಮಾಡಬೇಕು. 1 ತಿಂಗಳ ಒಳಗಾಗಿ 4ನೇ ರಿಪಿಟೇಷನ್ ಮಾಡಬೇಕು. ಮತ್ತು ಒಂದು 3 ತಿಂಗಳ ಒಳಗಾಗಿ 5ನೇ ರಿಪಿಟೇಷನ್ ಮಾಡಬೇಕು. ಸೊ ಅಬ್ಸರ್ವ್ ಮಾಡ್ತಾ ಇದ್ರಲ್ಲಿ ಅಥವಾ ಸರ್ ಹೇಳ್ತೀನಿ, ಕಲ್ತಂತ ವಿಚಾರವನ್ನ 1 ಗಂಟೆ ಒಳಗಾಗಿ ಫಸ್ಟ್ ರಿಪಿಟೇಷನ್, 1 ದಿನದ ಒಳಗಾಗಿ 2ನೇ ರಿಪಿಟೇಷನ್, 3 ದಿನದ ಒಳಗಾಗಿ 3ನೇ ರಿಪಿಟೇಷನ್, ಒಂದು ವಾರದ ಒಳಗಾಗಿ 4ನೇ ರಿಪಿಟೇಷನ್, 1 ತಿಂಗಳ ಒಳಗಾಗಿ ನೆಕ್ಸ್ಟ್ 5ನೇ ರಿಪಿಟೇಷನ್, ಹಾಗೆ ನೆಕ್ಸ್ಟ್ ರಿಪಿಟೇಷನ್ 3 ತಿಂಗಳ ಒಳಗಾಗಿ. ಈ ತರ ರಿಪಿಟೇಷನ್ ಮಾಡ್ಕೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. 1 ಗಂಟೆ, 1 ದಿನ, 3 ದಿನದ ಒಳಗಾಗಿ, 1 ವಾರದ ಒಳಗಾಗಿ, 1 ತಿಂಗಳ ಒಳಗಾಗಿ, ನೆಕ್ಸ್ಟ್ 3 ತಿಂಗಳ ಒಳಗಾಗಿ, ಆಮೇಲೆ ನೆಕ್ಸ್ಟ್ 6 ತಿಂಗಳ ಒಳಗಾಗಿ, ನೆಕ್ಸ್ಟ್ 9 ತಿಂಗಳ ಒಳಗಾಗಿ. ಅದೇ ತರ ಮಾಡ್ಕೊಂತ ಹೋಗ್ತಾ ಇದ್ರೆ ಏನಾಗುತ್ತೆ, ನಾವು ಕಲ್ತಂತ ವಿಚಾರಗಳು ನಮಗೆ ಅಟ್ಲೀಸ್ಟ್ ಲಾಂಗ್ ಟರ್ಮ್ ಶಿಫ್ಟ್ ಆಗ್ತವೆ. ನಮ್ಗೆ ಇನ್ನೂ ಚೆನ್ನಾಗಿ ಇದೇ ತರ ರಿಪಿಟೇಷನ್ ಮಾಡ್ಕೊಂಡ್ರೆ ವೆರಿ ಲಾಂಗ್ ಟರ್ಮ್ ಹೋಗ್ಬಿಡ್ತಾವೆ ಅವೆಲ್ಲ ಇನ್ಫಾರ್ಮೇಶನ್. ಬಟ್ ನಮಗೆ ಲಾಂಗ್ ಟರ್ಮ್ ಹೋದ್ರು ಯೋಚನೆ ಇಲ್ಲ, ಹಲವಾರು ತಿಂಗಳುಗಳ ಕಾಲ, ಏನಿಲ್ಲ ಕೆಲವು ವರ್ಷಗಳ ಕಾಲ ನೆನಪಲ್ಲಿ ಇಟ್ಕೊಂಡ್ಬಿಡ್ಬೋದು ನಾವು, ಏನು ಯೋಚನೆ ಇರೋದಿಲ್ಲ ನಮಗೆ. ಸೊ ಇದು ರಿಪಿಟೇಷನ್ ಯಾಕೆ ಇಂಪಾರ್ಟೆಂಟ್, ಎಷ್ಟು ಇಂಪಾರ್ಟೆಂಟ್ ಅದಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಇದು. ಮುಂದಿನ ಟೆಕ್ನಿಕ್ ಹೇಳ್ತಾ ಇದ್ದೀನಿ ಸರ್. ರಿಪಿಟೇಷನ್ ಯಾಕೆ ಮಾಡ್ಕೊಳ್ಬೇಕು ಅಂತಾನು ಹೇಳಿದ್ರಿ, ಮತ್ತೆ ಯಾವಾಗ ಮಾಡ್ಕೊಳ್ಬೇಕು ಅಂತ ಹೇಳಿದ್ರಿ. ಹೇಗೆ ಮಾಡ್ಕೊಳ್ಬಹುದು ರಿಪಿಟೇಷನ್, ನಾವು ರಿಪಿಟೇಷನ್ ಮಾಡ್ಕೊಳ್ಳಿಕ್ಕೆ ಏನೇನು ಟೆಕ್ನಿಕ್ಸ್ ಗಳಿದಾವೆ ಸ್ವಲ್ಪ ಹೇಳ್ತೀರಾ ಸರ್ ಅಂತ ನಿಮ್ಮ ಪ್ರಶ್ನೆ ಇದ್ರೆ, ಪ್ರೀತಿ ವಿದ್ಯಾರ್ಥಿಗಳೇ ಇಲ್ಲಿದೆ ನಿಮ್ಗೆ ಉತ್ತರ ಆಗಲ್ಲ. ರಿಪಿಟೇಷನ್ ಮಾಡ್ಕೊಳ್ಳಿಕ್ಕೆ ನಾನು ನಿಮ್ಗೆ DDPTV ಅನ್ನೋ ಟೆಕ್ನಿಕ್ ಅನ್ನ ಕೊಡ್ತಾ ಇದ್ದೀನಿ. DDPTV ಟೆಕ್ನಿಕ್ ಏನ್ ಸರ್ ಅದು? ರಿಪಿಟೇಷನ್ ಮಾಡ್ಕೊಳ್ಬೇಕಾದ್ರೆ ಒಂದು ನಿಮ್ಗೆಲ್ಲ ಗೊತ್ತು, ಚೆನ್ನಾಗಿ ಬರ್ದು ಪ್ರಾಕ್ಟೀಸ್ ಮಾಡ್ರಪ್ಪ ಅಂತಕ್ಕಂಥ ಹಾಗೆ ಹೇಳ್ಬಿಟ್ಟಿದ್ದೀನಿ. ಚೆನ್ನಾಗಿ ಬರ್ದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ತುಂಬಾ ಜನ ಮಾಡ್ತೀರಾ ಬರೇದೇ ಮರ್ತು ಬಿಡ್ತೀರಾ, ಓದ್ತೀರಾ ಸರ್, ದಟ್ಸ್ ಫೈನ್, ವೆಲ್ ಅಂಡ್ ಗುಡ್. ಜೊತೆಗೆ ಬರ್ದು ಪ್ರಾಕ್ಟೀಸ್ ಮಾಡಿ. ಶಿಕ್ಷಕರು ನಾವು ಪ್ರತಿ ಸಾರಿ ಹೇಳ್ತಾ ಇರ್ತೀವಿ, ಮಕ್ಕಳ ದಯವಿಟ್ಟು ಬರ್ದು ಪ್ರಾಕ್ಟೀಸ್ ಮಾಡಿ, ದಯವಿಟ್ಟು ಬರ್ದು ಪ್ರಾಕ್ಟೀಸ್ ಮಾಡಿ ಅಂತ. ಯಾರು ತುಂಬಾ ಚೆನ್ನಾಗಿ ಬರ್ದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರೋ ನಿಮ್ಗೆ ನೆನಪಲ್ಲಿ ತುಂಬಾ ಚೆನ್ನಾಗಿರ್ತಾ ವಿಚಾರದು. ಉಳಿದಂತೆ DDPTV ಟೆಕ್ನಿಕ್ ಪುನರಾವರ್ತನೆ ಮಾಡ್ಕೊಳ್ಳಿಕ್ಕೆ ಏನದು? DDPTV ಅಂದ್ರೆ ಸರ್, ಡಿ ಅಂದ್ರೆ ಡ್ರಾಯಿಂಗ್ ಶೀಟ್, ಡಿ ಅಂದ್ರೆ ಡಿಸ್ಕಷನ್, ಪಿ ಅಂದ್ರೆ ಪಾಕೆಟ್ ನೋಟ್ಬುಕ್, ಟಿ ಅಂದ್ರೆ ಟೀಚ್ ಮಾಡಿ, ಪಿ ಅಂದ್ರೆ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಅಂತ. ಈಗ ಒಂದೇದು ಡ್ರಾಯಿಂಗ್ ಶೀಟ್ ಏನು? ನೀವು ಕಲ್ತಿರ್ತಕ್ಕಂಥ ವಿಚಾರಗಳನ್ನ ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್ ಸಂಬಂಧಪಟ್ಟಂತೆ ಯಾವುದು ನಿಮ್ಗೆ ಮರ್ತೋಗುತ್ತೋ, ಉದಾಹರಣೆ ಕನ್ನಡ ಸಂಧಿ ಸಮಾಸ ಮರ್ತೋಗುತ್ತೆ ಸರ್ ಅಂತ ಕೆಲವು ಅನ್ಬೋದು. ಬರ್ರಿ ಒಂದು ಡ್ರಾಯಿಂಗ್ ಶೀಟ್ ತಗೊಳ್ಳಿ, ಸ್ಕೆಚ್ ಪೆನ್ ತಗೊಳ್ಳಿ, ಸಂಧಿ ಸಮಾಸಗಳೆಲ್ಲ ಬರೆದ್ಬಿಟ್ಟು ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ನಿಮ್ಮ ತರಗತಿಯ ಗೋಡೆ ಗಂಟಿಯನ್ನ ಅದೇ ತರದ ಇನ್ನೊಂದನ್ನ ಡ್ರಾಯಿಂಗ್ ಶೀಟ್ ಪ್ರಿಪೇರ್ ಮಾಡಿ ನಿಮ್ಮ ಮನೆಯಲ್ಲಿ ನೀವು ಓದುವಂತ ಗೋಡೆ ಇರ್ತಾರ ಅಲ್ಲಿ ಅಂಟಿಸಿ ಅದನ್ನ. ಇಂಗ್ಲಿಷಿಗೆ ಬರ್ತೀರಾ ಸರ್, ನನಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಮರ್ತು ಹೋಗ್ತಾ ಇದೆ, ನನಗೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಗಳು ಮರ್ತು ಹೋಗ್ತಾ ಇದೆ. ಹೌದಾ, ಬರೀರಿ ಅದನ್ನ ಡ್ರಾಯಿಂಗ್ ಶೀಟ್ ಅಲ್ಲಿ ಬರೀರಿ, ಸ್ಕೆಚ್ ಪೆನ್ ಹಾಕ್ಬಿಟ್ಟು ನಿಮ್ಮ ತರಗತಿ ಗೋಡೆ ಗಂಟಿಸಿ, ಶಿಕ್ಷಕರ ಸಹಾಯ ತಗೊಂಡು ನೀಟಾಗಿ ಬರೀರಿ, ತರಗತಿ ಗೋಡೆ ಗಂಟಿಸಿ ನಿಮ್ಮ ಮನೇಲಿ ಅಂಟಿಸಿ ಅದೇ ತರದ್ದು.
ಅದೇ ತರ ಹಿಂದಿ, ಅದೇ ತರ ಬರೀ ಏನ್ ಮುಖ್ಯವಾಗಿರ್ತಕ್ಕ ಇನ್ಫಾರ್ಮೇಶನ್ ಇದೆ ಬರಿತಾ ಹೋಗಿ. ಮ್ಯಾಥಮೆಟಿಕ್ಸ್ ಫಾರ್ಮುಲಾಗಳು ಬರುತ್ತೆ, ಪ್ರಮೇಯಗಳು ಬರ್ತವೆ, ಅದೆಲ್ಲ ಡ್ರಾಯಿಂಗ್ ಶೀಟ್ ಬರೀ, ಗೋಡೆಗೆ ಅಂಟಿಸಿ, ಮನೆಯಲ್ಲೂ ಅಂಟಿಸಿ. ಅದೇ ತರ ವಿಜ್ಞಾನದಲ್ಲೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ, ಫಾರ್ಮುಲಾ ಸೈನ್ಸ್, ನಮ್ಮ ಸೈನ್ಸ್ ಕೂಡ ಫಾರ್ಮುಲಾ ಬರುತ್ತೆ, F=ma ಅವೆಲ್ಲ ಫಾರ್ಮುಲಾಗಳು ನಿಮ್ಗೆ. ಸೊ ದಯವಿಟ್ಟು ಅವೆಲ್ಲವನ್ನ ಏನ್ ಮಾಡಿ, ಇಂಪಾರ್ಟೆಂಟ್ ಆಗಿರೋವೆಲ್ಲ ಎಲ್ಲ ಬರಿಬೇಕಂತ ಏನಿಲ್ಲ. ನಿಮ್ಗೆ ಯಾವ್ದು ಮರ್ತೋಗುತ್ತೆ ಅಂತ ಅನ್ಸುತ್ತೋ ಅವನ್ ಮಾತ್ರ ಬರ್ದು ನಿಮ್ ಮನೇಲಿ ಗೋಡೆ ಗಂಟಿಸಿ, ತರಗತಿ ಗೋಡೆ ಗಂಟಿಸಿ. ಅದನ್ನ ಎಷ್ಟು ಸೋಷಿಯಲ್ ಸ್ಟಡೀಸ್ ಬರ್ತೀರಾ, ಯಾವ ಇಸ್ವಿಯಲ್ಲಿ ಯಾರು ಎಷ್ಟರಲ್ಲಿ ಯುದ್ಧ ಆಯ್ತು, ಯಾರು ಏನೇನು ಕಟ್ಸಿದ್ರೆ ಎಲ್ಲ ಮರ್ತೋಗ್ತಾ ಇರುತ್ತೆ ಅಂತ ಹೇಳ್ಬೋದು. ಬರೀರಿ, ಡ್ರಾಯಿಂಗ್ ಶೀಟ್ ಒಂದು ಸ್ಕೆಚ್ ಪೆನ್ ತಗೊಂಡು ಮಾಹಿತಿ ಎಲ್ಲ ಬರೀರಿ, ಅಂಟಿಸಿ, ಮನೇಲಿ ಒಂದು ಅಂಟಿಸಿ, ಸ್ಕೂಲಾಗ ಒಂದು ಅಂಟಿಸಿ, ತರಗತಿಯಲ್ಲಿ ಅಂಟಿಸಿ. ಬಿಡುವಾಗೆಲ್ಲ ಇದು ಅಂಟಿಸ್ಬಿಟ್ಟು ಏನ್ ಮಾಡ್ಬೇಕು ಅಂತಾರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಜೊತೆ ಇದು ಮಾಡ್ಬೋದು, ಫಿಸಿಕಲ್ ಎಜುಕೇಶನ್ ಮಾಡ್ಬೋದು ನೀವೆಲ್ಲರೂ. ಫಿಸಿಕಲ್ ಎಜುಕೇಶನ್ ಸಂಬಂಧಪಟ್ಟಂತೆ ಖೋ ಖೋ ಅಂಕಣ ಎಷ್ಟು, ಕಬಡ್ಡಿ ಅಂಕಣ ಎಷ್ಟು, ವಾಲಿಬಾಲ್ ಅಂಕಣ ಎಷ್ಟು, ಗಂಡ್ ಮಕ್ಳಿಗೆ ಎಷ್ಟು ಕೊಡ್ಬೇಕು, ಹೆಣ್ಮಕ್ಳಿಗೆ ಎಷ್ಟು ಕೊಡ್ಬೇಕು, ಎಲ್ಲರೂ ಬರ್ದು ಅಂಟಿಸಿ. ಚಿತ್ರಗಳು ತಾನೆ ಬರ್ದು ತುಂಬಾ ಚೆನ್ನಾಗಿ ಖುಷಿ ಕೊಡ್ತಾ ಇರುತ್ತೆ. ಡಿಫ್ರೆಂಟ್ ಸ್ಕೆಚ್ ಪೆನ್ ಎಲ್ಲ ಬಳಸಿ ಸೂಪರ್ ಆಗಿ ಕಾಣ್ತಾ ಇರುತ್ತೆ. ನೋಡ್ತಾ ಇದ್ರೆ ಖುಷಿ ಆಗುತ್ತೆ ನಮ್ಮ ಮನಸ್ಸಿಗೆ. ನಮ್ ಕಣ್ಣಿಗೆ ಆಗ್ಲೇ ಹೇಳಿದೆ, ನಮ್ಮ ರೈಟ್ ಬ್ರೈನ್ಗೆ ಕಲರ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ನಲ್ವಾ ನಾನು ನಿಮ್ಗೆ. ಆ ಕಲರ್ಸ್ ನೋಡ್ತಾ ಇದ್ದೆ ಸುಲಿ ಎಷ್ಟು ಚೆನ್ನಾಗೈತಲ್ಲ ಅಂತ ಕಣ್ಣು ಆ ಕಡೆ ಸೆಳಿತಾ ಇರುತ್ತೆ, ಮನಸ್ಸು ಆ ಕಡೆ ಎಳಿತಾ ಇರುತ್ತೆ. ಲರ್ನಿಂಗ್ ಪ್ರೋಸೆಸ್ ಹೆಲ್ಪ್ ಆಗುತ್ತೆ ನಿಮ್ಗೆ ಎಲ್ಲರೂ. ಓಕೆನಾ? ಈ ತರ ನೋಡಿ, ಒಂದಿಷ್ಟು ನಾನು ನಮ್ಮ ಶಾಲೆ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದ್ದೆ. ಇದನ್ನ ಮಕ್ಕಳು ಒಂದಿಷ್ಟು ಲರ್ನಿಂಗ್ ಪ್ರೋಸೆಸ್ ಯಾಕೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಈ ಡ್ರಾಯಿಂಗ್ ಶೀಟ್ ಟೆಕ್ನಿಕ್ ಅನ್ನು ಹೇಳಿದೆ. ತುಂಬಾ ಮಕ್ಕಳು ಏನ್ ಮಾಡಿದ್ರು, ತರಗತಿ ಗೋಡೆಗೆ ಅಂಟಿಸಿದ್ರು, ಜೊತೆಗೆ ಮನೆಯಲ್ಲೂ ಕೂಡ ಅಂಟಿಸಿದ್ರು. ನಾನು ತೋರಿಸ್ತಾ ಇದ್ದೀನಿ ಒಂದಿಷ್ಟು ನೋಡಿ. ಪಾಸ್ ಇಲ್ಲ ಕಾಣ್ತಾ ಇದೆಯಲ್ವಾ, ಎಲ್ಲ ಅಲ್ಲಿ ಪಾಸ್ ಸ್ಪೀಚ್ ಎಲ್ಲ ಬರೆದಿದ್ದಾರೆಲ್ಲ, ಟೆನ್ಸ್ ಗಳನ್ನ ಬರೆದಿದ್ದಾರಲ್ವಾ. ಜೊತೆಗೆ ಏನ್ ಮಾಡ್ತಿದ್ದೆ, ಮಕ್ಕಳು ಮನೆಗೂ ಓದ್ತಾ ಇದ್ದೆ ನಾನು ಅಲ್ಲಿ. ಮನೆ ಎಲ್ಲ ಬರ್ದಾರಲ್ಲ ಚೆಕ್ ಮಾಡ್ಬಿಟ್ಟು ಬರ್ತಾ ಇದೆ. ನೋಡ್ತಾ ಇದ್ರೆ ನೀವು ಇಲ್ಲಿ ಕಾಣ್ತಾ ಇದೆ, ಮಕ್ಕಳು ಮನೆಗೆ ಹೋಗಿ ಎಲ್ಲ ಬರ್ದಿರ್ತಕ್ಕಂಥ ಫೋಟೋ ಎಲ್ಲ ತಗೊಂಡ್ಬಂದಿದ್ದೇನೆ. ಇಷ್ಟು ಕಾಪೀಸ್ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಇಲ್ಲಿ. ಓಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಡ್ರಾಯಿಂಗ್ ಶೀಟ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಸೂಪರ್ ಕಲಿಬಹುದು. ಎರಡನೇದಾಗಿ ಡಿಸ್ಕಷನ್, ಕಲ್ತಂತ ವಿಚಾರಗಳನ್ನ ಡಿಸ್ಕಷನ್ ಮಾಡಿ ಫ್ರೆಂಡ್ಸ್ ಗಳ ಜೊತೆಯಲ್ಲಿ. ಪಿ ಅಂದ್ರೆ ಏನು, ಪಾಕೆಟ್ ನೋಟ್ಬುಕ್. ನಿಮ್ಮ ಹತ್ರ ಯಾವಾಗಲೂ ಪಾಕೆಟ್ ನೋಟ್ಬುಕ್ ಅನ್ನು ಇಟ್ಕೊಳ್ಳಿ. ಪಾಕೆಟ್ ನೋಟ್ಬುಕ್ ಇಟ್ಕೊಂಡು ಅದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೋಗಿ. TDP, ಟಿ ಅಂದ್ರೆ ಏನು, ಟೀಚ್ ಮಾಡಿ ಅಂತ ಅರ್ಥ. ಏನ್ ಮಾಡಿ, ಟೀಚ್ ಮಾಡಿ ಅಂತ ಅರ್ಥ ಅಲ್ಲಿಗೆ. ಪಾಕೆಟ್ ನೋಟ್ಬುಕ್ ಅಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬರುತ್ತೆ, ಚೆಕ್ ಮಾಡ್ತಾರೆ. ಟಿ ಅಂದ್ರೆ DDP, ಟಿ ಅಂದ್ರೆ ಟೀಚ್ ಮಾಡಿ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಕಲ್ತಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಏನ್ ಮಾಡಿ ಅಂದ್ರೆ ಟೀಚ್ ಮಾಡ್ತಾ ಹೋಗಿ. ಅದೆಲ್ಲವನ್ನು ಏನೇನ್ ಕಲ್ತಿರೋದು ಎಲ್ಲವನ್ನೂ ಟೀಚ್ ಮಾಡಿ. ನಿಮ್ಗೆ ಏನು ಗೊತ್ತಾ, ಮೆಮೊರಿಗೆ ಒಂದು ಬೆಸ್ಟ್ ಟೆಕ್ನಿಕ್ ಏನಂದ್ರೆ ಟೀಚ್ ಮಾಡ್ತಕ್ಕಂಥದ್ದು. ಈ ಒಂದು ವಿಚಾರ ಇಲ್ಲ, ನಿಮ್ಮಲ್ಲಿರ್ತಕ್ಕಂಥ ಟೀಚರ್ಸ್ ಎಲ್ಲರೂ ಅವ್ರ ಸಬ್ಜೆಕ್ಟ್ ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಹೇಗೆ ಸಾಧ್ಯ ಅಂತ ಹೇಳಿ, ಅವ್ರು ಟೀಚ್ ಮಾಡ್ತಾ ಹಲವಾರು ವರ್ಷಗಳಿಂದ ಟೀಚ್ ಮಾಡ್ತಾ ಇದ್ದಾರೆ. ಟೀಚ್ ಮಾಡಿ ಏನಾಯ್ತು, ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಆದ್ರು. ನೀವು ಹಾಗೇನೆ ದಯವಿಟ್ಟು ಟೀಚ್ ಮಾಡ್ತಾ ಹೋಗಿ. ಆ ಯಾವ್ಯಾವ ಟಾಪಿಕ್ ಅಲ್ಲಿ ನೀವು ಮರಿತಾ ಇದ್ದೀರೋ ಆ ಟಾಪಿಕ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತೀರ ನೀವು ಸಹ. ಓಕೆ, ಅಬ್ಸರ್ವ್ ಮಾಡಿದಿರಲ್ವಾ? ಜಸ್ಟ್ ನಾನು ನಮ್ಮ ಮಕ್ಕಳಿಗೆ ಏನ್ ಮಾಡ್ತಿದ್ದೆ, ಟೀಚ್ ಮಾಡಕ್ ಒಂದು ಅವಕಾಶ ಮಾಡ್ಕೊಡ್ತಾ ಇದ್ದೆ. ಎಲ್ಲ ಟೀಚ್ ಎಲ್ಲ ಮಾಡ್ತಾ ಇದ್ರು, ಅಬ್ಸರ್ವ್ ಮಾಡಿ ಇಲ್ಲ ಅಬ್ಸರ್ವ್ ಮಾಡ್ತಾ ಇದ್ರಲ್ವಾ. ರಾತ್ರಿ ಸಮಯ ಎಷ್ಟು, 9:45 ಆಗಿದೆ ಅಲ್ವಾ. ಸೊ ಕೆಲಸ ಶಾಲೆಯಲ್ಲೇ ಉಳ್ಕೊಂಡು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಟೀಚ್ ಮಾಡಿ ನೋಡ್ಬೇಕಪ್ಪ ಅಂತ ಹೇಳ್ತಾ ಇದ್ದೆ. ಅಷ್ಟೇ ಪಾಠ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಹುಡುಗ. ಸೊ ಕ್ಲಾಸ್ ರೂಮ್ ಅಲ್ಲಿ ಆದ್ಮೇಲೆ ಕೆಲಸ ವಿಚಾರ ಮಾಡ್ತಾರೆ, ಇನ್ನೂ ಸರಿ ಪ್ರಾಕ್ಟೀಸ್ ಮಾಡೋಕೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಈ ಮಕ್ಕಳು ಸಂಜೆ 7-8 ಗಂಟೆಗೆಲ್ಲ ಮತ್ತೆ ಸ್ಕೂಲಿಗೆ ಬರ್ತಾ ಇದ್ರು. ಯಾರ್ಯಾರು ಏನೇನ್ ಟಾಪಿಕ್ ಕೊಡ್ತಾರೆ ಏನ್ ಮಾಡ್ತಾ ಇದ್ರು, ಟೀಚ್ ಮಾಡ್ತಾ ಇದ್ರು. ಹುಡುಗರೆಲ್ಲ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ರು, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾರಿಗೆ ಉದಾಹರಣೆ ಒಬ್ಬರಿಗೆ ಜಲಮಾಲಿನ್ಯ ಕೊಡ್ತಾ ಇದ್ದೆ, ಇನ್ನೊಬ್ರು ಶಬ್ದ ಬಗ್ಗೆ ಪಾಠ ಕೊಡ್ತಿದ್ದೆ, ಇನ್ನೊಬ್ರಿಗೆ ಸಂಧಿ ಸಮಾಸ ಕೊಡ್ತಾ ಇದ್ದೆ, ಇನ್ನೊಬ್ರಿಗೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಕೊಡ್ತಾ ಇದ್ದೆ, ಟೆನ್ಸ್ ಗಳನ್ನು ಕೊಡ್ತಾ ಇದ್ದೆ, ಇನ್ನೊಬ್ರಿಗೆ ಫಾರ್ಮುಲಾಗಳನ್ನು ವಿಚಾರ ಕೊಡ್ತಾ ಇದ್ದೆ, ಇನ್ನೊಬ್ರಿಗೆ ಇನ್ನು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಮರಿತಾ ಇದ್ದೀನಿ ಅಂತ ಹೇಳಿದಲ್ಲಪ್ಪ, ಈ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಪಾಠ ಮಾಡಿದೀಗ ಅಂತ ಹೇಳ್ತಾ ಇದ್ದೆ. ಅವ್ರಿಗೆ ಇದನ್ನ ಟೀಚ್ ಮಾಡಕ್ಕೆ ಅವಕಾಶ ಕೊಡ್ತಾ ಇದ್ದೆ. ಸೂಪರ್ ಕಲಿತಾ ಇದ್ರು ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಆಗ ನಾನು ಹೇಳಿದ್ದೇನೆ, ಟೀಚಿಂಗ್ ಇಸ್ ದ ಬೆಸ್ಟ್ ಮೆಥಡ್ ಅಂತ ಹೇಳ್ತೀವಿ ಅದನ್ನ ನಾವು ಕಲೀಲಿಕ್ಕೆ. ಸೊ ದಯವಿಟ್ಟು ಟೆಕ್ನಿಕ್ ಅನ್ನು ಫಾಲೋ ಮಾಡಿ. ವಿ ಅಂದ್ರೇನು, ವಾಯ್ಸ್ ರೆಕಾರ್ಡಿಂಗ್. ವಿ ಅಂದ್ರೆ ಏನ್ ಬರುತ್ತೆ, ವಾಯ್ಸ್ ರೆಕಾರ್ಡಿಂಗ್ ಬರುತ್ತೆ. ಅದೇ ನಿಮ್ಮ ಹತ್ರ ಮೊಬೈಲ್ ಇರುತ್ತಲ್ವಾ, ಆ ಮೊಬೈಲ್ ಅನ್ನ ಏನ್ ಮಾಡಿ ಅಂದ್ರೆ ಬಳಸ್ತಾ ಹೋಗಿ. ಅದನ್ನ ಆ ಮೊಬೈಲ್ ಬಳಸ್ಬಿಟ್ಟು ಕಲ್ತಿರ್ತಕ್ಕಂಥದ್ದೆಲ್ಲ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಂಡು ಮತ್ತೆ ಬಿಡುವಾಗ ಮತ್ತೆ ಕೇಳ್ತಾ ಹೋಗಿ. ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ತೀರಾ ಕಲ್ತಿದ್ದೆಲ್ಲಾಗ. ಸೊ ಪ್ರೀತಿ ವಿದ್ಯಾರ್ಥಿ, DDP TV ಟೆಕ್ನಿಕ್ ಗೊತ್ತಾಯ್ತಲ್ವಾ? ಡ್ರಾಯಿಂಗ್ ಶೀಟ್, ಎಸ್ DDP TV ಡ್ರಾಯಿಂಗ್ ಶೀಟ್ ಡಿಸ್ಕಷನ್ ಮಾಡಿ. ಇನ್ನು ಯಾವ್ಯಾವ ಮರ್ತು ಹೋಗ್ತಾ ಇತ್ತು ಪಾಕೆಟ್ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ. ಬಿಡುವಾಗಿದ್ದಾಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಟೀಚ್ ಮಾಡಿ. ಫ್ರೆಂಡ್ಸ್ ಸಿಗ್ಲಿಲ್ಲ ಸರ್ ನಿಮ್ಮ ಮನೆಯಲ್ಲೇ ಏನ್ ಮಾಡಿ ಅಂದ್ರೆ, ದಯವಿಟ್ಟು ಒಂದು ಬ್ಲಾಕ್ ಬೋರ್ಡ್ ₹100 ಕೊಟ್ರೆ ಒಂದು ರೋಲರ್ ಬೋರ್ಡ್ ಸಿಗುತ್ತೆ, ಬ್ಲಾಕ್ ಬೋರ್ಡ್ ತೆಗೆದು ನಿಮ್ಮಲ್ಲಿ ನೇತಾಕಿ ಟೀಚರ್ ಅವ್ರು ಹೇಗೆ ಟೀಚ್ ಮಾಡ್ತು ಹಾಗೆ ಟೀಚ್ ಮಾಡಿ. ಮೊಬೈಲ್ ಅಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ಸಂಧಿ ಸಮಾಸಗಳ ವಾಯ್ಸ್ ರೆಕಾರ್ಡಿಂಗ್ ಮಾಡಿ.
ಜೊತೆಗೆ ಏನು ಆ ಪದ್ಯ ಇರ್ತವೆ, ಪದ್ಯಗಳ ವಾಯ್ಸ್ ರೆಕಾರ್ಡಿಂಗ್ ಅನ್ನ ಮಾಡಿ, ಫಾರ್ಮುಲಾಗಳ ವಾಯ್ಸ್ ರೆಕಾರ್ಡಿಂಗ್ ಅನ್ನ ಮಾಡಿ, ಯಾರ್ಯಾರು ಎಷ್ಟೇ ಇಸ್ವಿಲಿ ಎಲ್ಲೆಲ್ಲಿ ಯುದ್ಧ ಆಯ್ತು, ಅವ್ರ ಘಟನೆ ಏನು, ಪರಿಣಾಮ ಏನಾಯ್ತು ಅಂತಕ್ಕಂಥದ್ದು ಬಗ್ಗೆ ವಾಯ್ಸ್ ರೆಕಾರ್ಡಿಂಗ್ ಮಾಡಿ, ಪ್ರತಿಯೊಂದು ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಪ್ರೀತಿಯ ವಿದ್ಯಾರ್ಥಿಗಳು ದಯವಿಟ್ಟು ವಾಯ್ಸ್ ರೆಕಾರ್ಡಿಂಗ್ ಅನ್ನ ಮಾಡಿ ಅದ್ಭುತವಾಗಿ ಮತ್ತೆ ಕೇಳ್ತಾ ಹೋಗಿ ಅದೆಲ್ಲವನ್ನು ಮತ್ತೆ ಕೇಳ್ತಾ ಹೋಗಿ. ವಾಯ್ಸ್ ರೆಕಾರ್ಡಿಂಗ್ ಟೆಕ್ನಿಕ್ ನ ಬೆನಿಫಿಟ್ ಹೇಳ್ಬಿಡಿ ನಾನು ನಿಮ್ಗೆ ಈಗ ಪ್ರಾಕ್ಟಿಕಲ್ ಸರಿ ಒಂದು ಈಗ ಅಬ್ಸರ್ವ್ ಮಾಡಿ, ಪ್ರಾಕ್ಟಿಕಲ್ ನಾನು ನಿಮಗೆ ಬೆನಿಫಿಟ್ ಹೇಳ್ಬಿಡ್ತೇನೆ. ಈಗ ನಿಮ್ಗೂ ಇನ್ನೊಂದಿಷ್ಟು ತುಂಬಾ ಖುಷಿ ಆಗುತ್ತೆ. ಓಕೆ, ಅಷ್ಟೊಂದು ಬೆನಿಫಿಟ್ ಇದೆ ಸರ್ ವಾಯ್ಸ್ ರೆಕಾರ್ಡಿಂಗ್ ಟೆಕ್ನಿಕ್ ಅಂತ ಕೇಳ್ಬೋದು ನೀವೆಲ್ಲ, ಹೌದಾ? ಈಗ ನಾನು ನಿಮ್ಗೆ 1 2 3 ಸ್ಟಾರ್ಟ್ ಅಂತ ಹೇಳ್ತೇನೆ. ಹಂಗೆ ಹೇಳಿದ ತಕ್ಷಣ ಬೊಂಬೆ ಹೇಳುತ್ತೈತೆ ಸಾಂಗ್ ಹೇಳ್ಬೇಕು ನೀವೆಲ್ಲರೂ, ಓಕೆನಾ? ಬೊಂಬೆ ಹೇಳ್ತೈತೆ ಸಾಂಗ್, ಆಮೇಲೆ ಸ್ಟಾಪ್ ಅಂತ ಸ್ಟಾಪ್ ಮಾಡಿ. ಎಲ್ಲ ಮ್ಯೂಟ್ ಅಲ್ಲಿ ಹೇಳ್ತೀರಾ, ಬಟ್ ನಿಮ್ ಟೀಚರ್ಸ್ಗೆಲ್ಲ ಅದನ್ನ ಸಾಂಗ್ ಅನ್ನ ಹೇಳಿ. ರೆಡಿ? 1 2 3 ಸ್ಟಾರ್ಟ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗಟ್ಟಿಗೆ ಚೆನ್ನಾಗಿ ಹೇಳ್ತಾ ಇದ್ರಿ, ಹೇಳಿ, ಸೂಪರ್ ಆಗಿ ಹೇಳ್ತಾ ಇದ್ರಿ, ಹೇಳಿ ಎಲ್ರು. ಹೊಸ ಬೆಳಕ್ ಬಂದು ಹೊಸಿಲಿಗೆ ಬಂದು. ಗಾಡ್, ಸೂಪರ್, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದೀರಾ, ಬಹಳ ಸಂತೋಷ ಆಯ್ತು. ಈಗ ನನ್ನ ಸಲಹೆ, ಈ ಹಾಡನ್ನು ಹೇಗೆ ಕಲ್ತ್ರಿ ನೀವೆಲ್ರು? ಎಸ್, ಹಾಡನ್ನ ಮತ್ತೆ ಕೇಳಿಸ್ಕೊಳ್ತಾ ಹೋದ್ರಿ, ಕೇಳಿಸ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ರ? ಇಲ್ಲ, ಹೇಳ್ತಾ ಹೋದ್ರಿ, ಮತ್ತೆ ಅದ್ ಹೇಳ್ತಾ ಹೋದ್ರಿ, ಕೇಳಿದ್ರಿ ಹೇಳಿದ್ರಿ. ಹೀಗಾಗಿ ಏನಾಯ್ತು, ನಿಮ್ಗೆ ಬೊಂಬೆ ಹೇಳ್ತೈತೆ ಹಾಡು ಸೂಪರ್ ಹೇಳಿ ಕಲ್ತ್ಬಿಟ್ರಿ ಅಲ್ವಾ? ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇ ಟೆಕ್ನಿಕ್ ಅನ್ನು ಯಾಕೆ ನಾವು ನಮ್ಮ ಸ್ಟಡೀಸ್ಗೆ ಬಳಸಬಾರ್ದು? ಪದ್ಯಗಳನ್ನ ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾ ಹೋಗಿ, ನೀವು ಅಲ್ಲಿ ಸಂಧಿ ಸಮಾಸಗಳ ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾ ಹೋಗಿ, ಫಾರ್ಮುಲಾಗಳ ವಾಯ್ಸ್ ರೆಕಾರ್ಡಿಂಗ್ ಮಾಡಿ, ಕೇಳಿ ಹೇಳಿ. ಯಾಕೆ ನಮ್ಮ ಫಾರ್ಮುಲಾ ಬಾಯಿ ಬರೋದಿಲ್ಲ ಹೇಳಿ? ಈಗ ಬೊಂಬೆ ಹೇಳ್ತೈತೆ ಸಾಂಗ್ ತಗೊಂಡ್ರೆ ಹೆಚ್ಚು ಒಂದು 20 ಸಾಲ ಇದೆ ಸಾಂಗ್, ಅದು ಹೌದಾ? 20 ಸಾಲ ಇರ್ತಕ್ಕಂಥ ಸಾಂಗ್ ಅನ್ನ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಮ್ಮ ಪದ್ಯಗಳು 12 16 20 ಸಾಲ ಅವು ಅಷ್ಟೇ ಇದಾವಲ್ವಾ? ಅವನು ಅಷ್ಟೇ ಚೆನ್ನಾಗಿ ಹೇಳ್ಬೋದಲ್ಲ. ಹಾಗಾದ್ರೆ ಈ ಟೆಕ್ನಿಕ್ ಅನ್ನ ಬಳಸೋಣ, ನಾವೆಲ್ರು ವಾಯ್ಸ್ ರೆಕಾರ್ಡಿಂಗ್ ಟೆಕ್ನಿಕ್ ಅನ್ನ ಬಳಸೋಣವಾ? ಸೂಪರ್ ಕಲಿಯೋಣವಾ? ಎಂಜಾಯ್ ಮಾಡ್ತಾ ಕಲಿಯೋಣ ನಾವು ಸಹ ಅದನ್ನೆಲ್ಲವನ್ನು. ಸೊ ಇದೇನ್ ಮಾಡೋದಂದ್ರೆ, ಇದು ರಿಪಿಟೇಷನ್ ಟೆಕ್ನಿಕ್ ಅಲ್ಲಿ ಇರ್ತಕ್ಕಂಥ ಒಂದು ಟೆಕ್ನಿಕ್ ಇದು. ಸೊ ಕ್ಲಾಸ್ ರೂಮ್ ಅಲ್ಲಿ ರಿಸೀವ್ ಆಯ್ತು, 5 ಸ್ಟೆಪ್ 5 ಅವರ್ ಟೆಕ್ನಿಕ್. ಕ್ಲಾಸ್ ರೂಮ್ ಅಲ್ಲಿ ರಿಸೀವ್ ಆಯ್ತು, ಮನೆಗೆ ಬಂದ್ಮೇಲೆ ಇನ್ಫಾರ್ಮೇಶನ್ ರಿಜಿಸ್ಟ್ರೇಷನ್ ಆಯ್ತು, ಆಮೇಲೆ ರಿಜಿಸ್ಟ್ರೇಷನ್ ಆದ್ಮೇಲೆ ರಿಪಿಟೇಷನ್ ಇಂಪಾರ್ಟೆಂಟ್ ಇತ್ತು, ರಿಪಿಟೇಷನ್ ಚೆನ್ನಾಗಿ ಮಾಡ್ಕೊಂಡ್ರಿ, ರಿಪಿಟೇಷನ್ಗೋಸ್ಕರ DDPTV ಟೆಕ್ನಿಕ್ ಅನ್ನ ಬಳಸ್ಕೊಂಡ್ರಿ ನೀವೀಗ. ಇದಾದ್ಮೇಲೆ ಬ್ರೈನ್ ಇನ್ಫಾರ್ಮೇಶನ್ ಏನಾಗುತ್ತೆ, ರಿಟೆನ್ಷನ್ ಆಯ್ತು, ಸ್ಟೋರೇಜ್ ಆಯ್ತು, ಬ್ರೈನ್ ಗೊತ್ತಾಯ್ತು, ಇವ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾನೆ, ರಿವಿಷನ್ ಮಾಡಿದಾನೆ, ರಿಪಿಟೇಷನ್ ಮಾಡಿದಾನೆ, ನೆನ್ಪಿಟ್ಕೊಳ್ಬೇಕು ಅಂದ್ಬಿಟ್ಟು ಬ್ರೈನ್ ಅಲ್ಲಿ ಇನ್ಫಾರ್ಮೇಶನ್ ಆಗುತ್ತೆ, ರಿಟೆನ್ಷನ್ ಆಗುತ್ತೆ, ಸ್ಟೋರೇಜ್ ಆಗುತ್ತೆ. ಸ್ಟೋರೇಜ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಾಗುತ್ತೆ, ನಾನು ಎಕ್ಸಾಮ್ ಅಲ್ಲಿ ಹೋಗ್ತೀನಿ, ಓದ್ತೀನಿ, ಏನು ನಮ್ಮ ದೇಶ ಯಾವುದು ಓದ್ತೀನಿ. ಇವಾಗ ಇನ್ಫಾರ್ಮೇಶನ್ ಸ್ಟೋರೇಜ್ ಆಗಿದೆ ಅಲ್ವಾ? ಇದೇನಾಗುತ್ತೆ, ನನ್ನ ಬ್ರೈನ್ ಕಣ್ಣು ಕ್ವಶನ್ ಅನ್ನ ನೋಡಿದ ತಕ್ಷಣ ಬ್ರೈನ್ ಇನ್ಫಾರ್ಮೇಶನ್ ಪಾಸ್ ಮಾಡುತ್ತೆ. ಬ್ರೈನ್ ಕ್ವಶನ್ ಕೇಳುತ್ತೆ, ಏನಪ್ಪಾ ಭಾರತ ರಾಜಧಾನಿ ಯಾವ್ದು ಅಂತ ಕೇಳಿದರೆ ಯಾವ್ದು ಅಂತ ಕೇಳುತ್ತೆ, ಯಾವ್ದೋ ದೂರ ಇನ್ಫಾರ್ಮೇಶನ್ ಸ್ಟೋರೇಜ್ ಆಗುತ್ತೆ, ಅದ್ ಹೇಳುತ್ತೆ ದೆಹಲಿ ಅಂತ ಹೇಳುತ್ತೆ, ಅವಾಗ ಕೈ ದೆಹಲಿ ಅಂತ ಬರೆಯುತ್ತೆ. ಓಕೆನಾ? ಇದು ಬ್ರೈನ್ ನಡೀತಕ್ಕಂಥ ಒಂದು ಪ್ರಾಸೆಸ್, ರಿಟ್ರೀವಲ್ ಪ್ರಾಸೆಸ್. ರಿಸೀವ್, ರಿಜಿಸ್ಟ್ರೇಷನ್, ರಿಪಿಟೇಷನ್, ರಿಟೆನ್ಷನ್, ರಿಟ್ರೀವಲ್, ಈ 5 ಟೆಕ್ನಿಕ್ ಗಳನ್ನ ಸರಿಯಾಗಿ ನಾವು ಫಾಲೋ ಮಾಡಿದ್ದೆ ಆದ್ರೆ ಪ್ರೀತಿಯ ವಿದ್ಯಾರ್ಥಿಗಳೇ ಎಕ್ಸಾಮ್ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನು ಬರೀತಾ ಹೋಗ್ಬೋದು ನಾವೆಲ್ಲರೂ. ಬಟ್ ತುಂಬಾ ಜನ ಯಾಕೆ ಎಕ್ಸಾಮ್ ಆನ್ಸರ್ ನಿಮ್ ಆನ್ಸರ್ ಯಾಕೆ ನೆನಪಾಗಲ್ಲ ಅಂದ್ರೆ, ನೀವು ಇಷ್ಟು ಸಹ ರಿಪಿಟೇಷನ್ ಮಾಡಿರೋದಿಲ್ಲ. ನಾನು ಆಗ್ಲೇ ಹೇಳಿದೆ, 1 ಗಂಟೆ ಒಳಗೆ ಮೊದಲ ಪುನರಾವರ್ತನೆ, 1 ದಿನದ ಒಳಗಾಗಿ 2ನೇ ಪುನರಾವರ್ತನೆ, 3 ದಿನದ ಒಳಗಾಗಿ ನೆಕ್ಸ್ಟ್ ಪುನರಾವರ್ತನೆ, 1 ವಾರದ ಒಳಗಾಗಿ ಮುಂದಿನ ಪುನರಾವರ್ತನೆ, 1 ತಿಂಗಳ ಒಳಗಾಗಿ ಮುಂದಿನ ಪುನರಾವರ್ತನೆ, 3 ತಿಂಗಳ ಒಳಗಾಗಿ ಮುಂದಿನ ಪುನರಾವರ್ತನೆ, 6 ತಿಂಗಳ ಒಳಗಾಗಿ ಮುಂದಿನ ಪುನರಾವರ್ತನೆ, 9 ತಿಂಗಳ ಒಳಗಾಗಿ ಮುಂದಿನ ಪುನರಾವರ್ತನೆ, ಇಷ್ಟೆಲ್ಲ ಮಾಡಿ ಅಂತ ಹೇಳಿದೆ ಅಲ್ವಾ? ಇಷ್ಟೆಲ್ಲ ಮಾಡಿದ್ರೆ ಇನ್ಫಾರ್ಮೇಶನ್ ಹಲವಾರು ತಿಂಗಳು ಅಥವಾ ಕೆಲವು ವರ್ಷದವರೆಗೂ ಶಿಫ್ಟ್ ಆಗ್ಬಿಡುತ್ತೆ. ಈಗ ನಿಮ್ಮ ಮುಂದಿನ ಪ್ರಶ್ನೆ ಏನ್ ಬರುತ್ತೆ, ಸರ್ ಇದು ಜನವರಿ 19, ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಇದೆ, ಓಕೆ, ಏನೋ 1 ತಿಂಗಳ ಒಳಗೆ ಪುನರಾವರ್ತನೆ, ಅಲ್ಲಿವರೆಗೂ ಓಕೆ, 3 ತಿಂಗಳ ಒಳಗಾಗಿ ಮುಂದಿನ ಪುನರಾವರ್ತನೆ ಅಂತ ಹೇಳಿದ್ರಲ್ಲ ಸರ್, ಹೆಂಗೆ ಸರ್ ಅದು ಅಂತ ಒಂದಿಷ್ಟು ಪ್ರಶ್ನೆ ಬರುತ್ತೆ ನಿಮ್ಗೆ, ಹೌದಾ? ನಾನು ಹೇಳಿ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಲಾಂಗ್ ಟರ್ಮ್ ಹೋಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು 4-5 ರಿಪಿಟೇಷನ್ ಆದ್ರೂ ಮಾಡ್ಕೊಳ್ಳಿ ನೀವು. ಈ ತರ ನಾನು ಹೇಳಿದ್ರೆ ಸ್ವಲ್ಪ ಲಾಂಗ್ ಟರ್ಮ್ ಒಂದಿಷ್ಟು ಇನ್ಫಾರ್ಮೇಶನ್ ಶಿಫ್ಟ್ ಆಯ್ತು ಅಂದ್ರೆ ಹಲವಾರು ತಿಂಗಳುಗಳ ಕಾಲ ನೆನಪಲ್ಲಿ ಇಟ್ಕೊಳ್ಬಹುದು ಅಂತ ಹೇಳಿದೆ ನಾನು ನಿಮ್ಗೆ, ಹೌದಾ? ಫಸ್ಟ್ 5 ರಿಪಿಟೇಷನ್ ಮಾಡ್ಕೊಂಡ್ರು ಹಲವಾರು ತಿಂಗಳುಗಳ ಕಾಲ ನೆನಪಲ್ಲಿ ಇಟ್ಕೊಂತೀರ ನೀವು ಇನ್ಫಾರ್ಮೇಶನ್. ಅದೇ ತರ 3 ತಿಂಗಳು 6 ತಿಂಗಳು ಮುಂದಕ್ಕೆ ಮಾಡ್ಕೊಂತ ಹೋದ್ರೆ ಇನ್ನು ಕೆಲವು ವರ್ಷಗಳವರೆಗೂ ಶಿಫ್ಟ್ ಆಗ್ಬಿಡುತ್ತೆ ಇನ್ಫಾರ್ಮೇಶನ್. ಈ ವರ್ಷ ಕಲ್ತಿರೋ ಮುಂದಿನ ವರ್ಷ ಕೂಡ ನೆನಪಾಗುತ್ತೆ ನಿಮ್ಗೆ ಅದು. ಬಟ್ ನೀವೇನ್ ಕೇಳ್ತೀರಾ, ಕೊನೆ ಪಕ್ಷ ನಾವು ಕಲ್ತಿರೋ ಇನ್ಫಾರ್ಮೇಶನ್ ಒಂದು 10 ತಿಂಗಳ ನೆನಪಲ್ಲಿ ಇರಲಿ ಸರ್ ಅಂತ ಹೇಳ್ತೀರಾ. ಜೂನಿಯರ್ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಈಗ ಮಾರ್ಚಲ್ಲಿ ಎಕ್ಸಾಮ್ ಬರೀತಾ ಇದ್ದೀರಾ, ಹೌದಾ? ಈ ಎಲ್ಲ ಅಬ್ಸರ್ವ್ ಮಾಡಿ, ಜೂನ್ ಇಂದ ಮಾರ್ಚ್ ವರೆಗೂ 10 ತಿಂಗಳು ಟೈಮ್ ಸಿಗುತ್ತಲ್ವಾ? ಸೊ ಜೂನಲ್ಲಿ ಕಲ್ತಿರ್ತಕ್ಕಂಥದ್ದನ್ನ ಹೆಚ್ಚು ಪುನರಾವರ್ತನೆ ಮಾಡಕ್ಕೆ ಅವಕಾಶ ಚೆನ್ನಾಗಿ ಸಿಗುತ್ತೆ ನಿಮ್ಗೆಲ್ಲ. ಈಗ ಜನವರಿ ಒಂದು ಹೊಸ ವಿಚಾರನ ಕಲ್ತಿದ್ವಿ, ಉದಾಹರಣೆಗೆ ಏನು ಶ್ವಾಸಕೋಶದ ಬಗ್ಗೆ ಒಂದು ಹೊಸ ಪಾಠ ಆಗಿರ್ಬೋದು ನಿಮ್ಗೆ ಇವತ್ತು, ಓಕೆನಾ? ಈಗ 1 ತಿಂಗಳು ಆರಾಮ ಟೈಮ್ ಸಿಗುತ್ತಲ್ವಾ ನಿಮ್ಗೆ?
ರಿಪಿಟೇಷನ್ ಎಲ್ಲ ಮಾಡ್ಕೊಳ್ಳಿ ಚೆನ್ನಾಗೆ ಸಾಕು. ಫೈವ್ ಸ್ಟೆಪ್ಸ್ ರಿಪಿಟೇಷನ್ ಮಾಡ್ಕೊಳ್ಳಿ ನೀವು ಅದನ್ನ. ಕನಿಷ್ಠ ನಿಮ್ಗೆ ಒಂದು 6-8 ತಿಂಗಳು ಒಂದಿಷ್ಟು ಆರಾಮ ನೆನಪಲ್ಲಿ ಇರುತ್ತೆ. ನಿಮಗೆ ಬೇಕಾದ್ರೆ ಮಾರ್ಚ್ ನೆನಪಲ್ಲಿ ಇರ್ಲಿ ಸರ್ ನೀವ್ ಹೇಳ್ತೀರಾ, ಇನ್ನು ಜಾಸ್ತಿ ನೆನಪಲ್ಲಿ ಇರುತ್ತಲ್ವಾ, ಖುಷಿ ವಿಚಾರ ಅಲ್ವಾ. ಸೊ ಮಿನಿಮಮ್ ಒಂದು 5 ಟೈಮ್ಸ್ ರಿಪಿಟೇಷನ್ ಮಾಡಿ, ತುಂಬಾ ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಇನ್ನು ಜಾಸ್ತಿ ರಿಪಿಟೇಷನ್ ಮಾಡ್ಕೊಂಡ್ರೆ ಇನ್ನು 10 ತಿಂಗಳು, 15 ತಿಂಗಳು, 20 ತಿಂಗಳು, 22 ತಿಂಗಳು ಇನ್ನು ಹೆಚ್ಚು ನೆನಪಲ್ಲಿ ಇರುತ್ತೆ ನಿಮಗೆ ರಿಪಿಟೇಷನ್ ಮಾಡ್ಕೊಂಡಷ್ಟು. ರಿಪಿಟೇಷನ್ ಇಸ್ ದ ಮದರ್ ಆಫ್ ಮೆಮೊರಿ. ಓಕೆನಾ? ಓಕೆ ಪ್ರೀತಿ ವಿದ್ಯಾರ್ಥಿಗಳೇ, ಇದು ನಿಮ್ ಜೊತೆ ಈಗ ಹಂಚ್ಕೊಳ್ಬೇಕು ಅಂತ ಇದ್ದಂತ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈಗ ಇವತ್ತು ಬೆಳಿಗ್ಗೆಯಿಂದ ಇಷ್ಟು ಡಿಸ್ಕಷನ್ ಮಾಡಿ ಈ QA ಸೆಷನ್ ಬರ್ತಾ ಇದ್ದೀನಿ ನಾನು. ನಿಮ್ಗೀಗ QA ಸೆಷನ್ ಬರೋಕ್ಕಿಂತ ಮೊದಲು ಇವತ್ತು ಏನೇನು ಕಲ್ತ್ವಿ ಅನ್ನೋದು ದಿವಸ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡೋಣ. ಏಕಾಗ್ರತೆ ಅಂದ್ರೆ ಏನು? ಏಕಾಗ್ರತೆ ಹೆಸರು ಹೇಳ್ತಾ ಇದೆ. ಏಕಾಗ್ರತೆ ಅಂದ್ರೆ ಏಕ ಒಂದು, ಅಗ್ರ ಅಂದ್ರೆ ತುದಿ ಅಂತ. ಒಂದೇ ಒಂದು ತುದಿಯ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವುದೇ ಏಕಾಗ್ರತೆ. ಅಥವಾ ಒಂದೇ ಒಂದು ವಿಷಯದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವುದೇ ಏಕಾಗ್ರತೆ. ಇದು ಮಹತ್ವ ಹೇಳಿದೆ. ಎಂತ ಅದ್ಭುತವಾಗಿ ಸಾಧನೆ ಮಾಡಿರ್ತಕ್ಕಂಥ ಮಹಾನುಭಾವರಿದ್ದಾರೆ ಅಂತ ಹೇಳಿದೆ ನಿಮ್ಗೆ ಆಲ್ರೆಡಿ. ಏಕಾಗ್ರತೆ ಭಂಗ ಉಂಟು ಮಾಡೋ ಅಂಶಗಳು. ಓದ್ತಾ ಇರ್ತೀರಾ, ಯಾವ್ದೋ ಟಿವಿ ಸೌಂಡ್ ಬರುತ್ತೆ ನಿಮ್ಮ ಮನೇಲಿ, ಆ ಕಡೆ ಗಮನ ಕೊಡ್ತೀರಾ ಟಿವಿ ಕಡೆ. ಓದ್ತಾ ಇರ್ತೀರಾ, ಇನ್ಯಾರೋ ಮೊಬೈಲ್ ಅಲ್ಲಿ ಯಾರೋ ವಿಡಿಯೋ ಬರ್ತಾ ಇರ್ತಾ ಹಾ ಅಂತ ನಗ್ತಾ ಇರುತ್ತೆ, ಆ ಕಡೆ ಗಮನ ಕೊಡ್ತೀರಾ, ಹೋಯ್ತು ಅಟೆನ್ಷನ್ ಡೈವರ್ಟ್ ಆಗುತ್ತೆ. ಇವೆಲ್ಲವೂ ನಿಮ್ಮ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡುವಂತ ಅಂಶಗಳು, ನಿಮ್ಮ ಏಕಾಗ್ರತೆ ಭಂಗ ತರುವಂತ ಅಂಶಗಳು. ಸೊ ಏನ್ ಮಾಡಿ ಅಂದ್ರೆ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇರಲಿ ಒಂದೇದಾಗಿ. ಎರಡನೇದಾಗಿ ನೀವು ಓದುವಂತ ಜಾಗ ಸ್ವಲ್ಪ ನಿಶಬ್ದತೆಯಿಂದ ಕೂಡಿರಲಿ. ಅವಾಗ ಏನಾಗುತ್ತೆ, ಹೆಚ್ಚು ಫೋಕಸ್ ಮಾಡಿ ಓದಲಿಕ್ಕೆ ನಿಮಗೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಲಿಕ್ಕೆ ಟೆಕ್ನಿಕ್ ಹೇಳ್ಕೊಟ್ಟು ಒಂದು ಕಾನ್ಸಂಟ್ರೇಷನ್ ಮ್ಯಾಪ್ ಅನ್ನು ಹೇಳ್ಕೊಟ್ಟಿದ್ದೀನಿ. ಪ್ರತಿದಿನ ಅದನ್ನ 2 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಂತರ ನಿಮ್ಗೆ ಮೆಡಿಟೇಷನ್ ಹೇಳ್ಕೊಟ್ಟಿದ್ದೀನಿ. ಪ್ರೀತಿ ವಿದ್ಯಾರ್ಥಿಗಳೇ, ಐ ಆಮ್ ಆಲ್ಸೋ ಮೆಡಿಟೇಷನ್ ಟ್ರೈನರ್ ಅಂತ ಹೇಳಿದೆ. ಪ್ರತಿದಿನ ನೀವೇನ್ ಮಾಡಿ ಅಂದ್ರೆ ಒಂದು ಪುಸ್ತಕ ಓಪನ್ ಮಾಡೋಕ್ಕಿಂತ ಮೊದಲು ಒಂದು 5 ನಿಮಿಷಗಳ ಮೆಡಿಟೇಷನ್ ಮಾಡಿ. ಮಿನಿಮಮ್ ಒಂದು 5ರಿಂದ 10 ನಿಮಿಷ ಮೆಡಿಟೇಷನ್ ಮಾಡಿ ಆಮೇಲೆ ಬುಕ್ ಓಪನ್ ಮಾಡಿ. ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ, ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ಬೋದು. ಇವಾಗ ಡೈವರ್ಷನ್ ತುಂಬಾ ಕಡಿಮೆ ಆಗುತ್ತೆ. ಆಗ ಒಂದು ಎರಡನೇ ಕಾನ್ಸಂಟ್ರೇಷನ್ ಮ್ಯಾಪ್ ನ ನಾನು ಆಗ ಪ್ರೋಗ್ರಾಮ್ ಮುಗ್ದಾದ್ಮೇಲೆ ನಾನು ಆರ್ಗನೈಸೇಷನ್ ಕಳ್ಸಿಕೊಟ್ಟಿರ್ತೀವಿ. ಅಲ್ಲಿಂದ HM ಗ್ರೂಪಿಗೆ ಬರುತ್ತೆ. HMಗಳು ಟೀಚರ್ಸ್ ಗಳಿಗೆ ಮತ್ತೆ ನಿಮ್ಗೆ ಅದನ್ನ ಫಾರ್ವರ್ಡ್ ಮಾಡ್ತಾರೆ. ದಯವಿಟ್ಟು ಕಲರ್ ಪ್ರಿಂಟ್ ಔಟ್ ಅನ್ನ ತರಿಸಿ, ಕಲರ್ ಪ್ರಿಂಟ್ ಔಟ್ ತರಿಸ್ಬಿಟ್ಟು ನಿಮ್ಮ ಮನೆ ಗೋಡೆಗೆ ಅದನ್ನ ಅಂಟಿಸಿ. ಪ್ರತಿದಿನ ಏನ್ ಮಾಡಿ, ಆ ಸೆಂಟ್ರಲ್ ಇರ್ತಕ್ಕಂಥ ಚುಕ್ಕಿನ ಅಬ್ಸರ್ವ್ ಮಾಡಿ, ಕಣ್ಣ ಸ್ವಲ್ಪ ನೀರು ಬರ್ಲಿ. ಡೈಲಿ ಒಂದು 2-3 ನಿಮಿಷ ತರ ಅಬ್ಸರ್ವ್ ಮಾಡ್ತಾ ಹೋಗಿ. ನಿಮ್ಮ ಒಂದು ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ವಿಚಾರ ಇಷ್ಟು ಚರ್ಚೆ ಮಾಡಿದ್ದೇನೆ. ಜೊತೆಗೆ ಮೆಮೊರಿ ಸಂಬಂಧಪಟ್ಟಂತ ಹೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಹೇಳಿದೆ. ಮೆಮೊರಿ ಅಂತಕ್ಕಂಥದ್ದು ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು. ಮೆಮೊರಿಯಿಂದ ನೋಡಿ, ಪ್ರತಿ ನೀವೆಲ್ಲ ಶಾಲೆಗೆ ಹೋಗ್ತಾ ಇದ್ದೀರಲ್ವಾ, ನೀವು ಶಾಲೆಗೆ ಹೋಗ್ತಾ ಇದ್ದೀರಾ, ನಿಮ್ಗೆ ಮೆಮೊರಿ ಇಲ್ಲ ಅಂದ್ರೆ ಎಲ್ಲಿ ಹೋಗ್ತೀರಾ? ನೀವಾಗ ಸೈಕಲ್ ಹತ್ಕೊಳ್ತೀರಾ ಅಥವಾ ಬಸ್ ಹತ್ಕೊಳ್ತೀರಾ, ಎಲ್ಲೋಗಿ ಇಳಿತೀರಾ? ಅದು ಸೈಕಲ್ ಹೋಗ್ತಾ ಇದ್ರೆ ಎಲ್ಲಿಗೆ ಹೋಗಿ ಇಳಿತೀರಾ ನೀವಾಗ? ಸೊ ಮೆಮೊರಿ ಇದ್ರೆ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ, ನಾನು ಶಾಲೆಗೆ ಹೋಗೋ ದಾರಿ ಇದು ಅಂತ ಅಂದ್ಬಿಟ್ಟು ಹೋಗ್ತೀರಾ ನೀವು. ಮೆಮೊರಿಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಲ್ವಾ? ಸೊ ಮೆಮೊರಿ ಅಂತಕ್ಕಂಥ ತುಂಬಾ ಅವಶ್ಯಕತೆ ಇರ್ತಕ್ಕಂಥದ್ದು ನಮ್ಮೆಲ್ರಿಗೂ ಸಹ. ಈಗ ಏನ್ ಮಾಡ್ಬೇಕು, ಮೆಮೊರಿನ ಡಿಸ್ಟರ್ಬ್ ಮಾಡುವ ಅಂಶಗಳು ಯಾವ್ಯಾವ್ದು ಅಂದ್ರೆ, ಒಂದು ನಾವು ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶ ಕೊಡದಿರೋದು ನಮ್ಮ ಮೆದುಳಿಗೆ. ಏನು ಕೆಲವು ಟೈಮ್ ಸರಿ ಊಟನೇ ಮಾಡೋದಿಲ್ಲ, ಪೋಷಕಾಂಶ ಇರ್ತಕ್ಕಂಥ ಮನೆಗೆ ತಂದೆ ತಾಯಿಗಳು ಮಾಡ್ತಾರೆ, ರುಚಿ ತರಕಾರಿಗಳು ತಂದು ಕೊಡ್ತಾರೆ. ಶಾಲೆಯಲ್ಲಿ ಕೂಡ ನೀವು ಬಿಸಿ ಊಟ ಮಾಡ್ಬೇಕಾದಾಗ ಶಿಕ್ಷಕರು ನಿಮ್ಗೆ ಬಹಳ ರುಚಿಯಾಗಿರ್ತಕ್ಕಂಥ ಬಿಸಿ ಊಟದಲ್ಲಿ ತರಕಾರಿ ಎಲ್ಲ ತಂದು ಹಾಕ್ಸಿರ್ತಾರೆ. ನೀವೇನ್ ಮಾಡ್ಬಿಡ್ತೀರಾ, ಈ ಕೋಳಿ ಕುಕ್ಕಿಗೆ ಎತ್ತಿತ್ತಾಗಿತ್ತಲ್ಲ ಹಂಗೆ, ಟೊಮೆಟೊ ಬೇಡ, ಈರುಳ್ಳಿ ಬೇಡ, ನನಗೆ ಬೆಂಡೆಕಾಯಿ ಬೇಡ, ಆಲೂಗಡ್ಡೆ ಬೇಡ, ಎಲ್ಲ ಎತ್ತಿ ಬೀನ್ಸ್ ಬೇಡ. ಎತ್ತಿ ಹಾಕ್ತಿದ್ರೆ ನಿಮ್ ಮೆದುಳಿಗೆ ಪೋಷಕಾಂಶ ಹೆಂಗ್ ಸಿಗುತ್ತೆ? ಮೆದುಳು ಏನ್ಬಿಡುತ್ತೆ, ವೀಕ್ ಆಗ್ಬಿಡುತ್ತೆ. ಪಾಪ ಶಕ್ತಿಯಿಂದ ವೀಕ್ ಆಗ್ಬಿಡುತ್ತೆ. ವೀಕ್ ಆಯ್ತು ಮೆಮೊರಿ ಕೂಡ ವೀಕ್ ಆಗ್ಬಿಡುತ್ತೆ ಅಲ್ವಾ? ಸೊ ಪ್ರೀತಿ ವಿದ್ಯಾರ್ಥಿಗಳು, ದಯವಿಟ್ಟು ಪೋಷಕಾಂಶ ಇರ್ತಕ್ಕಂಥ ಆಹಾರವನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯ ಸೇವನೆ ಮಾಡ್ಬೇಕು. ಹಾಗೆ ಚೆನ್ನಾಗಿ ನೀರು ಕುಡಿತಾ ಇರಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ದಿನಕ್ಕೆ 1 ಲೋಟ ನೀರು ಕುಡಿತೀರಿ ಸರ್ ಅಂತ. ಅಲ್ಲಪ್ಪ, ದಿನಕ್ಕೆ 1 ಲೋಟ ನೀರು ಸಾಕಾಗುತ್ತೆ ಇಡೀ ದೇಹಕ್ಕೆ ನಮ್ಗೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕನಿಷ್ಠ ಒಂದು ಅಟ್ಲೀಸ್ಟ್ ಒಂದು ಮಿನಿಮಮ್ ಅಂದ್ರೆ 2ರಿಂದ 3 ಲೀಟರ್ ನಮಗೆ ದೇಹಕ್ಕೆ ಬೇಕಾಗ್ತದೆ. ನಮಗಂತೂ ದಿನಕ್ಕೊಂದು ನಾವು 3 ಲೀಟರ್ ನೀರು ಕುಡಿತಾ ಇರ್ತೀವಿ. ಸೊ ನೀವು ನೀವು ಕೂಡ ಅಟ್ಲೀಸ್ಟ್ ಒಂದು ಮಿನಿಮಮ್ 2 ಲೀಟರ್ ಕುಡಿತಾ ಇರ್ಬೇಕು. ನೀವು ಕೂಡ 3 ಲೀಟರ್ ಕುಡಿ, ತಪ್ಪೇನಿಲ್ಲ. ಏನ್ ದೇಹದಲ್ಲಿ ಜೀವಕೋಶಗಳಿಗೆ ನೀರು ಸರಬರಾಜು ಆಕ್ಟಿವ್ ಕೆಲಸ ಮಾಡ್ತಾ ಪಾಪ ಅವು, ಇಲ್ದ್ರೆ ಅವು ವೀಕ್ ಆಗ್ಬಿಡ್ತಾವು ಎನರ್ಜಿ ಇಲ್ದೇನೆ. ಸೊ ದಯವಿಟ್ಟು ಪೋಷಕಾಂಶ ತಗೊಳ್ಳಿ. ಜೊತೆಗೆ ವಿಪರೀತವಾಗಿ ಟೆನ್ಷನ್ ಮಾಡ್ಕೊಳ್ಳುವ ಸ್ವಭಾವ ಇದ್ರೆ ನಿಮ್ಮ ಮೆಮೊರಿ ವೀಕ್ ಆಗುತ್ತೆ. ತುಂಬಾ ಭಯ ಪಡುವ ಸ್ವಭಾವ ಇದ್ರೆ ನಿಮ್ಮ ಮೆಮೊರಿ ವೀಕ್ ಆಗುತ್ತೆ. ತುಂಬಾ ಯಾವುದೋ ಒಂದು ವಿಚಾರವನ್ನ ಮನಸ್ಸಿಗೆ ಹಚ್ಕೊಂಡು ಸದಾ ಕೊರಗ್ತಾ ಇದ್ರೆ, ಖಿನ್ನತೆ ಒಳಗಾಗಿ ಡಿಪ್ರೆಷನ್ ಒಳಗಾಗ್ತೀರಾ, ನಿಮ್ಮ ಮೆಮೊರಿ ವೀಕ್ ಆಗುತ್ತೆ. ಆಮೇಲೆ ಪುನರಾವರ್ತನೆ ಮಾಡೋದೇ ಇಲ್ಲ ನೀವು. ನಾವು ಟೀಚರ್ ಕ್ಲಾಸ್ ಅಲ್ಲಿ ಮಾಡಿದ್ದಷ್ಟೇ, ಮತ್ತೆ ವ್ಯವಸ್ಥೆ ನೋಡೋದು, ನಾಳೆ ಪರೀಕ್ಷೆ ಇದೆ ಅಂದ್ರೆ ಬುಕ್ ಓಪನ್ ಮಾಡೋದು. ಈ ತರ ಆದ್ರೂ ಕೂಡ ಮೆಮೊರಿ ಸ್ಟ್ರಾಂಗ್ ಇರೋದಿಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ಇವೆಲ್ಲ ನಿಮ್ಮ ಮೆಮೊರಿಗೆ ಧಕ್ಕೆ ತರುವಂತ ಅಂಶಗಳು. ಮೆಮೊರಿನ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ನಾನು ಹೇಳಿ, ಮೆಡಿಟೇಷನ್ ಅನ್ನ ಮಾಡಿ, ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೈಮ್ಗೆ ಆಹಾರವನ್ನು ಸೇವನೆ ಮಾಡಿ, ಹೆಚ್ಚು ಪ್ರಮಾಣದಲ್ಲಿ ರಿಪಿಟೇಷನ್ ಅನ್ನ ಮಾಡಿ, ಡಿಸ್ಕಷನ್ ಅನ್ನ ಮಾಡಿ,
ಬರ್ದು ಪ್ರಾಕ್ಟೀಸ್ ಮಾಡಿ, ವಿಶೇಷವಾಗಿ ಬರ್ದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮೆಮೊರಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಓಕೆನಾ ಪ್ರೀತಿ ವಿದ್ಯಾರ್ಥಿ, ಮೆಮೊರಿ ತುಂಬಾ ಸ್ಟ್ರಾಂಗ್ ಮಾಡ್ಕೊಳ್ಳಕ್ಕೆ, ಎನ್ರಿಚ್ ಮಾಡ್ಕೊಳ್ಳಕ್ಕೆ ಇರ್ತಕ್ಕಂಥ ಟೆಕ್ನಿಕ್ಸ್ ಗಳಿದಾವೆ. ಸೊ ಈಗ ಪ್ರೀತಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ಈಗ ಒಂದಷ್ಟು ಇಂಪಾರ್ಟೆಂಟ್ ಆಗಿ ಮಾಹಿತಿ ಹೇಳ್ತೇನೆ. ಕೆಲವು ಹೇಳ್ಬೋದು, ಸರ್ ನಮ್ಮ ಮನೇಲಿ ಏನು ಬಡತನ ಇದೆ ಸರ್, ನಮ್ಮ ಕೈಲಿ ಹೇಳ್ಕೊಡೋರು ಯಾರು ಇಲ್ಲ ಸರ್, ನಮ್ಮ ಮನೆಗೆ ಅಪ್ಪ ಅಮ್ಮ ಹೇಳ್ಕೊಡೋರು ಯಾರು ಇಲ್ಲ ಸರ್, ಜಾಸ್ತಿ ಓದಿಲ್ಲ ಸರ್, ನಮ್ಮ ಮನೆ ಒಂದಿಷ್ಟು ಪ್ರಾಬ್ಲಮ್ಸ್ ಹೇಳ್ತಾ ಇರ್ತೀರಾ, ನಿಮ್ಮ ಅಚೀವ್ಮೆಂಟ್ಗೆ ಡಿಸ್ಟರ್ಬ್ ಆಗುತ್ತಿರೋ ನಂತರ. ಪ್ರೀತಿಯ ವಿದ್ಯಾರ್ಥಿಗಳು ನಿಮ್ಗೆ ಹೇಳ್ತಾ ಇದ್ದೇನೆ, ನಿಮ್ಮ ಮನೆ ತಂದೆ ತಾಯಿ ಓದಿರ್ಲಿ ಓದದೇ ಇರಲಿ, ನೀವು ಯಾವ ಕುಟುಂಬದಲ್ಲಾರು ಹುಟ್ಟಿರಿ, ನೀವು ಯಾವ ಊರಲ್ಲಾರು ಹುಟ್ಟಿರಿ, ಅಷ್ಟೊಂದು ಕೇಳ್ತಾರೆ ಸರ್ ನಮ್ದು ಹಳ್ಳಿ ಸರ್, ನಾನು ಸಾಧನೆ ಮಾಡ್ಬಹುದಾ ಸರ್, ಇಷ್ಟು ಕೇಳ್ತಾ ಇರ್ತೀರಿ ಕೆಲವರು. ನಾನು ಯಾಕಂದ್ರೆ ಸ್ಟೂಡೆಂಟ್ ಕೌನ್ಸಿಲರ್, ನಾನು ನಮ್ಮ ರಾಜ್ಯದ ಹಲವಾರು ಭಾಗಗಳಿಂದ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಕಾಲ್ ಮಾಡ್ತಾ ಇರ್ತಾರೆ. ನಾನು ವಿದ್ಯಾರ್ಥಿ ಕಾಲ್ ಮಾಡೋದು ಹೇಳ್ತಾ ಇರ್ತಾರೆ, ನಾನು ಸಪರೇಟ್ ಕೌನ್ಸಿಲಿಂಗ್ ಅನ್ನ ಮಾಡ್ಬೇಕಾದಾಗ ಒಂದಿಷ್ಟು ಫೋನಲ್ಲೇ ಕೌನ್ಸಿಲಿಂಗ್ ಮಾಡ್ತಾ ಇರ್ತೇನೆ. ಕೆಲವು ಅಫ್ಕೋರ್ಸ್ ರಾಮನ ಸುತ್ತಮುತ್ತ ಇರ್ತಕ್ಕಂಥ ನೇರವಾಗಿ ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬಂದ್ಬಿಟ್ಟು ಕೌನ್ಸಿಲಿಂಗ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ದೂರದಲ್ಲಿ ಇರ್ತಕ್ಕಂಥವ್ರು ಆನ್ಲೈನ್ ಮೂಲಕ, ವಿಡಿಯೋ ಕಾಲ್ಗಳ ಮೂಲಕ ಅಥವಾ ಝೂಮ್ ನ ಮೂಲಕ ಒಂದಿಷ್ಟು ಕೌನ್ಸಿಲಿಂಗ್ ತೆಗೆದುಕೊಳ್ತಾ ಇರ್ತಾರೆ. ಅವರೆಲ್ಲ ಈ ಪ್ರಶ್ನೆ ಎಲ್ಲ ಕೇಳ್ತಾ ಇರ್ತಾರೆ. ನಾನು ಅವ್ರಿಗೆಲ್ಲ ಹೇಳೋದು ಒಂದೇ, ಆಯ್ತಪ್ಪ ನೀವು ಬಡತನದಲ್ಲಿ ಇದ್ರೆ ಸಾಧನೆ ಮಾಡ್ಬೋದು ಅಂತ ಕೇಳ್ತಾ ಇದ್ರಲ್ವಾ. ಅಬ್ದುಲ್ ಕಲಾಂ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವ್ರ? ಇಲ್ವಲ್ಲ. ಬಡತನ ಕುಟುಂಬದಲ್ಲಿ ಹುಟ್ಟಿದಂತವ್ರು ನಮ್ಮ ರಾಷ್ಟ್ರಪತಿ ಆಗಿಲ್ವಾ? ಎಷ್ಟೋ ಜನ ಹೃದಯದ ಆರಾಧ್ಯ ದೈವ ಕೂತಿರುವವರೆಲ್ಲ ಸರ್ ಹಳ್ಳಿಯಲ್ಲಿ ಹುಟ್ಟಿದವರು ನಾವು ಸಾಧನೆ ಮಾಡಬಹುದಾ? ಬಂಗಾರ ನಮ್ಮ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಅವರು ಹಳ್ಳಿಯಲ್ಲೇ ತಾನೇ ಹುಟ್ಟಿದ್ದು, ಅದ್ಭುತವಾಗಿ ಸಾಧನೆ ಮಾಡ್ಲಿಲ್ವಾ? ನಮ್ಗೆ ನಿದರ್ಶನವಾಗಿದ್ದಾರಲ್ವಾ? ಕೆಲವು ಹೇಳ್ತಾರೆ ಸರ್ ನಾನು ಇಂಥ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸರ್, ನಮ್ಗೆ ಯಾರು ಸಪೋರ್ಟೇ ಮಾಡೋದಿಲ್ಲ ಅಂತ ಕೇಳ್ತೀರಾ. ಬಂಗಾರ ನಮ್ಮ ಸಂವಿಧಾನವನ್ನ, ಬಹಳ ದೊಡ್ಡ ಬೃಹತ್ ಸಂವಿಧಾನವನ್ನ ನಮ್ಮ ನಾಡಿಗೆ ಕೊಟ್ಟಿರ್ತಕ್ಕಂಥ, ನಮ್ಮ ಇಡೀ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವ್ರ ನಮ್ಮ ಕಣ್ಮುಂದೆ ಇಲ್ವಾ? ಅದ್ಭುತ ಸಾಧನೆ ಮಾಡಿಲ್ವಾ? ಕಾಣ್ತಾ ಇದೆಯಲ್ವ ನಮ್ಗೆಲ್ರಿಗೂ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಹೇಳೋದು ಹಾಗೇನೆ, ದಯವಿಟ್ಟು ನಿಮ್ಮ ತಂದೆ ತಾಯಿ ಓದಿರ್ಲಿ ಬಿಟ್ಟಿರ್ಲಿ, ಬಡತನದಲ್ಲಾರು ಇರ್ಲಿ, ಎಲ್ಲಾರು ಇರ್ಲಿ, ನೀವು ಹಳ್ಳಿಯಲ್ಲಾರು ಸಿಟಿ ಎಲ್ಲಾರು ಇರಿ, ಅಥವಾ ಯಾವ ಧರ್ಮದಲ್ಲಾರು ಹುಟ್ಟಿರಿ, ಇಟ್ ಡಸಂಟ್ ಮ್ಯಾಟರ್. ನಾನು ಸಾಧನೆ ಮಾಡ್ತೀನಿ ಅಂತ ನೀನು ಸೆಟು ನಿಂತಿದ್ದೆ ಆದ್ರೆ, ಎದೆ ತಟ್ಟಿ ನಿಂತಿದ್ದೆ ಆದ್ರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಅದ್ಭುತವಾಗಿರುವ ಸಾಧನೆ ಮಾಡುವಂತ ಚೈತನ್ಯ ನಿಮ್ಮಲ್ಲಿದೆ. ನೆನಪಲ್ಲಿಟ್ಕೊಳ್ಳಿ, ಅದ್ಭುತವಾಗಿರೋ ಸಾಧನೆ ಮಾಡುವ ಚೈತನ್ಯ ನಿಮ್ಮೆಲ್ಲರಲ್ಲೂ ಇದೆ. ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮಲ್ಲಿರೋ ಶಕ್ತಿಯನ್ನ ಬಳಸಿಕೊಳ್ಳಿ, ಕ್ಷಣ ಕಳೀತಾ ಇರಿ. ಒಂದ್ ವೇಳೆ ಪಾಠ ಮಾಡ್ಬೇಕಾದ್ರೆ ಹೇಳಿದ್ ಗೊತ್ತಾಗ್ಲಿಲ್ವಾ, ನಿಸ್ಸಂಕೋಚ ಎದ್ದಿಟ್ಕೊಂಡು ಸರ್ ನನಗೆ ಗೊತ್ತಾಗ್ಲಿಲ್ಲ, ದಯವಿಟ್ಟು ಇನ್ನೊಂದ್ಸರಿ ಹೇಳ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿ. ಮ್ಯಾಮ್ ನನಗಿದು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ದಯವಿಟ್ಟು ಇನ್ನೊಂದ್ಸರಿ ಹೇಳ್ಕೊಡಿ ಮ್ಯಾಮ್ ಅಂತ ಕೇಳಿ. ನಿಮ್ಗೋಸ್ಕರ ಇನ್ನೊಂದ್ಸರಿ ಹೇಳ್ಕೊಡಕ್ ನಾವು ಸದಾ ಸಿದ್ಧರಿರ್ತೀವಿ. ನಮಗೇನು, ನೀವು ಅರ್ಥ ಮಾಡ್ಕೊಂಡು ಸ್ಟಡೀಸ್ ನ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಸಾಕು. ಪರಮಾನಂದ ನಮ್ಗೆ ಆಕ್ಚುಲಿ ನಮ್ಗೆ ಅಮೃತ ಕುಡಿದಷ್ಟೇ ಸಂತೋಷ ಆಗುತ್ತೆ ಟೀಚರ್ಸ್ ನಮ್ಗೆಲ್ರಿಗೂ. ಸೊ ನೀವು ಏನ್ ಮಾಡ್ಬೇಕು ಅಂದ್ರೆ, ನಿಸ್ಸಂಕೋಚವಾಗಿ ಕೇಳ್ಬೇಕಾದ ಜವಾಬ್ದಾರಿ ಮಾತ್ರ ನಿಮ್ದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಶ್ನೆ ಕೇಳುವುದ್ರಲ್ಲಿ ಅನ್ಕೋಬಹುದು, ಸರ್ ನಾನು ಪ್ರಶ್ನೆ ಕೇಳ್ತೀನಿ, ಅಯ್ಯೋ ನನ್ನ ಮೇಲೆ ಒಂದು ಟೀಚರ್ಸ್ ಬೇಜಾರು ಮಾಡ್ಕೊಳ್ತಾರ. ಖಂಡಿತ ಇಲ್ಲ, ನಿಮ್ಮ ಬಗ್ಗೆ ಇನ್ನಷ್ಟು ಪ್ರೀತಿ ಗೌರವ ಜಾಸ್ತಿ ಆಗುತ್ತೆ. ಯಾಕೆ ಗೊತ್ತಾ, ಎಂತ ಹುಡುಗ ಕಣ ಇವನು, ತನಗೆ ಗೊತ್ತಾಗದಿರೋ ವಿಚಾರವನ್ನ ಅಷ್ಟು ನಿಸ್ಸಂಕೋಚವಾಗಿ ಎದ್ದು ನಿಂತ್ಕೊಂಡು ಸರ್ ದಯವಿಟ್ಟು ನನಗೆ ಇನ್ನೊಂದ್ಸಲ ಹೇಳ್ಕೊಡಿ ಸರ್, ನನಗೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಎಷ್ಟು ನಿಸ್ಸಂಕೋಚವಾಗಿ ಕೇಳ್ತಾ ಇದ್ದಾರಲ್ಲ, ವೆರಿ ಗುಡ್ ಅಂತ ನಿಮ್ಮ ಬಗ್ಗೆ ಹೆಮ್ಮೆ ಬರುತ್ತೆ, ನಮ್ಗೆ ನಿಮ್ಮ ಬಗ್ಗೆ ಗೌರವ ಬರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿದೊಂದು ಮಾತಾಡಿದ್ದಾರೆ, ಯಸ್ ಸತತಂ ಪರಿಪೃಚ್ಛತಿ ಶೃಣೋತಿ ತಸ್ಯ ಭಾಸ್ಕರ ಕಿರಣೈರ್ನಲ್ಲಿ ನೀವ ವಿವರ್ಧತೆ ಬುದ್ಧಿ. ಯಾರು ಸತತವಾಗಿ ಪ್ರಶ್ನೆಗಳನ್ನು ಕೇಳುತ್ತಾರೋ, ಪ್ರಶ್ನೆಗಳನ್ನು ಕೇಳಿದ ನಂತರ ಉತ್ತರಗಳನ್ನು ಮನದಟ್ಟು ಮಾಡಿಕೊಳ್ಳುತ್ತಾರೋ, ಮನದಟ್ಟು ಮಾಡಿಕೊಂಡ ಉತ್ತರಗಳನ್ನು ಯಾರು ಚೆನ್ನಾಗಿ ಪುನರಾವರ್ತನೆ ಮಾಡಿಕೊಳ್ಳುತ್ತಾರೋ ಅಂತವರ ವಿವೇಕ, ಜ್ಞಾನ, ಬುದ್ಧಿಯು ಭಾಸ್ಕರ ಕಿರಣೈರ್ನಲ್ಲಿ ನೀವ. ಸೂರ್ಯನ ಕಿರಣಗಳಿಂದ ತಾವರ ಹೇಗೆ ಹರಡ್ತಾ ಹೋಗುತ್ತೋ ಹಾಗೆ ಪ್ರಶ್ನೆಗಳನ್ನು ಕೇಳುವಂತ ವ್ಯಕ್ತಿಗಳ ವಿವೇಕ, ಜ್ಞಾನ, ಬುದ್ಧಿ ಕೂಡ ಅರಳುತ್ತಾ ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನ ಸಾವಿರಾರು ವರ್ಷಗಳ ಕೆಳಗೆ ನಮ್ಮ ಹಿರಿಯರು ಹೇಳಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ದಯವಿಟ್ಟು ನಿಮಗೆ ಗೊತ್ತಾಯ್ತಾ, ಪಾಠ ಅರ್ಥ ಆಗ್ತಿದ್ಯಾ, ದಯವಿಟ್ಟು ಹೋಗ್ಬಿಟ್ಟಿ. ಇಲ್ಲ ಅಂದ್ರೆ ಇಲ್ಲ ಅಂತ ನಿಸ್ಸಂಕೋಚವಾಗಿ ಹೇಳಿ, ಎದ್ದು ನಿಂತ್ಕೊಂಡು ಕೇಳಿ, ನಿಮಗೆ ಇನ್ನೊಂದ್ಸರಿ ಅರ್ಥ ಮಾಡಿಸ್ತೀವಿ ನಾವೆಲ್ಲರೂ. ಓಕೆ, ಇದು ನಿಮ್ಮ ಕರ್ತವ್ಯ. ಯಾಕಂದ್ರೆ ಬೀಸುವುದು ಗಾಳಿಯ ಧರ್ಮ. ಎಲ್ರು ಆನ್ಸರ್ ಮಾಡ್ಬೇಕು, ಮುಂದೆ ನೀವ್ ಹೇಳ್ತಾ ಹೋಗ್ಬೇಕೀಗ. ಬೀಸುವುದು ಗಾಳಿಯ ಧರ್ಮ, ಹರಿಯುವುದು ನೀರಿನ ಧರ್ಮ. ವೆರಿ ಗುಡ್, ಚೆನ್ನಾಗಿ ಹೇಳ್ತಾ ಇದ್ದೀರಾ. ಬೀಸುವುದು ಗಾಳಿಯ ಧರ್ಮ, ಹರಿಯುವುದು ನೀರಿನ ಧರ್ಮ, ಉರಿಯುವುದು, ಗುಡ್, ಗಟ್ಟ ಹೇಳ್ತಾ ಇದ್ದಾರೆ, ವೆರಿ ಗುಡ್, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಉರಿಯುವುದು ಬೆಂಕಿಯ ಧರ್ಮ, ವೆರಿ ಗುಡ್. ಹಾಗೆ ಕಲಿಸುವುದು ನಮ್ಮ ಧರ್ಮ, ಶಿಕ್ಷಕರ ಧರ್ಮ. ಕಲಿಯುವುದು ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಹೇಳ್ತಾ ಇದ್ರೆ ಗಟ್ಟ ಹೇಳ್ತಾ ಇದ್ದೀರಾ, ನಮ್ಮ ಧರ್ಮ ಸರ್ ಅಂತ ಹೇಳ್ತೀರಾ. ಹೌದು, ಕಲಿಯುವುದು ವಿದ್ಯಾರ್ಥಿಗಳ ಧರ್ಮ, ನಿಮ್ಮೆಲ್ಲರೂ ಧರ್ಮ ಅದು. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಆನಂದದಿಂದ ಕಲಿಯಿರಿ, ಆಸ್ವಾದಿಸ್ತಾ ಕಲಿಯಿರಿ, ಅರ್ಥ
ಅರ್ಥ ಮಾಡ್ಕೊಂತ ಕಲೀರಿ. ಮೆಮೊರಿ ಇನ್ನೊಂದು ಬಹಳ ಮುಖ್ಯವಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ನೀವು ಅರ್ಥ ಮಾಡ್ಕೊಂತ ಕಲ್ತಷ್ಟು ತುಂಬಾ ಎಂಜಾಯ್ ಮಾಡುತ್ತೆ, ನಿಮ್ಮ ಬ್ರೈನ್ ತುಂಬಾ ಎಂಜಾಯ್ ಮಾಡುತ್ತೆ. ವಾಟ್ಸ್ಆಪ್ ಮೆಸೇಜ್ ಕಳಿಸ್ಕೊಳ್ಳಿ. ಇಲ್ಲಿ ನಾನು ನಿಮ್ಗೆ ಯಾರು ಮೆಸೇಜ್ ಕಳಿಸಿದ್ದಾರೆ ಅಂತ ಹೇಳೋದಿಲ್ಲ, ನಾನು ನಿಮ್ಗೆ ಪ್ರಶ್ನೆನ ಓದ್ತೀನಿ ಅಷ್ಟೇ. ನಾನು ಪ್ರೀತಿ ವಿದ್ಯಾರ್ಥಿ ಗಮನಿಸಿ, ನಾನು ವಾಟ್ಸ್ಆಪ್ ನಂಬರ್ ಕೊಡ್ತಾ ಇದ್ದೀನಿ. 9845376897 ಇದು ನಂಬರ್. ವಾಟ್ಸ್ಆಪ್ ತಾವು ಏನ್ ಮಾಡಿ ಅಂದ್ರೆ ಮೆಸೇಜ್ ಅನ್ನ ಕಳಿಸಿ, ನಿಮ್ಮ ತಾಲೂಕು ಹೆಸರು ಕಳಿಸ್ಬೇಕು. ಇಲ್ಲಿ ನಾನು ನಿಮ್ಗೆ ಹೆಸರು ಓದೋದು ಯಾಕಂದ್ರೆ ನಮ್ಮ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಕೋರ್ಸ್ ಮಾಡಿದ್ದಾರೆ. ಕೌನ್ಸಿಲಿಂಗ್ ಅಲ್ಲಿ ನಾವು ಹೇಳ್ಕೊಡಂತ ಮೊದಲನೇ ಪಾಠ ಏನಪ್ಪಾ ಅಂತಂದ್ರೆ, ಯಾರಾದ್ರೂ ಯಾವ್ದೋ ಒಂದು ವಿಚಾರ ಮಾತ್ರ ಗೌಪ್ಯವಾಗಿ ಇಡಿ ಅಂತ ಹೇಳ್ತಾರೆ. ಕೌನ್ಸಿಲಿಂಗ್ ಹೇಳ್ಕೊಂಡು ಮೊದಲನೇ ಪಾಠ. ಉದಾಹರಣೆಗೆ ಯಾವ್ದೋ ಒಂದು ಶಿರಾ ತಾಲೂಕಿಂದ ಮೆಸೇಜ್ ಕಳಿಸಿರ್ತಾರೆ, ಸ್ಕೂಲ್ ಹೆಸರು ತಾಲೂಕು ಹೆಸರು ಬರ್ದು ಕಳಿಸಿರ್ತಾರೆ. ಏನು ಸರ್, ನಮ್ಮ ಮಕ್ಕಳು ಹೇಳ್ತಿದ್ದಾರೆ ಏನು ಗಣಿತವನ್ನು ತುಂಬಾ ಕಷ್ಟ ಆಗುತ್ತೆ, ಅರ್ಥ ಮಾಡಿಕೊಳ್ಳುವುದು ಹೇಗೆ ಅಂತ. ಓಕೆನಾ? ಆಗ ನಾನು ನೋಡಿ ಶಿರಾ ತಾಲೂಕಿಂದ ಈ ತರ ಶಾಲೆಯಿಂದ ಈ ತರ ಪ್ರಶ್ನೆ ಕಳಿಸಿದ್ದಾರೆ, ಅವ್ರು ಗಣಿತ ಕಷ್ಟ ಅಂತ ಹೇಗೆ ಹಂಗೆ ಹೇಳೋದಿಲ್ಲ. ಇಲ್ಲಿ ಶಿರಾ ತಾಲೂಕಿನ ಪ್ರಶ್ನೆ ಕೇಳಿದರೆ ಏನಂತ, ಗಣಿತ ಆ ಮಕ್ಕಳಿಗೆ ಕಷ್ಟ ಆಗ್ತಿದೆ ಅಂತ ಇಷ್ಟೇ ಹೇಳ್ತಾರೆ. ನಿಮ್ಮ ಹೆಸರು ಹೇಳಲ್ಲ, ನಿಮ್ಮ ಶಾಲೆ ಹೆಸರು ಕೂಡ ಹೇಳೋದಿಲ್ಲ. ಓಕೆನಾ? ಸೊ ನಂಬರ್ ಮತ್ತೊಂದ್ಸರಿ ತೋರಿಸ್ತಾ ಇದ್ದಾರೆ ನೋಡಿ, ಮತ್ತೆ ಟೈಪ್ ಮಾಡ್ಬಿಡ್ತೇನೆ ಇಲ್ಲೊಂದ್ಸರಿ. ಮೆಸೇಜ್ ಮಾತ್ರ ಕಳಿಸಿ, ಯಾರು ಕಾಲ್ ಮಾಡಬೇಡಿ ದಯವಿಟ್ಟು. ನಾನು ಯಾಕಂದ್ರೆ ನಿಮಗೆ ಜೊತೆಲಿ ಇದ್ದೀನಿ ನಾನೀಗ. 9845376897. ಸರ್, ಇಂಗ್ಲಿಷು ಓದ್ಬೇಕಾದಾಗ ಹೇಗೆ ಓದ್ಬೋದು, ಇಂಗ್ಲಿಷ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಗೆ ಓದ್ಬೋದು ಅಂತ. ಓಕೆ, ಒಂದು ಒಳ್ಳೆ ಪ್ರಶ್ನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲಾ ಸಬ್ಜೆಕ್ಟ್ ನಂತೆ ಇಂಗ್ಲಿಷ್ ಕೂಡ ಒಂದು ತುಂಬಾ ಎಂಜಾಯ್ ಮಾಡ್ತಾ ಓದಿ ತುಂಬಾ ಚೆನ್ನಾಗಿ ಕಲಿಯಬಹುದಾಗಿರ್ತಕ್ಕಂಥ ಸಬ್ಜೆಕ್ಟ್ ಅದು. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನನ್ನ ಸಲಹೆ ಏನಂದ್ರೆ, ದಯವಿಟ್ಟು ತಾವೆಲ್ಲರೂ ಡಿಕ್ಷನರಿ ಇಟ್ಕೊಳ್ಬೇಕು, ಇಂಗ್ಲಿಷ್ ಡಿಕ್ಷನರಿ ಮೊದಲನೇದಾಗಿ. ಬಹುಶಃ ನೀವು ದಯವಿಟ್ಟು ಈ 30 ರೂಪಾಯಿ ಡಿಕ್ಷನರಿ 20 ರೂಪಾಯಿ ಡಿಕ್ಷನರಿ ಸ್ವಲ್ಪ ಕಡಿಮೆ ಮಾಡಿ ಅದನ್ನ. ಯಾಕಂದ್ರೆ ನೀವು ಈ ಬೇರೆ ಬೇರೆ ಸಾಕಷ್ಟು ಖರ್ಚು ಮಾಡ್ತಾ ಇರ್ತೀರಾ. ನಿಮ್ ಬರ್ತಡೇ ಬೇಕಾದ್ರೆ ಹೇಳಿದ್ರೆ ನಿಮ್ ತಂದೆ ತಾಯಿ ಹೇಳ್ಬಿಟ್ಟು ಸಾವಿರ ಜೊತೆ ಬಟ್ಟೆ ತರಿಸ್ಕೊಂತೀರಲ್ವಾ. ನನ್ನ ಪ್ರಶ್ನೆ, ದಯವಿಟ್ಟು ತಾವೆಲ್ಲರೂ ಒಂದು ಕನ್ನಡ ಡಿಕ್ಷನರಿ, ಇಂಗ್ಲಿಷ್ ಡಿಕ್ಷನರಿ, ಹಿಂದಿ ಡಿಕ್ಷನರಿ ಕಂಪಲ್ಸರಿ ತೆಗೆದುಕೊಂಡಿರ್ಬೇಕು. ನೀವೆಲ್ಲ ಸ್ಟಡೀಸ್ ತುಂಬಾ ಈಸಿ ಮಾಡ್ಕೊಳ್ಬೇಕು ಅಂದ್ರೆ ಇಂಗ್ಲಿಷ್ ಡಿಕ್ಷನರಿ ಒಂದು 250 ರೂಪಾಯಿ ಕೊಟ್ಟು ಒಳ್ಳೆ ಡಿಕ್ಷನರಿ ಬರುತ್ತೆ, ತಗೊಳ್ಳಿ ನೀವು ಅದನ್ನ. ಏನ್ ಮಾಡಿ ಅಂದ್ರೆ, ನೀವು ಓದ್ತಾ ಹೋಗ್ತೀರಾ, ಟೀಚರ್ ನೋಟ್ಸ್ ಕೊಟ್ಟಿರ್ತಾರೆ, ಓದ್ತಾ ಹೋಗ್ತಿರ್ತೀವಿ. ನಿಮ್ಗೆ ಕೆಲವೊಂದು ಪದಗಳು ಅರ್ಥ ಗೊತ್ತಾಗಲ್ಲ, ಕಂಠಪಾಠ ಮಾಡ್ತಾ ಇರ್ತೀರಾ. ಕೆಲವು ಕ್ಲಾಸ್ ನಾವು ಹೇಳ್ತೀವಿ, ಎಕ್ಸ್ಪ್ಲೇನ್ ಮಾಡಿರ್ತೀವಿ, ಅವರು ಕೆಲವು ಮರ್ತು ಹೋಗ್ತಾ ಇರ್ತಾರೆ. ಏನ್ ಮಾಡಿ ಅಂದ್ರೆ, ದಯವಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ, ಅರ್ಥ ತಿಳ್ಕೊಳ್ಳಿ. ಅರ್ಥ ತಿಳ್ಕೊಂಡು ಈ ವಾಕ್ಯ ಈ ಅರ್ಥ ಕೊಡುತ್ತಾ ಅಂತ ಎಕ್ಸ್ಪ್ಲೇನ್ ಮಾಡಿ, ನಿಮ್ಗೆ ತುಂಬಾ ಖುಷಿ ಆಗುತ್ತಾಗ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಸರ್ ರಿಪೋರ್ಟೆಡ್ ಸ್ಪೀಚ್ ಮಾಡೋದು ಹೇಗೆ ಕಷ್ಟ, ರಿಪೋರ್ಟೆಡ್ ಸ್ಪೀಚ್ ಅದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಟೀಚರ್ಸ್ ನಾವು ಏನು ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚ್ ಹೇಳಿದಾಗ ನಿಮ್ಗೆ ನೀವೇನ್ ಮಾಡಿ ಅಂದ್ರೆ ಪ್ರಾಕ್ಟೀಸ್ ಮಾಡಿ, ರೂಲ್ಸ್ ತಿಳ್ಕೊಳ್ಳಿ, ಏನೇನು ಹೇಳ್ತಾ ಇದೆ ಅಂತ. ಮರ್ತು ಹೋಗ್ತಾ ಇರ್ತಲ್ವಾ, ಡ್ರಾಯಿಂಗ್ ಶೀಟ್ ಅಲ್ಲಿ ಒಂದು ರೂಲ್ಸ್ ಬರ್ಬಿಟ್ಟು ನಿಮ್ಮ ಮನೇಲಿ ನೇತಾಕಿ, ಇಲ್ಲ ಕ್ಲಾಸ್ ರೂಮ್ ಅಲ್ಲಿ ಗೋಡೆಯಲ್ಲಿ ನೇತಾಕಿ. ಎರಡು ಕಡೆ ಮಾಡಿ, ಇನ್ನೂ ಅನುಕೂಲ ಆಗುತ್ತೆ ನಿಮಗೆ. ಏನ್ ಮಾಡಿ, ರೂಲ್ಸ್ ಪ್ರಾಕ್ಟೀಸ್ ಮಾಡಿ, ರೂಲ್ಸ್ ಏನೇ ತಿಳ್ಕೊಳ್ಳಿ. ಡೈಲಿ ದಿನಕ್ಕೆ ಒಂದು 4 ಸೆಂಟೆನ್ಸ್ ಅನ್ನ ನೀವು ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚ್ ಚೆಕ್ ಮಾಡಿ, ಚೇಂಜ್ ಮಾಡ್ತಾ ಹೋಗಿ. ಪ್ರತಿದಿನ ಮಾಡ್ತಾ ಹೋದ್ರೆ ಖಂಡಿತ ರಿಪೋರ್ಟೆಡ್ ಸ್ಪೀಚ್ಗಳು ತುಂಬಾ ಈಸಿ ಆಗ್ಬಿಡುತ್ತೆ. ಗುಡ್. ತುಂಬಾ ಜನ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ಬಹಳ ಸಂತೋಷ. ನೆಕ್ಸ್ಟ್ ಪ್ರಶ್ನೆ ಯಾರು ಕೇಳಿದಾರೆ ನೋಡ್ಬಿಡೋಣ ಇಲ್ಲಿ. ಸರ್, ಇವತ್ತು ಹೋಗಿರ್ತೀವಿ, ನೆಕ್ಸ್ಟ್ ಸ್ವಲ್ಪ ದಿವಸ ಆದ್ರೂ ಮರ್ತೋಗುತ್ತೆ, ಕಾರಣ ಏನು? ಓಕೆ, ಈ ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳಿದೆ ನಾನು ನಿಮ್ಗೆ. ನಾವು ಓದಿದ್ದ ಪುನರಾವರ್ತನೆ ಮಾಡ್ಕೊಂಡಿಲ್ಲ ಅಂದ್ರೆ ಮರ್ತೋಗೋ ಸಹಜ. ಪುನರಾವರ್ತನೆ ಮಾಡ್ಕೊಂಡು ಸೂಪರ್ ನೆನಪಲ್ಲಿ ಇಟ್ಕೊಳ್ಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, DDP-ETV ಟೆಕ್ನಿಕ್ ಕೊಟ್ಟಿದ್ದೀನಿ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅದನ್ನ. ತುಂಬಾ ಒಳ್ಳೊಳ್ಳೆ ಪ್ರಶ್ನೆಗಳು ಕಳಿಸ್ಕೊಡ್ತಾ ಇದ್ದೀರಾ. ಫೈನ್. ಸರ್, ಗಣಿತವನ್ನು ನಾನು ತುಂಬಾ ಚೆನ್ನಾಗಿ ಕಲಿಯಬೇಕಿದೆ, ಹೇಗೆ ಕಲಿಯಬಹುದು? ಓಕೆ, ಮತ್ತೊಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಗಣಿತವನ್ನು ತುಂಬಾ ಚೆನ್ನಾಗಿ ಕಲಿಬೇಕು, ತುಂಬಾ ಸವಾಲಾಗಿದೆ ಅಂತ ಹೇಳ್ತಾ ಇದ್ದೀರಾ. ತುಂಬಾ ಜನ ವಿದ್ಯಾರ್ಥಿಗಳು ಹೇಳ್ತಾ ಇರ್ತೀರಾ ಇದನ್ನ. ಅದಕ್ಕೆ ಸತ್ಯ ಗೊತ್ತಾ ಪ್ರೀತಿಯ ವಿದ್ಯಾರ್ಥಿಗಳೇ, ಗಣಿತವು ಕೂಡ ಒಂದು ಸುಲಭವಾಗಿರುವ ಸಬ್ಜೆಕ್ಟ್. ಎಲ್ಲಾ ಸಬ್ಜೆಕ್ಟ್ ಗಳಂತೆ ಗಣಿತ ಕೂಡ ತುಂಬಾ ಸುಲಭವಾಗಿರ್ತಕ್ಕಂಥ ಸಬ್ಜೆಕ್ಟ್. ಅದು ಸಹ ಎಂಜಾಯ್ ಮಾಡ್ತಾ ಕಲಿಬಹುದು. ಬಟ್ ನೀವ್ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ನಾ ಗಣಿತ ಟೀಚ್ ಮಾಡ್ತಾ ಇರ್ಬೇಕಾದಾಗ ನೀವು ಕ್ಲಾಸಲ್ಲಿ ಅಟೆಂಟಿವ್ ಆಗಿ ಕೇಳ್ಬೇಕು. ನೀವು ಅಲ್ಲಿ ಗಮನ ಇಟ್ಟು ಕೇಳ್ಬೇಕು. ಅರ್ಥ ಆಗ್ಲಿಲ್ವಾ ಮತ್ತೊಂದ್ಸರಿ ಕೇಳ್ಬೇಕು. ನಾವು ನಿಮ್ಗೆ ನೆಕ್ಸ್ಟ್ ಬೇರೆ ಬೇರೆ ಸ್ಟೆಪ್ಸ್ ಅಲ್ಲಿ, ಬೇರೆ ಬೇರೆ ಮೆಥಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮ್ಗೆ ನಾವಾಗ. ಎರಡನೇದಾಗ ಏನ್ ಮಾಡ್ಬೇಕು, ಬಂದ ತಕ್ಷಣ ಅವತ್ತೇ ಹೆಚ್ಚು ಬರ್ದು ಚೆನ್ನಾಗಿ ಪುನರಾವರ್ತನೆ ಮಾಡಿ. ಪ್ರಾಬ್ಲಮ್ಸ್ ಏನೇ ಟೀಚರ್ಸ್ ನಾವು ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ಲ ಶಾಲೆಯಲ್ಲಿ, ಚೆನ್ನಾಗಿ ಬರ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಮೂರನೇದು, ಫಾರ್ಮುಲಾ ಏನಾದ್ರು ಇದ್ರೆ ಆಗ್ಲೇ ಹೇಳಿದಲ್ಲ, ಡ್ರಾಯಿಂಗ್ ಶೀಟ್ ಅಲ್ಲಿ ಬರ್ದು ಹಾಕೊಳ್ಳಿ ನಿಮ್ಮ ಗೋಡೆಗೆ. ಡೈಲಿ ಪ್ರಾಕ್ಟೀಸ್ ಮಾಡಿ ಫಾರ್ಮುಲಾಗಳನ್ನ. ನೆಕ್ಸ್ಟ್ ಮುಖ್ಯವಾಗಿರ್ತಕ್ಕಂಥ ಅಂಶ, ದಯವಿಟ್ಟು ನೇರ ಮಗ್ಗಿ ಉಲ್ಟಾ ಮಗ್ಗಿ 20ರವರೆಗೂ ಕಲ್ತ್ಕೊಳ್ಳಿ ದಯವಿಟ್ಟು. ಮತ್ತೊಂದ್ಸರಿ ಹೇಳ್ತಾ ಇದ್ದೇನೆ, ನೇರ ಮಗ್ಗಿ ಉಲ್ಟಾ ಮಗ್ಗಿ 2 ಕಲಿಬೇಕು 20ರವರೆಗೂ. ಕೆಲವರು ಹೇಳ್ತಾರೆ, ಸರ್ ನೇರ ಮಗ್ಗಿ ನಾನು 20 ಗಂಟೆ ಕಲ್ತಿದ್ದೀನಿ ಸರ್ ಅಂತ ಹೇಳ್ತಾರೆ. ಹೌದಾ? 18 ಎಷ್ಟು ಅಂತ ಪಟ್ನೆ ಕೇಳ್ಬಿಡ್ತೀನಿ. ಅಥವಾ 18 ಯಾವ್ದೋ ಲೆಕ್ಕದಲ್ಲಿ ಬರುತ್ತೆ,
ಅಲ್ಲಿ ಏನ್ ಮಾಡ್ತೀರಾ 18 1 18 18 2 36 18 3 ಹಿಂಗ್ ಹೇಳ್ಕಂತ ಹೋದ್ರೆ ನೀವು 18 5 90 ಅಂತ ಹೇಳೋದು ಯಾವಾಗ ನೀನು? ನಾನ್ ಹೇಳ್ತದು ಒಂದು ಮಗ್ಗಿ ಕೇಳಿದ್ರೆ ಒಂದೇ ಸೆಕೆಂಡ್ ಪಟ್ನ ಆಟ ಬರಬೇಕು. 18 5 ಎಷ್ಟಮ್ಮ? 19 ಸರ್. ದಟ್ಸ್ ವೆರಿ ಗುಡ್. 17 ಎಷ್ಟಪ್ಪ? 119 ಸರ್. ಪಟ್ನೆ ಬರ್ 1 ಸೆಕೆಂಡ್ ಬರ್ಬೇಕು. ಹೀಗೆ 1 ಸೆಕೆಂಡ್ ಅಲ್ಲಿ ಮಾತ್ರ ಬರ್ಬೇಕು ಅಂದ್ರೆ ನೇರ ಮಗ್ಗಿ ಉಲ್ಟಾ ಮಗ್ಗಿ ಎರಡು ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಗಣಿತ ಕೂಡ ನಾನು ತುಂಬಾ ಜನ ಮಕ್ಕಳಿಗೆ ಹೇಳಿದ್ದೇನೆ, ನಿಮ್ಗೆ ಗಣಿತ ಈಸಿ ಆಗ್ಬೇಕು ಅಂದ್ರೆ ನೇರ ಮಗ್ಗಿ ಉಲ್ಟಾ ಮಗ್ಗಿ ಕಲ್ತ್ಕೊಳ್ಳಿ. ಲೆಕ್ಕವನ್ನ ಬೇಗ ಮಾಡಬಹುದು ಮತ್ತು ಸರಿಯಾಗಿ ಮಾಡಬಹುದು. ಇದು ಬಹಳ ಇಂಪಾರ್ಟೆಂಟ್. ಸರಿಯಾಗಿ ಮಾಡಬಹುದು ಮತ್ತು ಬೇಗ ಮಾಡಬಹುದು. ಇಷ್ಟು ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿ ಸೂಪರ್ ಆಗಿ ನೀವು ಗಣಿತವನ್ನು ಕೂಡ ಕಲಿತಾ ಹೋಗ್ಬೋದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಯಾರ್ಯಾರು ಕಳಿಸಿದ್ದೀರಾ ಅಂತಕ್ಕಂಥದ್ನೆಲ್ಲ. ಒಳ್ಳೊಳ್ಳೆ ಪ್ರಶ್ನೆಗಳ ಕಳಿಸ್ಕೊಡ್ತಾ ಇದ್ದೀರಾ ಸರ್. ಹಿಂದಿಯನ್ನು ತುಂಬಾ ಚೆನ್ನಾಗಿ ಕಲಿಯಬೇಕು. ಓಕೆ, ಚಿಕ್ಕನಾಯಕನಹಳ್ಳಿಯಿಂದ ಒಂದು ಬಂದಿರ್ತಕ್ಕಂಥ ಪ್ರಶ್ನೆ. ಸೇಮ್ ಇಂಗ್ಲಿಷ್ ಏನ್ ಟೆಕ್ನಿಕ್ ಪ್ರೀತಿ ವಿತ್ ಸೇಮ್ ಟೆಕ್ನಿಕ್ ಹಿಂದಿ ಫಾಲೋ ಮಾಡಿ. ಹಿಂದಿ ಡಿಕ್ಷನರಿ ಮೇಂಟೈನ್ ಮಾಡಿ, ಪದಗಳು ಚೆನ್ನಾಗಿ ಕಲ್ತ್ಕೊಳ್ಳಿ. ಹಿಂದಿಯಲ್ಲಿ ನಿಮ್ಮ ಶಿಕ್ಷಕರ ಹಿಂದಿಯಲ್ಲೇ ಮಾತಾಡ್ತಾ ಹೋಗಿ. ಇಂಗ್ಲಿಷ್ ಟೀಚರ್ ಜೊತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಹೋಗಿ, ಹಿಂದಿ ಟೀಚರ್ಸ್ ಜೊತೆ ಹಿಂದಿಯಲ್ಲಿ ಮಾತಾಡ್ತಾ ಹೋಗಿ. ಆ ಭಾಷೆ ಎನ್ರಿಚ್ಮೆಂಟ್ ಆಗುತ್ತೆ ನಿಮಗೆ. ಗೊತ್ತಾದ್ರೆ ಕೇಳಿ, ಸರ್ ಇಂಗ್ಲಿಷ್ಗೆ ಹೆಂಗ್ ಹೇಳ್ಬೇಕು ಸರ್ ಅಂತ ಕೇಳಿ, ಹೇಳ್ತಾರೆ ಟೀಚರ್ಸ್ ಹೇಳ್ಕೊಡ್ತಾರೆ ನಿಮ್ಗೆಲ್ಲ. ವೆರಿ ಗುಡ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಒಳ್ಳೆ. ನೆಕ್ಸ್ಟ್ ಹೇಳಿದ ಸರ್ ಲಾಂಗ್ ಆನ್ಸರ್ಸ್ ಹೇಗೆ ನೆನ್ಪಿಟ್ಕೊಳ್ಬಹುದು ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಏನ್ ಪ್ರೀತಿ ನೆನ್ಪಿಟ್ಕೊಳ್ಳಿ. ಲಾಂಗ್ ಆನ್ಸರ್ಸ್ ಇದೆಯಲ್ಲ, ಒಂದ್ 2-3 ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಕಾಗಿರುತ್ತೆ. ಈಗ ಏನ್ ಮಾಡಿದ್ರೆ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಕೀವರ್ಡ್ಸ್ ಅಂತ ಹೇಳ್ತೀವಿ ನಾವು. ಆ ಕೀವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿ ದಯವಿಟ್ಟು. 2ನೇ ಪ್ಯಾರಾಗ್ರಾಫ್ ಅಲ್ಲಿ ಕೀವರ್ಡ್ಸ್ ಅಂಡರ್ಲೈನ್ ಮಾಡಿ. 3ನೇ ಪ್ಯಾರಾಗ್ರಾಫ್ ಕೀವರ್ಡ್ಸ್ ಅಂಡರ್ಲೈನ್ ಮಾಡಿ. ಈ ತರ ಕೀವರ್ಡ್ಸ್ ಏನ್ ಮಾಡಿ, ಮಾರ್ಜಿನ್ ಇದೆಯಲ್ಲ ನಿಮ್ ನೋಟ್ಸ್ ಅಲ್ಲಿ, ಮಾರ್ಜಿನ್ ಪಕ್ಕದಲ್ಲಿ ಬರ್ಕೊಳ್ಳಿ ಕೀವರ್ಡ್ಸ್ ಗಳನ್ನ. ಇಲ್ಲಿ ಅಂಡರ್ಲೈನ್ ಮಾಡಿದಿರಾ, ಇಲ್ಲಿ ಪಕ್ಕದಲ್ಲಿ ಬರ್ದಿರಾ, ಬಟ್ ಸ್ಕೆಚ್ ಮೇಲೆ ಬರ್ದಿರಿ ಕೀವರ್ಡ್ಸ್ ಗಳನ್ನೆಲ್ಲ ಇಲ್ಲಿ. ಈಗ ಏನ್ ಮಾಡಿ ರಿಪಿಟೇಷನ್ ಮಾಡ್ಬೇಕಾದಾಗ ಈ ಕೀವರ್ಡ್ಸ್ ಮೇಲೆ ಗಮನ ಹರಿಸಿ ನೀವು. ಕೀವರ್ಡ್ಸ್ ಮೇಲೆ ಗಮನ ಯಾಕಂದ್ರೆ 10 ಸೆಂಟೆನ್ಸ್ ಇದೆ. ಈ 10 ಸೆಂಟೆನ್ಸ್ ಅಲ್ಲಿ 50 ಪದ ಅನ್ಕೊಳ್ಳಿ. 50 ಪದದಲ್ಲಿ ನಿಮಗೆ ಬೇಕಾಗಿರೋದು ಕೇವಲ 5 ಪದಗಳ ಅಕ್ಷರ ಇರೋದು ಕೀವರ್ಡ್ಸ್ ಸಿಗೋದು ನಿಮ್ಗೆ ಇಲ್ಲಿ. ಓಕೆನಾ? ಒಂದು ಥೀಮ್ ಸಿಗುತ್ತೆ, 5 ವರ್ಷ ಅದನ್ನ ಪಕ್ಕದಲ್ಲಿ ಬರ್ಕೊಳ್ಳಿ. ಸೇಮ್ ಇದೇ ಟೆಕ್ನಿಕ್ ಅನ್ನು 2, 3, 4ನೇ ಪ್ಯಾರಾಗ್ರಾಫ್ ಅಪ್ಲೈ ಮಾಡಿ. ಇಲ್ಲಿ ಪ್ರೀತಿ ವಿದ್ಯಾರ್ಥಿಗಳೇ 100 ಪದಗಳಿದ್ರೆ ನನಗೆ ಇಲ್ಲಿ 10-15 ಕೀವರ್ಡ್ಸ್ ಸಿಕ್ಕಿತ್ತು. ನನಗೆ ಕೀವರ್ಡ್ಸ್ ಅನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು, ರಾಮ ಲಾಂಗ್ ಆನ್ಸರ್ಸ್ ಬರ್ಬಿಡ್ಬೋದು. ತುಂಬಾ ಜನ ಲಾಂಗ್ ಆನ್ಸರ್ ಮರ್ತೋಗುತ್ತೆ ಅಂತ ಈ ಕೀವರ್ಡ್ಸ್ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಖಂಡಿತ ಸೂಪರ್ ಬರಿಬೋದು ನೀವೆಲ್ಲರೂ. ಸೈನ್ಸ್ ಫಾರ್ಮುಲಾಗಳನ್ನ ನೆನ್ಪಿಟ್ಕೊಳಕ್ಕೆ ಹೇಗ್ ಮಾಡ್ಬೋದು ಸರ್ ಅನ್ನೋ ವಿಚಾರವಾಗಿ. ಸೈನ್ಸ್ ಫಾರ್ಮುಲಾ ಆಗಲೇ ಹೇಳಿದ್ರೆ ನಿಮ್ಗೆ DDPU ಟೆಕ್ನಿಕ್ ಒಂದು ಡ್ರಾಯಿಂಗ್ ಶೀಟ್ ಅಲ್ಲಿ ನಿಮ್ಮ ಮನೇಲಿ ಬರ್ದಾಕಿ ಫಾರ್ಮುಲಾಗಳು. ಫಿಸಿಕ್ಸ್ ಫಾರ್ಮುಲಾ, ಕೆಮಿಸ್ಟ್ರಿ ಬರ್ತಕ್ಕಂಥ ಈಕ್ವೇಶನ್ಸ್ ಗಳೆಲ್ಲ ಬರ್ದಾಕಿ, ಬಯಾಲಜಿ ಬರೋ ಚಿತ್ರಗಳನ್ನ ಹಾಕಿನಿ. ಡೈಲಿ ಏನ್ ಮಾಡ್ತಿರಬೇಕು, F=ma ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದೆಲ್ಲವನ್ನು ನೀವು ಅದನ್ನ ಗೊತ್ತಾಗ್ಲಿಲ್ವಾ, ಮತ್ತೆ ಪಾಕೆಟ್ ನೋಟ್ಬುಕ್ ಇದೆ, ಪಾಕೆಟ್ ನೋಟ್ಬುಕ್ ಇಟ್ಕೊಂಡು ಚೆಕ್ ಮಾಡಿ, ಬರ್ದು ಪ್ರಾಕ್ಟೀಸ್ ಮಾಡಿ. ಎರಡನೇದಾಗಿ ಆ ಫಾರ್ಮುಲಾ ಕಲ್ತಾದ್ಮೇಲೆ ಅದು ಏನ್ ಹೇಳುತ್ತೆ ಅಂತ ಕೇಳ್ಬೇಕು. ಈಗ F=ma ಅಂತ ಹೇಳ್ತೀನಿ. ಅದನ್ನ ಕೇಳಿದಾದ್ಮೇಲೆ ಏನ್ ಮಾಡ್ಬೇಕು, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದಾಗ ಅದನ್ನ ಚೇಂಜ್ ಮಾಡ್ಬಿಟ್ಟಿರ್ಬೇಕು. ಏನೋ ಮೀನಿಂಗ್ಸ್, ಎಫ್ ಅಂದ್ರೆ ಇದು ಫೋರ್ಸ್ ಬರುತ್ತೆ, ಮಾಸ್ ಬರುತ್ತೆ, ಏನ್ ಆಕ್ಸಿಲರೇಷನ್ ಬರುತ್ತೆ, ದಟ್ಸ್ ಫೈನ್. ಜಸ್ಟ್ ಎಕ್ಸ್ಪ್ಲೇನ್ ಮೀನಿಂಗ್ಸ್ ಅನ್ನ ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಹೋಗಿ ಫಾರ್ಮುಲಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಓಕೆ, ತುಂಬಾ ಜನ ಚೆನ್ನಾಗಿ ಪ್ರಶ್ನೆ ಕೇಳಿದಿರ ಕನ್ನಡದಲ್ಲಿ. ಓಕೆ, ಪದ್ಯ ಹೇಗೆ ನೆನ್ಪಿಟ್ಕೊಳ್ಬಹುದು. ಆಗಲೇ ವಾಯ್ಸ್ ರೆಕಾರ್ಡಿಂಗ್ ಟೆಕ್ನಿಕ್ ಅನ್ನ ಬಳಸಿ ಪದ್ಯ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಬಹುದು. ಎಸ್, ಮುಂದಿನ ಪ್ರಶ್ನೆ ಇಂಗ್ಲಿಷ್ ಅಲ್ಲಿ ಟೆನ್ಸ್ ಹೇಳಿದಲ್ಲ, ರಿಪೋರ್ಟರ್ ಸ್ಪೀಚ್ ಹೇಳಿದ್ರೆ ಸೇಮ್ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಟೆನ್ಸ್ಗೂ ಸಹ. ದಟ್ಸ್ ಫೈನ್, ವೆರಿ ಗುಡ್. ಪದ್ಯ ಹೇಗೆ ನೆನ್ಪಿಟ್ಕೋ, ಪದ್ಯ ಆಗಲೇ ಟೆಕ್ನಿಕ್ ಹೇಳ್ಬಿಟ್ಟಿದೆ ನಾನು ನಿಮ್ಗೆ. ಓಕೆ, ಇಸ್ವಿಗಳನ್ನ ಹೇಗೆ ನೆನಪಲ್ಲಿ ಇಟ್ಕೊಳ್ಬಹುದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದ್ರೆ. ಓಕೆ, ದಟ್ಸ್ ಫೈನ್. ಇಸ್ವಿಗಳು ನೆನ್ಪಿಟ್ಕೊಳಕ್ ಆಗಲೇ ಹೇಳಿದೆ ನಾನು ನಿಮ್ಗೆ. ಡ್ರಾಯಿಂಗ್ ಶೀಟ್ ಅಲ್ಲಿ ಏನ್ ಮಾಡಿ ಅಂದ್ರೆ, ಒಂದು ಕ್ರಮ ಸಂಖ್ಯೆ ಬರ್ಕೊಂಡು ಹೋಗಿ, ಇಲ್ಲಿ ಇಸ್ವಿಗಳೊಂದು ಬರೀರಿ. ಇಲ್ಲಿ ಘಟನೆ, ಏನ್ ಘಟನೆ ನಡೀತು ಇಸ್ವಿಯಲ್ಲಿ ಬರೀರಿ. ಇಲ್ಲಿ ಆ ಘಟನೆ ಎಲ್ಲಿ ನಡೀತು ಮೆನ್ಷನ್ ಮಾಡಿ. ಉದಾಹರಣೆಗೆ ಕ್ರಮ ಸಂಖ್ಯೆ 1 ಇಸ್ವಿ 1998. ಘಟನೆ ಭಾರತಕ್ಕೆ ವಾಸ್ಕೋಡಿ ಗಮನ ಆಗಮನ. ಎಲ್ಲಿ ಪ್ಲೇಸ್, ಎಲ್ಲಿ ಬಂದ, ಕೇರಳದ ಕಲಿಕೋಟೆ. ಎಸ್, ಇಲ್ಲಿ ಒಂದಿಷ್ಟು ವಿವರಣೆ. ಏನ್ ಬಂದ ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬಂದ, ಮುಖ್ಯವಾಗಿರ್ತಕ್ಕಂಥ ವಿವರಣೆ. ಇದೇ ತರ ಪ್ರತಿಯೊಂದು ಏನ್ ಮಾಡಿ ಸೀಕ್ವೆನ್ಸ್ ಇಯರ್ ವೈಸ್ ಬರ್ಕಂತ ಹೋಗಿ, ಡೈಲಿ ಪ್ರಾಕ್ಟೀಸ್ ಮಾಡಿ. ನೀನ್ ಫ್ರೆಂಡ್ಗೆ ಹೇಳ್ತಾ ಹೋಗಿ, ಇಂಥ ಎಷ್ಟು ಇಂಥ ಘಟನೆ ನಡೀತು ಅಂತ ನೀನ್ ಹೇಳು, ಅವನು ಹೇಳ್ತಾನೆ. ಸೊ ಇಬ್ರು ಬೆನಿಫಿಟ್, ವಿನ್ ಪಾಲಿಸಿ ಇದು. ನೀನು ಹೇಳಿದ್ನ ರಿಪಿಟೇಷನ್ ಮಾಡ್ಕೊಂಡೆ, ಅವ್ನಿಗೂ ಹೇಳ್ಕೊಟ್ಟಂಗೆ ಆಯ್ತು. ಅವ್ನು ಕಲ್ಸಿದ್ದನ್ನ ಹೋದ, ಅವ್ನು ರಿಪಿಟೇಷನ್ ಆಯ್ತು, ನಿನ್ಗೂ ರಿಪಿಟೇಷನ್ ಆಯ್ತು. ಹ್ಯಾಪಿಯಾಗಿ ಕಲಿಬೋದಲ್ವಾ? ಓಕೆ, ರೈಟ್. ಪರೀಕ್ಷಾ ಬೈ ದೂರ ಹೋಗೋದು ಹೇಗೆ? ಓಕೆ,
ಪರೀಕ್ಷೆ ಅಂತಕ್ಕಂಥದ್ದು ಭಯ ಮನಸ್ಸಲ್ಲಿ ಇರುತ್ತೆ. ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ ಪರೀಕ್ಷೆ ಅಂತಕ್ಕಂಥದ್ದು ಹಬ್ಬ ಅಂತ ಫೀಲ್ ಆಗ್ಬೇಕು, ಯಾವಾಗ್ಲೂ ಆಕ್ಚುಲಿ ರೆಗ್ಯುಲರ್ ಫೀಲ್ ಆಗ್ತಾ ಇರಬೇಕು. ಅದರಿಂದ ಏನಾಗ್ತಾ ಹೋಗುತ್ತೆ ನಮ್ಗೆ, ಪರೀಕ್ಷೆ ಎಂಜಾಯ್ ಮಾಡ್ಬೇಕು ಅಂತ ಫೀಲ್ ಕ್ರಿಯೇಟ್ ಆಗುತ್ತೆ ನಿಮ್ಗೆಲ್ರಿಗೂ. ಆ ಫೀಲ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಪ್ರತಿ ದಿವಸ ಚೆನ್ನಾಗಿ ಓದ್ತೀರಿ, ಎಕ್ಸಾಮ್ ಚೆನ್ನಾಗಿ ಬರ್ತೀವಿ, ಏನಾಗುತ್ತೆ ಆ ಭಯ ಅಂತಕ್ಕಂಥ ಮನಸ್ಸಿಂದ ದೂರ ಹೋಗುತ್ತೆ. ಇವ್ರ ಜೊತೆಲೇನೆ ಮನಸ್ಸು ನಿರಾಳವಾಗಿರುತ್ತೆ, ಹ್ಯಾಪಿ ಎಕ್ಸಾಮ್ ಬರ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಮೊದಲನೇದಾಗಿ ಇವತ್ತು ನಮ್ಮ ರಾಮನಗರ ತಾಲೂಕಿನಲ್ಲಿ ಕೂಡ ಸ್ಟಡಿ ಸ್ಕಿಲ್ಸ್ ಪ್ರೋಗ್ರಾಮ್ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿ ಆಕ್ಚುಲಿ ಗುರುವಾರ ನಡೀಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಶುಕ್ರವಾರಕ್ಕೆ ಪೋಸ್ಟ್ಪೋನ್ ಆಯ್ತಾ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಿಗೆ ನಮ್ಮ BO ಸರ್ ಆಹ್ವಾನಿಸಿದ್ರು, ಕಾರ್ಯಕ್ರಮ ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದ್ದೆ. ಸೊ ಈ ಗುರುವಾರ ನಡೀಬೇಕಾದ್ರೆ ಶುಕ್ರವಾರಕ್ಕೆ ಪೋಸ್ಟ್ಪೋನ್ ಆಯ್ತು. ಈ ಕಾರ್ಯಕ್ರಮ ಕೂಡ ಶುಕ್ರವಾರ ಮೊದಲು ಇಲ್ಲೂ ಇದೆ. ಸೊ ನಮ್ಮ BO ಸರ್ ಹೇಳಿದ್ರು, ಆಯ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡಿ ಅಂತ ಬಹಳ ಪ್ರೀತಿಯಿಂದ ಕಳಿಸ್ಕೊಟ್ರು ನಮ್ಮ BO ಸರ್ ಅವರು. ಹಾಗಾಗಿ ಇಷ್ಟು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನಡೀಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಾಮನಗರ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ P. ಸೋಮಲಿಂಗಯ್ಯ ಸರ್ ಅವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನನಗೆ ಸದಾ ಪ್ರೋತ್ಸಾಹ ಕೊಡ್ತಾ ಸಹಕಾರ ಕೊಡ್ತಾ ಇರ್ತಕ್ಕಂಥ ನಮ್ಮ DDP ಅವ್ರಿಗೂ, ಹಾಗೂ ನಮ್ಮ ಡಯಟ್ನ ಪ್ರಾಂಶುಪಾಲರಿಗೂ, ಹಾಗೂ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಇಲಾಖೆಯ ಎಲ್ಲ ನಮ್ಮ ಅಧಿಕಾರಿ ಬಂಧುಗಳಿಗೆ ಮತ್ತು ನಮ್ಮ ಶಿಕ್ಷಕ ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ನನ್ನ ಸಹೋದರರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಮಕ್ಕಳಿಗೆಲ್ಲೂ ಗದ್ದಲ ಇಲ್ದಾಗೆ ನೋಡ್ಕೊಂಡಿದ್ದಾರೆ, ಅವರು ತುಂಬಾ ನಿಶಬ್ದದಲ್ಲಿ ಕಾಪಾಡ್ಕೊಂಡಿದ್ದಾರೆ. ಸೊ ನಮ್ಮ ಶಾಲೆ ಇರ್ತಕ್ಕಂಥ ನನ್ನ ಸಹೋದ್ಯೋಗಿಗಳೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೂ ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತು ಕಾರ್ಯಕ್ರಮ ನಡೀಬೇಕು ಅಂದ್ರೆ ನಮ್ಮ ತುಮಕೂರು ಜಿಲ್ಲೆ ಮತ್ತೆ ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಎರಡೂ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ DDP ಅವರು ಮತ್ತು ಡಯಟ್ನ ಪ್ರಾಂಶುಪಾಲರು ಮತ್ತು ಎಲ್ಲಾ ತಾಲೂಕುಗಳ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಅಪಾರವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ತುಂಬಾ ರೀತಿಯಲ್ಲಿ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇಷ್ಟು ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಹಾಗೇನೆ ಕೇರಿಂಗ್ ವಿತ್ ಕಲಾ ಸಂಸ್ಥೆಯ ಒಂದು ಪ್ರಸನ್ನ ಅವ್ರಿಗೂ ಹಾಗೂ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಕೇರಿಂಗ್ ವಿತ್ ಕಲಾ ಸಂಸ್ಥೆಯವರು ನಮ್ಮ ರಾಮನಗರ ತಾಲೂಕಲ್ಲಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಟೀಚರ್ಸ್ ನಾಲೆಜ್ ಜನರೇಟ್ ಮಾಡ್ತಾ ಇದ್ದಾರೆ. ಆಗ ಅವ್ರ ಮೇಲೆ ನಮಗೆ ತುಂಬಾ ಅಪಾರವಾಗಿರ್ತಕ್ಕಂಥ ಪ್ರೀತಿ ಗೌರವ ಇದೆ. ಕೇರಿಂಗ್ ವಿತ್ ಕಲಾ ಸಂಸ್ಥೆಯವರಿಗೆ ತುಂಬಾ ಅದ್ಭುತ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಆಗ ಕೇರಿಂಗ್ ವಿತ್ ಕಲಾ ಸಂಸ್ಥೆ ಪ್ರಸನ್ನ ಅವ್ರಿಗೂ ಮತ್ತು ಅವ್ರು ಇರ್ತಕ್ಕಂಥ ಆಡಳಿತ ಮಂಡಳಿಯವರಿಗೂ ಅವ್ರ ಸಂಸ್ಥೆ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮಕ್ಕೆ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನಮ್ಮ ನಡೆದಾಡುವ ದೇವರು, ಕರ್ನಾಟಕ ರತ್ನ ಪುರಸ್ಕೃತರು ಮತ್ತು ಪದ್ಮಭೂಷಣ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ತ್ರಿವಿಧ ದಾಸೋಹಿಗಳಾಗಿರ್ತಕ್ಕಂಥ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೂ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ನನ್ನ ಕೃತಜ್ಞತೆಗಳನ್ನ ಅವರ ಪಾದಾರವಿಂದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಸಕಾಲದಲ್ಲಿ ಎಲ್ಲ ಪ್ರೊಜೆಕ್ಟರ್ ವ್ಯವಸ್ಥೆ ಮಾಡ್ಕೊಂಡು, ಲ್ಯಾಪ್ಟಾಪ್ ವ್ಯವಸ್ಥೆ ಮಾಡ್ಕೊಂಡು, ಅಥವಾ ಅಕಸ್ಮಾತ್ ಆಗಿದ್ರೆ ತಮ್ಮ ಮೊಬೈಲ್ಗಳ ಮೂಲಕ ತಮ್ಮ ಮಕ್ಕಳಿಗೆ ಕಾರ್ಯಕ್ರಮವನ್ನೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಮತ್ತು ಆಕ್ಟಿವಿಟೀಸ್ಗಳನ್ನ ಕಂಡಕ್ಟ್ ಮಾಡಿಸಿದ್ದೀರಾ. ಸೊ ನಮ್ಮ ಗೌರವಾನ್ವಿತ ಶಿಕ್ಷಕ ಬಂಧುಗಳೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬಹಳ ತುಂಬಾ ಚೆನ್ನಾಗಿ ಆಕ್ಟಿವಿಟಿಗಳನ್ನ ಮಾಡುವುದರ ಮೂಲಕ ತುಂಬಾ ಚೆನ್ನಾಗಿ ತೊಡಗಿಸ್ಕೊಂಡಿದ್ದೀರಾ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಆ ಒಂದು ಇನ್ವಾಲ್ವ್ಮೆಂಟ್ ಅನ್ನ ತೋರಿಸಿದ್ದೀರಾ, ಡೆಡಿಕೇಟ್ ಆಗಿ ಕೂತ್ಕೊಂಡಿದ್ದೀರಾ. ಹಾಗೂ ಕಾನ್ಸಂಟ್ರೇಷನ್ ಆಕ್ಟಿವಿಟಿಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇನ್ನು ಹೇಳಿದಂತ ಆಕ್ಟಿವಿಟಿಗಳು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ತುಂಬಾ ಸಂತೋಷ ಆಯ್ತು. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಈ ಸ್ಟಡಿ ಸ್ಕಿಲ್ಸ್ ಅಂತಕ್ಕಂಥದ್ದು ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಹೆಚ್ಚು ಕಡಿಮೆ 6 ಗಂಟೆ ಕಾರ್ಯಕ್ರಮ. ಆಕ್ಚುಲಿ ಸ್ಟಡಿ ಸ್ಕಿಲ್ಸ್ ಅನ್ನೋದು 6 ಗಂಟೆ ಕಾರ್ಯಕ್ರಮ. ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್, ಮೆಮೊರಿ ಟೆಕ್ನಿಕ್ಸ್, ಟೈಮ್ ಟೇಬಲ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್, ಆಂಗರ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್, ವಿಜುವಲೈಸೇಷನ್ ಟೆಕ್ನಿಕ್ಸ್, ನೋಟ್ಸ್ ಮೇಕಿಂಗ್ ಟೆಕ್ನಿಕ್ಸ್, ನೋಟ್ಸ್ ಟೇಕಿಂಗ್ ಟೆಕ್ನಿಕ್ಸ್, ರಿಪಿಟೇಷನ್ ಟೆಕ್ನಿಕ್ಸ್, ಹ್ಯಾಂಡ್ ರೈಟಿಂಗ್ ಟೆಕ್ನಿಕ್ಸ್, ಹೀಗೆ 20-25ಕ್ಕೂ ಹೆಚ್ಚು ಟೆಕ್ನಿಕ್ಸ್ ಗಳಿದೆ ಸ್ಟಡಿ ಸ್ಕಿಲ್ಸ್ ಅಲ್ಲಿ. ಇದು 6 ಗಂಟೆ ಕಾರ್ಯಕ್ರಮ. ಬಟ್ ನಾನು ನಿಮ್ ಜೊತೆ ಇವತ್ತು ಕೇವಲ ಇಲ್ಲಿ 1 ಗಂಟೆಯನ್ನ ನಾನು ನಿಮ್ಗೆ ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಒಂದಿಷ್ಟು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಕ್ವಶನ್ ಅಂಡ್ ಆನ್ಸರ್ ಸಂಬಂಧ ಸೇರಿದಂತೆ ಹೆಚ್ಚು ಕಡಿಮೆ 1.5 ಗಂಟೆ ನಿಮ್ ಜೊತೆ ನಾನು ಇವತ್ತು ಮುಂದಿನ ದಿನ ಅವಕಾಶ ಸಿಕ್ಕಾಗ ನಿಮ್ಮಲ್ಲಿ ಯಾರು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಬಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ, ಸ್ಟಡಿ ಸ್ಕಿಲ್ಸ್ ಸಂಬಂಧಪಟ್ಟಂತೆ, ಮೋಟಿವೇಶನ್ ಸಂಬಂಧಪಟ್ಟಂತೆ, ಪರ್ಸನಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ಮತ್ತು ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂತೆ ಇನ್ನಷ್ಟು ಬೇಕಾದ ವಿಷಯಗಳು ನಾನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ನಾನು ಖಂಡಿತ ಬರ್ತೀನಿ. ನೀವು ಇನ್ವೈಟ್ ಮಾಡಿದ್ರೆ ರಿಸೋರ್ಸ್ ಪರ್ಸನ್ ಆಗಿ.
ಮತ್ತು ಮುಂದಿನ ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಆಶಿಸ್ತಾ ಇದ್ದೇನೆ. ನೀವೆಲ್ಲರೂ ಎಕ್ಸಾಮ್ ಅನ್ನ ತುಂಬಾ ಚೆನ್ನಾಗಿ ಬರೀರಿ, ತುಂಬಾ ಆನಂದದಿಂದ ಬರೀರಿ, ಆಸ್ವಾದಿಸ್ತಾ ಬರೀ. ಪರೀಕ್ಷೆ ಒಂದು ಹಬ್ಬ ನೆನಪಲ್ಲಿ ಇಟ್ಕೊಳ್ಳಿ ಪ್ರೀತಿ ವಿದ್ಯಾರ್ಥಿಗಳೇ. ಎಂಜಾಯ್ ಮಾಡಿ, ಗೊತ್ತಿಲ್ಲದೆ ವಿಚಾರನ ಕೇಳಿ ತಿಳ್ಕೊಳ್ಳಿ. ಓಕೆ, ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಾಗ್ಲಿ. ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಯಾರು ಒಂದಿಬ್ರು ನಿಮ್ಮಲ್ಲಿ ಒಂದಿಬ್ರು ಅಡ್ಮಿಟ್ ಮಾಡಕ್ಕೆ ಅವಕಾಶ ಮಾಡ್ಕೊಡಿ. ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಇನ್ನು ಯಾರಿಗಾರು ಪ್ರಶ್ನೆಗಳಿತ್ತು ಅಂದ್ರೆ ನನ್ನ ನಂಬರ್ ಆಗ್ಲಿ ಕೊಟ್ಟೆ, 9845376897 ಅಂತಕ್ಕಂಥದ್ದು. ದಯವಿಟ್ಟು ನೀವೇನ್ ಮಾಡಿ ಅಂದ್ರೆ ದಯವಿಟ್ಟು ತಾವೇನ್ ಮಾಡಿದ್ರೆ ಅಟೆಂಡ್ ಮಾಡ್ಕೊಳ್ತೀನಿ. ನನಗೆ ಸ್ಟಡಿ ಟೆಕ್ನಿಕ್ ಸಂಬಂಧಪಟ್ಟಂತೆ ಅವಕ್ಕೆ ಏನೇ ಸೊಲ್ಯೂಷನ್ಸ್ ಗಳಿದಾವೆ ಅಂತಕ್ಕಂಥದ್ದನ್ನ ಒಂದು ನಾನು ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೇನೆ, ಇಲ್ಲ ಇಷ್ಟು ಗಂಟೆ ಕಾಲ್ ಮಾಡಿ ಅಂತ ನಿಮ್ಗೆ ಟೈಮಿಂಗ್ಸ್ ಆಗ್ತಾನೆ. ದಯವಿಟ್ಟು 9 ಗಂಟೆಯಿಂದ ಸಂಜೆ 5 ಗಂಟೆ ಅಥವಾ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ, ನಾನು ನಿಮ್ಗೆ ಅವೈಲೇಬಲ್ ಆಗೋದಿಲ್ಲ ಆ ಟೈಮಲ್ಲಿ. ನಾನೇ ಒಂದು ಟೈಮಿಂಗ್ಸ್ ಕೊಡ್ತೇನೆ, ನೀವೇನು ಮೆಸೇಜ್ ಮಾಡಿದ್ರೆ ಇಷ್ಟು ಗಂಟೆ ಕಾಲ್ ಮಾಡಿ, ರಾತ್ರಿ 8 ಗಂಟೆಗೆ ಹೇಳ್ಬೋದು, ಕೆಲಸ 9 ಗಂಟೆಗೆ ಹೇಳಿರ್ಬೋದು, ಕೆಲಸರಿ 7 ಗಂಟೆ ಕಾಲ್ ಮಾಡಿ ಅಂತ ಹೇಳ್ಬೋದು. ಸಂಜೆ ನಿಮ್ಗೆ ಯಾವ ಟೈಮಿಂಗ್ಸ್ ಕೊಟ್ಟು ಆ ಟೈಮಿಂಗ್ಸ್ ಅಲ್ಲಿ ಕಾಲ್ ಮಾಡಿ, ನಾನು ನಿಮ್ಗೆ ಸೊಲ್ಯೂಷನ್ ಅಂತ ಹೇಳ್ತಾ ಹೋಗ್ತೀನಿ ಆ ವಿಚಾರದಲ್ಲಿ. ಓಕೆ ದಯವಿಟ್ಟು ಥ್ಯಾಂಕ್ ಯು. ನನ್ನ ನಂಬರ್ ಹೆಸರು ಹೇಳ್ತಾ ಇದ್ದೀನಿ, 9845376897. ಪ್ರಶಾಂತ್ ವಿಎಸ್, ಟೀಚರ್, ಸ್ಟಡಿ ಸ್ಕಿಲ್ಸ್ ಟ್ರೈನರ್, ಮೋಟಿವೇಶನಲ್ ಟ್ರೈನರ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್, ಹ್ಯಾಂಡ್ ರೈಟಿಂಗ್ ಟ್ರೈನರ್ ಅಂಡ್ ಸ್ಟೂಡೆಂಟ್ ಕೌನ್ಸಿಲರ್, ರಾಮನಗರ ತಾಲೂಕು, KG ಹೊಸಹಳ್ಳಿ. ಧನ್ಯವಾದಗಳು. ನಮಸ್ಕಾರ ಪ್ರಶಾಂತ್ ಅವರೇ. ಈಗ ಬಹಳ ಒಂದೊಂದು 2 ಅಥವಾ 3 ನಿಮಿಷ ಮಾತ್ರ ಜೂಮ್ ಅಲ್ಲಿ ಅವಕಾಶ ಇದೆ. ಹಾಗಾಗಿ ಚಾಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಬರಿತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳಿ. ಯಾರಾದ್ರೂ ಒಬ್ರು ಶಿಕ್ಷಕರು ಅಥವಾ ಮಕ್ಕಳು ಮಾತಾಡ್ಬೋದು. ಆನಂತರ ಈ ಪ್ರಸ್ತುತಿನ ನಾವು ಸಮಾಪ್ತಿಗೊಳಿಸೋಣ. ಯಾಕಂದ್ರೆ ಸುಮಾರು 2 ಗಂಟೆಗಳ ಕಾಲ ಮಕ್ಕಳು ಇದನ್ನ ಕೇಳಿಸ್ಕೊಂಡಿದ್ದಾರೆ. ಬಹುಶಃ ಅವರ ಬಿಸಿ ಊಟನ್ನು ತಪ್ಪಿಸ್ಕೊಂಡು ಶಾಲೆನಲ್ಲಿ ಈಗ ನಿಮ್ ಶಾಲೆಯಲ್ಲಿ ಕೂತಿದ್ದಾರೆ. ಶಾಲೆಯಲ್ಲಿ ಕೂಡ ಕೆಲವೊಂದು ಕೆಲಸಗಳನ್ನ ಬದಿಗೊತ್ತಿ ಶಿಕ್ಷಕರು ನಮ್ಮ ಕರೆಗೆ ಹೋಗೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ಜಿಲ್ಲಾಧಿಕಾರಿಗಳಂತ ಶುಭಾ ಕಲ್ಯಾಣ್ ಮೇಡಮ್ ಅವರು ಮತ್ತೆ 2 ಜಿಲ್ಲೆಗಳ ಉಪನಿರ್ದೇಶಕರು ಆಡಳಿತ ಮತ್ತೆ ಅಭಿವೃದ್ಧಿಯ ಸಹಕಾರದೊಂದಿಗೆ ಇದನ್ನ ಮಾಡ್ಲಿಕ್ಕಾಗಿದೆ. ಹಾಗಾಗಿ ಇನ್ನಷ್ಟು ಇದನ್ನ ನಾವು ಮಕ್ಕಳಿಂದ ಈಗ ಪಡಿತಾ ಇದ್ದೇವೆ. ಎಲ್ಲ ಮುಖ್ಯ ಶಿಕ್ಷಕರಿಗೆ ಇನ್ನೇನು ವಿಷಯ ಬೇಕು ಅಂತ ಇವತ್ತು ಗೂಗಲ್ ಫಾರ್ಮ್ ಕಳಿಸ್ತಾ ಇದ್ದೇವೆ. ಮಕ್ಕಳು ಎಷ್ಟು ಜನ ಭಾಗವಹಿಸಿದ್ರು ಮತ್ತೆ ಇನ್ಯಾವ್ದ್ರ ಬಗ್ಗೆ ನಿಮ್ಗೆ ಈ ತರದ ಕಾರ್ಯಕ್ರಮ ಬೇಕು ಅಂತ ಹೇಳಿ ದಯಮಾಡಿ ಎಲ್ಲ ಮುಖ್ಯ ಶಿಕ್ಷಕರು ಅಥವಾ ಶಿಕ್ಷಕರು ನಿಮ್ಮ ಅವಶ್ಯಕತೆ ಏನಿದೆ, ಮಕ್ಕಳಲ್ಲಿ ಯಾವ ರೀತಿಯ ಗೊಂದಲಗಳನ್ನ ನಿವಾರಿಸಲಿಕ್ಕೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನೀವು ನಮ್ಗೆ ಮಾಹಿತಿ ಕೊಡಿ. ಆದಷ್ಟು ಮಟ್ಟಿಗೆ ನಿಮ್ಮ ಜೊತೆಗೆ ಹೆಗಲಿಗೆ ಹೆಗಲಾಗಿ ಕೆಲಸ ಮಾಡೋಣ. ಮುಖ್ಯ ಉದ್ದೇಶ ಇರೋದೊಂದೇ, SLC ಮಕ್ಕಳನ್ನ ಮಾತ್ರ ಪಾಸ್ ಮಾಡ್ಬೇಕು ಅನ್ನೋದು ಉದ್ದೇಶ ಅಲ್ಲ. 8th 9th ಅಲ್ಲಿರೋ ಮಕ್ಕಳಿಗೂ ಕೂಡ ಇದು ಈಗ್ಲಿಂದಾನೆ ಪ್ರಾಕ್ಟೀಸ್ ಆದ್ರೆ ಅವ್ರು ಅದನ್ನ ತಮ್ಮ ಹವ್ಯಾಸವಾಗಿ ಮಾಡ್ಕೊಂಡ್ರೆ ಓದು ಅನ್ನೋದು ಒಂದು ಹವ್ಯಾಸವಾಗಿ ಆಗುತ್ತೆ. ಇಲ್ಲಾಂದ್ರೆ ಕಠಿಣ ಅಭ್ಯಾಸವಾಗಿ ಅದನ್ನ ನೋಡೋದ್ ಬೇಡ. ಅದನ್ನ ಎಷ್ಟು ಸಂತಸದಾಯಕವಾಗಿ ಕಲಿಸ್ಲಿಕ್ಕೆ ಪ್ರಯತ್ನ ಪಡೋಣ. ಪರೀಕ್ಷೆ ಹತ್ರ ಬಂದಾಗ ನಾವು ಯುದ್ಧ ಕಲೆ ಶಸ್ತ್ರಾಭ್ಯಾಸ ಅನ್ನೋದು ಬೇಡ. ಇದನ್ನ ಪ್ರತಿ ತಿಂಗಳು ಮಾಡ್ಲಿಕ್ಕೆ ಯೋಜನೆ ಮಾಡ್ಕೊಂಡಿದ್ದೇವೆ. ಆದ್ರೆ ಮಕ್ಕಳಿಗೆ ಏನ್ ಬೇಕು ಅನ್ನೋದನ್ನ ನೀವು ನಮ್ಗೆ ಗೂಗಲ್ ಫಾರಂ ಅಲ್ಲಿ ಇವತ್ತು ಸಂಜೆ ಕಳಿಸ್ಕೊಡ್ತೀನಿ, ಅದನ್ನ ಫಿಲ್ ಮಾಡ್ಕೊಡಿ. ಸೊ ನಿಮ್ಮೆಲ್ಲರ ಸಹಕಾರಕ್ಕೆ, ಎಲ್ಲರ ಅಂತಂದ್ರೆ ನಮ್ಗಲ್ಲಿ ಒಂದು ಎಲೆಕ್ಟ್ರಿಕ್ ವೈರ್ ತಗೊಂಬಂದು ಹಾಕಿರ್ತಕ್ಕಂಥವ್ರಿಂದ ಹಿಡಿದು ಮಕ್ಕಳನ್ನ ಕೂರಿಸಿ ತೋರಿಸಿ ಮಾಡಿದಂಥದ್ದು ನಮ್ಗೆ ಸಹಕಾರ ಕೊಟ್ಟಂತ ಅಧಿಕಾರಿಗಳಿಗೆ, ಪ್ರಶಾಂತ್ ಅವ್ರಿಗೆ ಎಲ್ಲರಿಗೂ ಸೇರಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಪ್ರಶಾಂತ್ ಅವರೇ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ, ನಮ್ಮ ತುಮಕೂರು ಮತ್ತೆ ಮಧುಗಿರಿಯ ಎಲ್ಲ ಅಧಿಕಾರಿಗಳ ಮತ್ತೆ ನಮ್ಮ ಶಿಕ್ಷಣ ಪ್ರೇಮಿಗಳ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತಾವು ಕ್ಷಿಪ್ರ ಕಾಲದಲ್ಲಿ ಇದು ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಎಲ್ಲ ಮಕ್ಕಳಿಗೆ ಒಂದು ರೀತಿಯ ಪ್ರೇರಣೆ ಕೊಟ್ಟಿದ್ದೀರಿ. ಬಹುಶಃ ಈ ಪ್ರೇರಣೆ ಅವರ ಪರೀಕ್ಷೆಗಳಲ್ಲಿ ಮತ್ತೆ ಜೀವನದಲ್ಲಿ ಎರಡಕ್ಕೂ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೇವೆ. ನಿಮ್ಮ ಸಮಯಕ್ಕೆ, ನಿಮ್ಮ ಶ್ರಮಕ್ಕೆ ಅನಂತ ಧನ್ಯವಾದ. ಆ ಮಕ್ಕಳು ಏನ್ ಕಲ್ತ್ಕೊಂಡಿದ್ದಾರೆ ಅದನ್ನ ಅವರು ಹಂತದಲ್ಲಿ ಒಂದಷ್ಟು ಚರ್ಚೆ ಮಾಡಿ ಅದನ್ನ ಹವ್ಯಾಸನ ಮಾಡ್ಕೊಂಡು ತಮ್ಮ ಜೀವನದಲ್ಲಿ ಇದನ್ನ ಪ್ರೇರೇಪಣೆನ ಭಾಗವಾಗಿ ಇಟ್ಕೊಳ್ಳಿ. ಈ ರೀತಿಯ ಪ್ರಸ್ತುತಿಗಳನ್ನ ನಾವು ಬಹಳಷ್ಟು ಮಾಡೋಣ. ಮಾಡುವಾಗ ಇನ್ನು ನಮ್ಮಲ್ಲಿ ಬೆಂಗಾಲದಂತ ಪ್ರಶಾಂತ್ ಅವರಂತ ಬಹಳಷ್ಟು ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ಕರ್ಕೊಂಡ್ಬರೋಣ. ಅವರೆಲ್ಲರ ಸಹಕಾರದಿಂದ ನಮ್ಮ ಮಕ್ಕಳನ್ನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಕರೆದೊಯ್ಯೋಣ ಅಂತ ಹೇಳ್ತಾ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾದಂತ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು ಅರ್ಪಿಸ್ತಾ ಪ್ರಸ್ತುತಿನ ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರ ಸಹಕಾರಕ್ಕಾಗಿ ಅನಂತ ವಂದನೆಗಳು. ನಮಸ್ಕಾರ, ಶುಭ ದಿನ. ಮತ್ತೆ ಮುಂದುವರಿಯುವ. ಎರಡನೇದು, ನಿಮಗೆ ಮಿಕ್ಕ ಯಾವ ವಿಷಯದ ಬಗ್ಗೆ ಬೇಕು ಅಂತಂದ್ರೆ ಅದು ಪ್ರಶಾಂತ್ ಆಗಿರ್ಬೋದು ಅಥವಾ ಇನ್ನೊಬ್ಬರಾಗಿರ್ಬೋದು, ಅವ್ರನ್ನ ಮತ್ತೆ ನಾವು ಭೇಟಿ ಮಾಡೋಣ. ಹೇಗೆ ನಮ್ಮ ಮಕ್ಕಳಿಗೆ ಹೆಚ್ಚು ಬೆಂಬಲ ವ್ಯವಸ್ಥೆನ ಕೊಡೋಣ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇವತ್ತಿನ ಪ್ರಸ್ತುತಿನ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು, ಅನಂತ ವಂದನೆಗಳು. ನಮಸ್ಕಾರ.